समवाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् तपो विद्या विरक्त्यादि सद्गुणौगाकरानहम् वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतभास्वरम् तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिव्राट्चक्रवर्तिनम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओಂ हरिः ओಂ हरिः ओಂ ಭಗವಂತ ಕೃಷ್ಣ ಉಗ್ರಾಸುರನ ಸಂಹಾರವನ್ನು ಮಾಡಿದ್ದಾನೆ. ಉಗ್ರಾಸುರ ವೃಕ್ಷದ ರೂಪದಲ್ಲಿ ಬಂದಿದ್ದಂತೆ. ಮರದ ರೂಪದಲ್ಲಿ ಬಂದು ಪರಮಾತ್ಮನನ್ನ, ಅವನ ಭಕ್ತರನ್ನ, ಅವನ ಸ್ನೇಹಿತರಿಗೆಲ್ಲ ತೊಂದರೆ ಕೊಡುವಾಗ ಅವನಿಂದ ಗಾಳಿ ಬೀಸಿದ್ರೆ ಸಾಕಂತೆ. ಗಾಳಿ ಬೀಸಿದ್ರೆ ಸಾಕು, ಬರೀ ಕೆಟ್ಟ ರೋಗಗಳೇ ಬರ್ತಿತ್ತಂತೆ. ಸುಮ್ಮನೆ ಗಾಳಿ ಹರಡಿದ್ರೆ, ಮೊನ್ನೆ ಬಂದು ಹೋಯ್ತಲ್ಲ ಕರೋನಾದ ಹಾಗೆ, ಸುಮ್ಮನೆ ಯಾರು ಕೆಮ್ಮಿದ್ರೆ ಸಾಕು, ಸೀನಿದ್ರೆ ಸಾಕು, ಹಂಗೆ ಇಂಥದ್ದೆಲ್ಲ ಆಗ್ತಿತ್ತಂತೆ. ಅದಕ್ಕೋಸ್ಕರವಾಗಿ ತದ್ಗಂಧತೋ ನೃಪಶು ಮುಖ್ಯ ಸಮಸ್ತ ಭೂತಾನ್ಯಾಪುರ್ಮೃತಿಂ ಬಹಲ ರೋಗ ನಿಪೀಡಿತಾನಿ, ಅನೇಕ ರೋಗಗಳು ಬರ್ತಿತ್ತು. ಅದಕ್ಕೋಸ್ಕರ ಇವನು ವಧ್ಯ ಇವನು ಅಂತ ಭಗವಂತ ಆ ಮರವನ್ನೇ ಕಡದು ಹಾಕಿ ಪರಮಾತ್ಮ ಮತ್ತೆ ಒಳ್ಳೆ ಗಾಳಿ ಹರಿಯುವಂತೆ ಮಾಡಿದ್ನಂತೆ ದೇವರು. ಇನ್ನು ಉಗ್ರಾಸುರ ಏನಿದ್ದ, ಅವನ ಹೆಂಡಂದರೆಲ್ಲರೂ ಕೂಡ ಹಸುಗಳಾಗಿದ್ರಂತೆ, ಕೆಲವರು ಕರುಗಳಾಗಿದ್ರಂತೆ, ಮಕ್ಕಳು ಕೂಡ ಕರುಗಳ ರೂಪದಲ್ಲಿದ್ರು. ಅವರೆಲ್ಲರನ್ನು ಕೂಡ ಕೊಂದ ಭಗವಂತ. ಕೊಂದು ಅವರ ಸಂಹಾರವನ್ನು ಮಾಡಿದ್ನಂತೆ ದೇವರು. ಈ ರೀತಿ ಇವರದ್ದೆಲ್ಲ ಆದ ನಂತರ ಇನ್ನೂ ಕೃಷ್ಣನಿಗೆ ಉಪನಯನ ಆಗಿರಲಿಲ್ಲ. ಆ ಉಪನಯನಕ್ಕಿಂತ ಮೊದಲೇ ಒಂದು ವಿವಾಹವನ್ನು ಮಾಡಿಕೊಂಡಂತೆ ಪರಮಾತ್ಮ. ಸಪ್ತೋಕ್ಷಣೋತಿ ಬಲವೀರ್ಯಯುತಾನದಮ್ಯಾನ್ ಸರ್ವೈರ್ಗಿರೀಶವರತೋ ದಿತಿಜ ಪ್ರಧಾನಾತ್ ಹತ್ವಾ ಸುತಾಂ ಅಲಭದಾಶು ವಿಭುರ್ಯಶೋದಾ ಭ್ರಾತುಃ ಸ ಕುಂಭಕ ಸಮಾಕ್ವಯಿನೋಪಿ ನೀಲಾಂ. ಒಬ್ಬಳು ನೀಲಾದೇವಿ ಅಂತ ಒಬ್ಳಿದ್ಲು. ಆ ನೀಲಾದೇವಿಯನ್ನ ಕೃಷ್ಣ ಉಪನಯನಕ್ಕಿಂತ ಮೊದಲೇ ಮದುವೆ ಮಾಡಿಕೊಂಡ. ಬ್ರಹ್ಮಚಾರಿ, ಇನ್ನು ಬ್ರಹ್ಮಚಾರಿನೂ ಇಲ್ಲ, ಅಂತೂ ಸಣ್ಣ ಹುಡುಗಿದ್ದಾಗ್ಲೇನೆ ಮದುವೆ ಮಾಡಿಕೊಂಡಂತೆ ಕೃಷ್ಣ. ಅದು ಯಾರು ಅಂತ ಹೇಳಿದ್ರೆ, ಈ ಯಶೋದೆ ಏನಿದ್ದಾಳೆ, ಯಶೋದೆಗೆ ಒಬ್ಬ ಸಹೋದರ ಇದ್ದ. ಅವನ ಹೆಸರೇನು ಅಂದ್ರೆ ಕುಂಭಕ ಅಂತ ಹೆಸರಂತೆ ಅವನದ್ದು. ಆ ಕುಂಭಕ ಅನ್ನುವಂಥ ಹೆಸರಿನ ಅವನು ದೊಡ್ಡ ರಾಜ, ಅವನು ಭಾರಿ ದೊಡ್ಡ ರಾಜ. ಅವನೇನ್ ಮಾಡಿದ್ನಂತೆ, ಒಂದು ಪಣ ಇಟ್ಟಿದ್ನಂತೆ, ಅಂದ್ರೆ ಸ್ವಯಂವರವನ್ನ ಏರ್ಪಾಟು ಮಾಡಿದ್ನಂತೆ. ಸ್ವಯಂವರವನ್ನ ಏರ್ಪಾಟು ಮಾಡಿ ಎತ್ತಿನ ರೂಪದ 7 ಮಹಾದೈತ್ಯರನ್ನ ಕೃಷ್ಣ ಬೇಗನೆ ಕೊಲ್ತಾನೆ. ಅವನಿಗೆ ಆ ಸಾಮರ್ಥ್ಯ ಇತ್ತು. ಆದ್ರಿಂದಾಗಿ ಅಂತ ಒಬ್ಬ
ಅಂದ್ರೆ 7 ಹಸುಗಳು ಬೇಕು ಅಂತ ಕೇಳಿ, 7 ಎತ್ತುಗಳು ಬೇಕು, ಅದನ್ನು ಕಟ್ಟಿ ಹಾಕಬೇಕು, ಏನೇನೋ ಒಂದಷ್ಟು ಪಣಗಳನ್ನೆಲ್ಲ ಹೇಳಿದ್ದ. ಅದನ್ನೆಲ್ಲವನ್ನೂ ಕೂಡ ಕೃಷ್ಣ ಪರಮಾತ್ಮ ಮಾಡಿದ್ನಂತೆ. ಮಾಡಿ ಅವಳ ವಿವಾಹವನ್ನ ಮಾಡಿಕೊಂಡ ಭಗವಂತ. ಯಾ ಪೂರ್ವ ಜನ್ಮನಿ ತಪ ಪ್ರಥಮೈವ ಭಾರ್ಯ ಭೂಯಾಸಮಿತ್ಯಚರದಸ್ಯ ಹಿ ಸಂಗಮೋ ಮೇ ಸ್ಯಾತ್ಕೃಷ್ಣ ಜನ್ಮನಿ ಸಮಸ್ತ ವರಾಂಗನಾಭ್ಯಃ ಪೂರ್ವಂ ತ್ವಿತಿ ಸ್ಮ ತದಿಮಾಂ ಪ್ರಥಮಂ ಸ ಆಪ. ಯಾಕಿದು ಉಪನಯನಕ್ಕಿಂತ ಮೊದಲೇ ಆಯ್ತು ಈ ವಿವಾಹ ಅಂತ ಕೇಳಿದ್ರೆ, ಈ ವಿವಾಹ ಉಪನಯನಕ್ಕಿಂತ ಮೊದಲೇ ಆಗ್ಲಿಕ್ಕೆ ಕಾರಣ ಅವಳು ತಪಸ್ಸು ಮಾಡುವಾಗ ಹಾಗೆ ವರ ಕೇಳಿದ್ಲಂತೆ. ನೀಲಾದೇವಿ ಪೂರ್ವಜನ್ಮದಲ್ಲಿ ಕೃಷ್ಣಾವತಾರದಲ್ಲಿ ನಾನು ಕೃಷ್ಣನ ಪತ್ನಿ ಆಗಬೇಕು, ಅಷ್ಟೇ ಅಲ್ಲ ಅದರ ಜೊತೆಗೆ ಯಾರ್ಯಾರು ಉತ್ತಮ ಸ್ತ್ರೀಯರು ಅಂತಿದ್ದಾರೆ ಆ ಎಲ್ಲ ಸ್ತ್ರೀಯರಿಗಿಂತಲೂ ಕೂಡ ಮೊದಲು ನನಗೇ ಕೃಷ್ಣನ ಅಂಗಸಂಗ ಆಗಬೇಕು ಅಂತ. ಅದಕ್ಕೆ ಆ ತಪಸ್ಸನ್ನ ಮಾಡಿ, ಆದ್ರಿಂದಲೇನೆ ಬೇರೆ ಸ್ತ್ರೀಯರೆಲ್ಲರಿಗೂ ಕೂಡ ಅಂದ್ರೆ ಭಗವಂತ ಉಪನಯನ ಆಗೋಕ್ಕಿಂತ ಮೊದಲೇನೆ ಕೆಲವರ ಜೊತೆಗೆ ರಾಸಕ್ರೀಡೆಯನ್ನು ಆಡುತ್ತಾನೆ. ಆದ್ರಿಂದ ಅದೇ ಸಂದರ್ಭದಲ್ಲಿ ಅವರ ಜೊತೆಗೆ ರಾಸಕ್ರೀಡೆ ಆಡೋಕ್ಕಿಂತ ಮೊದಲೇ ನನಗೆ ಅಂಗಸಂಗ ಆಗಬೇಕು ಅಂತ ಕೇಳಿದ್ಲು. ಆದ್ರಿಂದಾಗಿ ಹಾಗೆ ಕೇಳಿದ್ರಿಂದಾಗಿ ಏನಾಯ್ತಂತೆ, ಅದಕ್ಕೆ ಕೃಷ್ಣ ಪರಮಾತ್ಮ ಅವಳಿಗೆ ವರ ಕೊಟ್ಟಿದ್ರು, ಆಗಲಿ ಹೀಗೆ ಆಗಲಿ ಅಂತ ವರ ಕೊಟ್ಟಿದ್ರಂತೆ. ವರ ಕೊಟ್ಟದ್ರಿಂದಾಗಿ ಆ ನೀಲಾದೇವಿ ಏನಿದ್ದಾಳೆ ಅವಳು ಕೃಷ್ಣ ಅಂದ್ರೆ ಉಪನಯನ ಆಗೋಕ್ಕಿಂತ ಮೊದಲೇನೆ ವಿವಾಹ ಮಾಡಿಕೊಂಡು ಕೃಷ್ಣನನ್ನು. ಈ ರೀತಿ ಕೃಷ್ಣನ ವಿವಾಹ ಆಯ್ತು. ಇದಲ್ಲದೇನೆ ಮತ್ತೆ ಏನಾಗುತ್ತೆ ಅಂದ್ರೆ ಮುಂದೆ ಇವಳೇ ಇನ್ನೊಂದು ಸರ್ತಿ ವಿವಾಹ ಮಾಡಿಕೊಳ್ತಾಳೆ. ಮತ್ತೆ ಇದೇ ನೀಲಾದೇವಿನೇ ಮತ್ತಿನ್ನೊಂದು ಸರ್ತಿ ವಿವಾಹ ಇದೆ, ಮುಂದೆ ಬರ್ತದ ವಿವಾಹ ಎನ್ನುವಂಥದ್ದು. ಇವಳೇ ಅವಳು ಅಂತ ಅಂದ್ರೆ ಇಬ್ಬರಲ್ಲ ಇವರು. ಒಂದು ಕೃಷ್ಣ ಬ್ರಹ್ಮಚರ್ಯ ಆಶ್ರಮಕ್ಕೆ ಹೋಗೋಕ್ಕಿಂತ ಮೊದಲೊಂದು ಸರ್ತಿ ವಿವಾಹ ಮಾಡಿಕೊಂಡ ಇವಳನ್ನು, ಆಮೇಲೆ ಮತ್ತೆ ಇನ್ನೊಂದು ಸರ್ತಿ ವಿವಾಹ ಮಾಡಿಕೊಳ್ತಾನೆ. ಆವಾಗ ಬೇರೆ ಬೇರೆಯವ್ರನ್ನು ವಿವಾಹ ಮಾಡಿಕೊಂಡಿದ್ದ, ಆವಾಗ ಒಂದ್ ಸರ್ತಿ ವಿವಾಹ ಮಾಡಿಕೊಳ್ತಾನೆ. ಅಂತೂ ಈ ನೀಲಾದೇವಿ ಇಬ್ಬರಲ್ಲ, ಅವಳು ಇವಳು ಒಬ್ಬಳೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ನಿಜವಾಗಲೂ ಕೂಡ ಇದನ್ನ ಬೇರೆ ಪುರಾಣಾಂತರಗಳಲ್ಲಿ ನೋಡಿದಾಗ ನಮಗೇನು ಅಂದ್ರೆ ಭಾಗವತವನ್ನು ಎಷ್ಟು ಸರ್ತಿ ಕಥೆ ಕೇಳ್ತೀವಿ ನಾವು. ಭಾಗವತದ ಕಥೆ ಕೇಳಬೇಕಾದ್ರೆ ಎಲ್ಲೂ ಕೂಡ ನಮಗೆ ರಾಧೆ ಕಥೆ ಬರುವುದಿಲ್ಲ. ರಾಧೆ ಎಲ್ಲರೂ ಕೂಡ ಹೇಳ್ತಿರ್ತಾರೆ, ರಾಧಾ ಕೃಷ್ಣ ಅಂತ ಆರಾಧನೆ ಮಾಡ್ತಿರ್ತಾರೆ. ಇಲ್ಲೇ ಗುಜರಾತ್ ಭವನದಲ್ಲಿ ರಾಧಾಕೃಷ್ಣ ಮಂದಿರ ಅಂತ ಮಾಡ್ಕೊಂಡಿದ್ದಾರೆ. ಎಲ್ಲ ನೋಡ್ತೀವಿ, ರಾಧೆ ಅನ್ನೋಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ ಪುರಾಣದಲ್ಲಿ ಸಿಗೋದೇ ಇಲ್ಲ ಅವಳ ಕಥೆ. ನಮಗೆ ಭಾಗವತದಲ್ಲಂತೂ ಬರೋದೇ ಇಲ್ಲ. ಎಲ್ಲಿ ಅವಳ ಕಥೆನೇ ಇಲ್ಲ, ಆದ್ರೂ ಪ್ರಸಿದ್ಧಿ ಮಾತ್ರ ಇದೆ, ಬಹಳ ಪ್ರಸಿದ್ಧಿ ಇದೆ. ಅದರ ಮೇಲೇನೆ ಕಥೆಗಳು ಬರ್ತವೆ, ಅದ್ರ ಮೇಲೆ ಸೀರಿಯಲ್ಗಳು ಬರ್ತವೆ, ಏನೇನೋ ನಡೀತವೆ. ಅಂತೂ ಎಲ್ಲಿದ್ದ ನೀವು ಈ ರಾಧೆ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಅದಕ್ಕೆ ಪುರಾಣಗಳನ್ನೆಲ್ಲ ಆಲೋಡನೆ ಮಾಡಿದಾಗ ಒಂದು ನಿರ್ಣಯ ಬರುವಂತಹದ್ದೇನು ಅಂದ್ರೆ ಆ ರಾಧೆ ಅಂತ ಹೇಳಿದ್ರೆ ಈ ನೀಲಾದೇವಿನೇ ಅಂತ. ನೀಲಾದೇವಿ ಇವಳ ಕಥೆ ಇನ್ನು ಬೇರೆ ಪುರಾಣಗಳಲ್ಲೆಲ್ಲ ಬಹಳ ಚೆನ್ನಾಗಿ ಸೊಗಸಾಗಿದೆ. ಅಲ್ಲಿ ಏನಾಗುತ್ತೆ ಅಂದ್ರೆ ರಾಧೆ ಕಥೆ ಬರ್ತದಲ್ಲ, ರಾಧೆ ಅನ್ನೋ ಶಬ್ದದಿಂದಲೇ ಹೇಳುತ್ತಾರೆ. ಏನಾಯ್ತು, ಈ ಯಶೋದೆ ಏನಿದ್ದಾಳೆ ನಂದಗೋಪನ ಮದುವೆ ಮಾಡಿಕೊಂಡಿದ್ಲು. ನಂದಗೋಪ ತುಂಬಾ ಬಡವ, ಅವನ ಹತ್ರ ಅಷ್ಟು ಶ್ರೀಮಂತಿಕೆ ಇರಲಿಲ್ಲ, ಬಡವ. ಆದ್ರೆ ಈ ಕುಂಭಕ ರಾಜ ಏನಿದ್ನಲ್ಲ ಅಂದ್ರೆ ಯಶೋದೆ ಸಹೋದರ, ಅವನಿಗೆ ಮಾತ್ರ ಭಾರಿ ಶ್ರೀಮಂತಿಕೆ ಇತ್ತಂತೆ, ಭಾರಿ ಶ್ರೀಮಂತಿಕೆ. ಅದು ಅಕಸ್ಮಾತ್ ಏನಾಯ್ತು ಅಂದ್ರೆ ಕೃಷ್ಣನಿಗೆ ಮತ್ತು ರಾಧೆಗೂ ಕೂಡ ಇಬ್ಬರಿಗೂ ಕೂಡ ಪ್ರೀತಿಯ ಅಂಕುರ ಹೊಡಿತಂತೆ. ಅವರಿಬ್ರು ಇನ್ನು ಮದುವೆ, ಅವ್ರಿಗೇನು ಉಪನಯನ ಆಗಿರ್ಲಿಲ್ಲ ಕೃಷ್ಣನಿಗೆ, ಆಗ್ಲೇನೆ ಇಬ್ರು ಪ್ರೀತಿಸಿದ್ರಂತೆ. ಅವರಿಬ್ಬರ ಪ್ರೀತಿ ಆಗಿತ್ತು. ಆದ್ರಿಂದಾಗಿ ಏನಾಯ್ತು, ಮದುವೆ ಆಗಬೇಕು ಅಂತ ಇಬ್ರು ಮಾತಾಡ್ಕೊಂಡ್ರು. ಅಂದ್ರೆ ನಂದಗೋಪ ಯಶೋದೆ ಇಬ್ರು ಕೂಡ ಕೃಷ್ಣನಿಗೆ ಆ ರಾಧೆಯನ್ನು ವಿವಾಹ ಮಾಡಬೇಕು ಅಂತ ವಿಚಾರ ಬಂದಾಗ ಅವಾಗ ಏನಾಯ್ತಂತೆ, ಹೋಗಿ ಒಂದ್ ಸರ್ತಿ ಕುಂಭಕನ್ನು ಹೋಗಿ ಭೇಟಿ ಮಾಡಿ ಬಂದ್ರಂತೆ ಇಬ್ರು ಗಂಡ ಹೆಂಡತಿ. ಹೋಗಿ ಈ ತರ ನಮ್ ಕೃಷ್ಣನಿಗೆ ನಿಮ್ ಹುಡುಗಿನ ಕೊಡಬೇಕು ಅಂತೆಲ್ಲ ಕೇಳಿ ಬಂದ್ರಂತೆ. ಕೇಳಿ ಬಂದದ್ದಕ್ಕೆ ಇಲ್ಲ, ಹುಡುಗಿ ಕಡೆಯವ್ರು ನಾವೇ ನಿಮ್ಮ ಮನೆಗೆ ಬರಬೇಕು, ನೀವು ಹೋಗ್ರೆ ನಾವೇ ಬರ್ತೀವಿ ಅಂತಂದ್ರ. ಆಯ್ತು ಅಂತ ಇವ್ರು ವಾಪಸ್ ಹೋದ್ರೆ ಇವನ್ ಬರುವಾಗ ಏನ್ ಮಾಡಿದ್ನಂತೆ ಕುಂಭಕ, ಇವ್ರ ಮನೆಗೆ ಬಂದಂತೆ. ಬರಬೇಕಾದ್ರೆ ಒಂದು ಬಂಗಾರದ ಕೊಡ ತಗೊಂಡು ಬಂದಂತೆ, ಬಂಗಾರದ ಕೊಡ. ಆ ಬಂಗಾರದ ಕೊಡ ತಗೊಂಡು ಬರಬೇಕಾದ್ರೆ ಏನ್ ಮಾಡಿದ್ನಂತೆ, ಆ ಕೊಡ ತುಂಬಾ ಬರೀ ವಜ್ರ ವೈಡೂರ್ಯಗಳನ್ನೇ ತುಂಬಿದ್ನಂತೆ, ವಜ್ರಗಳನ್ನು ಹಾಕಿಟ್ಬಿಟ್ಟಿದ್ದ, ಅನೇಕ ವಜ್ರಗಳು ತುಂಬಿ ಹೋಗಿತ್ತಂತದ್ದು. ಆ ವಜ್ರವನ್ನ ತುಂಬಿರುವಂತ ಏನು ಬಂಗಾರದ ಕೊಡ ಇದೆ ಅದನ್ನ ತಂದು ಮನೆಯಲ್ಲಿ ಇಟ್ಟು
ಅವ್ರಿಗೆ ಹೇಳಿದ್ನಂತೆ, ನೋಡಿ ನಾವು ನಮ್ಮ ನೀಲಾದೇವಿನ ಕೊಡಬೇಕು ಅಂತ ಆದ್ರೆ ಒಂದು ಕಂಡೀಷನ್ ಏನು ಅಂದ್ರೆ, ನಿಮಗೆ ಒಂದು 2 ದಿವಸ ಸಮಯ ಕೊಡ್ತೀವಿ. 2 ದಿನದಲ್ಲೇನೆ ನಾನಿಲ್ಲಿ 1 ಕೊಡದಷ್ಟು ಬಂಗಾರದ ಕೊಡದಲ್ಲಿ ಇದನ್ನು ವಜ್ರವನ್ನು ತುಂಬಿಟ್ಟಿದ್ದೆ. ಇಂಥ ವಜ್ರವನ್ನ 10 ಕೊಡದಲ್ಲಿ ನೀವು ತುಂಬಿ ಕೊಟ್ರಿ ಅಂತ ಆದ್ರೆ ನಿಮಗೆ ಆ ಹುಡುಗಿನ ಕೊಡ್ತೀನಿ ಅಂತ ಹೇಳಿದ್ರು. ಇದೇನಂತಾರಲ್ಲ, ವರದಕ್ಷಿಣೆ ಅಲ್ಲ, ಇದು ವಧು ದಕ್ಷಿಣೆ ಅಂತ. ಹಂಗಾಯ್ತು. ಅದಕ್ಕೆ ಆ ತರ ಕೇಳಿದ್ರಂತೆ. ಕೇಳಿದ್ದಕ್ಕೆ ಅದಕ್ಕೆ ಏನ್ ಮಾಡೋದು, ಇವರು ಆಯ್ತು ಅಂತ ಸುಮ್ನೆ ಏನ್ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಕೊಡ ಇಟ್ಟು ಹೋಗಿಬಿಟ್ಟ ಅವನು. ಇದನ್ನ 10 ಕೊಡ ಮಾಡ್ಬೇಕು, ನೀವು ಏನ್ ಮಾಡ್ತೀರಿ ಮಾಡ್ರಿ ಅಂತ ಇಟ್ಟು ಹೋಗಿಬಿಟ್ಟ. ಇಟ್ಟು ಹೋದ ನಂತರ ಆಮೇಲೆ ಏನ್ ಮಾಡೋದು, ಇವ್ರಿಗೆ ಬಹಳ ಸಮಸ್ಯೆ ಆಯ್ತು. ಬಡವ ಇದ್ದವ ಇವನು, ಬೇರೆ ಪುರಾಣದ ಪ್ರಕಾರ ಇದು. ಆ ಬಡವ ಇದ್ದ, ಬಡತನ ಇದ್ದದ್ರಿಂದ ಹೇಗ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಕೃಷ್ಣನಿಗೆ ಮಾತ್ರ ಆ ಹುಡುಗಿನ ಕೊಡಿಸ್ಬೇಕಲ್ಲ ಅಂತ ಬಹಳ ಅಪೇಕ್ಷೆ. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ರಾತ್ರಿ ಮಲಗಬೇಕಾದ್ರೆ ಯಶೋದೆ ಮತ್ತು ನಂದಗೋಪ ಇಬ್ರು ಕೂಡ ಸೇರಿಕೊಂಡು ಏಕಾಂತದಲ್ಲಿ ಮಾತನಾಡ್ತಾ ಇದ್ರಂತೆ. ಏನ್ ಮಾಡೋದು, ಹೀಗೆ ಮಗು ಇಷ್ಟಪಟ್ಟಿದೆ, ಆ ರಾಧೆಯನ್ನು ವಿವಾಹ ಮಾಡಿಸ್ಬೇಕು, ಏನ್ ಮಾಡಬೇಕು, ಹೇಗೆ ಏನು ಅಂತ ವಿಚಾರ ಮಾಡ್ತಿದ್ರಂತೆ. ಇವ್ರು ನೋಡಿದ್ರೆ ಒಂದು ಕೊಡ ತಂದಿಟ್ಬಿಟ್ಟಾನೆ, ನೋಡಿದ್ರೆ ಹಿಂಗೆಲ್ಲ ನಡೆದಿದೆಯಲ್ಲ ಅಂತ ಅನ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿದ್ರು. ಇದೆಲ್ಲ ಕೇಳಿಸ್ಕೊಂಡ ಈ ಕೃಷ್ಣ ಇದನ್ನೆಲ್ಲ ಕೇಳಿಸ್ಕೊಂಡು ಆಮೇಲೆ ಏನ್ ಮಾಡಿದ್ನಂತೆ, ರಾತ್ರಿ ಮಲಗಬೇಕಾದ್ರೆ ಸಿಟ್ಟು ಬಂತು ಅವನಿಗೆ. ಇವೇನ್ ಬಂಗಾರದ ಕೊಡದಲ್ಲಿ ವಜ್ರ ತಂದಿಟ್ನಲ್ಲ, ನೀನು ವಜ್ರನೂ ಬೇಡ ಏನು ಬೇಡ ಹೋಗು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಇದ್ದಂತ ವಜ್ರಗಳನ್ನೆಲ್ಲ 1-2 ಹಿಡಿ ಹಿಡ್ಕೊಂಡಂತೆ ಕೈಯಲ್ಲಿ ಹಿಡ್ಕೊಂಡು ಅವ್ರ ಮನೆ ಹಿತ್ತಲಲ್ಲೆಲ್ಲ ಬಿಸಾಕ್ಬಿಟ್ನಂತ. ಒಂದಷ್ಟು ವಜ್ರಗಳನ್ನೆಲ್ಲ ಬಿಸಾಕ್ಬಿಟ್ಟ. ತಗೋ ನಿನಗೆ ಬೇಕಾಗೇ ಇಲ್ಲ ಇದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ 1-2-3 ಹಿಡಿ ತೆಗೆದು ಬಿಸಾಕ್ಬಿಟ್ನಂತೆ ಹಿಂದಕ್ಕೆ. ಬಿಸಾಕಿಬಿಟ್ಟ. ಆಯ್ತು. ಮರುದಿವ್ಸ ಆಯ್ತು. ಮರುದಿವ್ಸ ಆದ ಕೂಡ್ಲೇನೆ ಯಶೋದೆ ಬಂದು ನೋಡಿದ್ಲಂತೆ. ನೋಡ್ಬೇಕಾದ್ರೆ ಆ ತುಂಬಿದ ಕೊಡ ಏನಾಗಿತ್ತು ಅಂದ್ರೆ, ತುಂಬಿದ ಕೊಡದಲ್ಲಿ ಒಂದಷ್ಟು ಖಾಲಿ ಆಗಿತ್ತು, 1-2 ಹಿಡಿ ಹೋಗಿತ್ತು ಅದರಲ್ಲಿ ವಜ್ರ. ಅದನ್ನ ನೋಡಿ ಇವಳಿಗೆ ಗಾಬರಿ ಆಗ್ಲಿಕ್ಕೆ ಶುರುವಾಯ್ತು. ಯಾಕೆಂದ್ರೆ ನಮಗಂತೂ 10 ಕೊಡುವಂತ ಸಾಮರ್ಥ್ಯ ಇಲ್ಲ, ಆದ್ರೆ ಇರೋ ಕೊಡನ್ನಾದ್ರೂ ವಾಪಸ್ ಕೊಡಬೇಕು. ಇಲ್ಲ ಅದರಲ್ಲೂ 1-2 ಹಿಡಿ ತಗೊಂಡಿವಿ ಅಂತಂದ್ರೆ ಮತ್ ನಮ್ಮ ಮೇಲೇನೆ ಏನಾದ್ರೂ ಅಪವಾದ ಹಾಕ್ತಾರೆ, ಏನ್ ಮಾಡೋದು ಇದು ಅಂತ ಬಹಳ ಸಮಸ್ಯೆ ಬಂತಲ್ಲ ಇದು ಅಂತ ಬಹಳ ಬೇಜಾರು ಮಾಡ್ಕೊಂಡು ಕೂತ್ಲಂತೆ. ಬೇಜಾರು ಮಾಡ್ಕೊಂಡು ಯಶೋದೆ ಕೂತಿರುವಾಗ ಈ ಕೃಷ್ಣ ಏನು ಮಾಡಿದ, ಹೊರಗೆ ಆಟ ಆಡ್ತಿದ್ದ, ಒಳಗ್ ಬಂದಂತೆ. ಒಳಗ್ ಬಂದು ಕೂಡ್ಲೇನೆ ಯಶೋದೆ ಹತ್ರಕ್ಕೆ ಹೋದ. ಕೇಳಿದ್ನಂತೆ, ಅಮ್ಮ ಏನು ಬೇಜಾರಲ್ಲಿತ್ತು. ಕೇಳಿದ್ನಂತೆ ಕೃಷ್ಣ, ಅಮ್ಮ ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ ಏನು ಅಂತ. ಆ ಇರೋ ವಿಷಯನೇ ಹೇಳಿದ್ದಂತೆ ಕೃಷ್ಣ. ನೋಡು, ನಿನಗೇನ್ ಮಾವ ಆಗ್ಬೇಕು ಅಂತಿದ್ದ, ಅವನು ಬಂದು ಹಿಂಗ್ ಕೊಟ್ಟೋಗಿದ್ದ, ಅದರಲ್ಲೇ 1-2-3 ಹಿಡಿ ಕಡಿಮೆ ಆಗಿ ಹೋಗಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಕೃಷ್ಣ, ಬಹಳ ಕಷ್ಟ ಅಲ್ಲಪ್ಪ, ಅಪವಾದ ಬರ್ತದಲ್ಲಪ್ಪ ನಮಗೆ, ಏನ್ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ಕೃಷ್ಣ, ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡ್ಯಮ್ಮ ನೀನು, ಅದೇನು ಎಲ್ಲೂ ಹೋಗಿಲ್ಲ, ನನಗೆ ಸಿಟ್ಟು ಬಂದು ಅದನ್ನ ಇಲ್ಲೇ ನಮ್ಮ ಮನೆ ಹಿತ್ತಲ ಭಾಗದಲ್ಲಿ ಹಾಕಿ ಬೇಕಾದ್ರೆ ಹೋಗಿ ಆರಿಸ್ಕೊಂಬ ಹೋಗು ಅಂತ ಹೇಳಿದ್ನು. ಆಯ್ತು ಅಂತ ಹೇಳಿ, ಸರಿ ಆರಿಸ್ಕೊಂಡ್ ಬರ್ತೀನಿ ಅಂತ, ನಾನು ಬರ್ತೀನಿ ಜೊತೆಗೆ ಅಂತ ಕೃಷ್ಣ ಹೋದ್ನಂತೆ. ಹೋದ ಕೂಡ್ಲೇನೆ ಇಬ್ರು ಹೋದ್ರು. ಇಬ್ರು ಹೋಗಿ ನೋಡುತ್ತಾರೆ, ಇಲ್ಲಿ ವಜ್ರ ಇಲ್ಲ. ಏನಾಗಿದೆ ಅಂದ್ರೆ ಅನೇಕ ಬಳ್ಳಿಗಳು ಬೆಳೆದು ಬಿಟ್ಟವಂತ. ನೋಡ್ತಾರೆ ಏನು ಅಂತ, ಆ ಬಳ್ಳಿಗಳನ್ನು ನೋಡಿದ್ರೆ ಆ ಬಳ್ಳಿಯಲ್ಲೇ ವಜ್ರ ಬಿಡ್ತಿದ್ದವಂತೆ. ವಜ್ರದ ಬಳ್ಳಿ ಬಿಡಿಸ್ಬಿಟ್ಟಿದ್ದಂತೆ ಕೃಷ್ಣ. ಆಮೇಲೆ ಇವು ಏನು ಅಂದ್ರೆ, ಆ ವಜ್ರವನ್ನು ಒಂದೊಂದು ಕಿತ್ತಿದ್ರೆ ಅದೇ ಜಾಗದಲ್ಲಿ ಇನ್ನೂ 10 ವಜ್ರ ಬಂದು ಕೊಡ್ತಿದ್ವಂತೆ. ಹಿಂಗ್ ಕಿತ್ತಿದ್ರೆ ಈಗ ಅವನಿಗೆ ಹೇಳಿದನಂತೆ ಯಶೋದೆಗೆ, ಅಮ್ಮ 10 ಕೊಡ ಕೊಡ್ಲಿಕ್ಕೆ ಹೇಳಿದ್ದ ಅವನು, 10 ಅಲ್ಲ 1,00,000 ಕೊಡ ಕೊಡಬೇಕರ್ ನೀನು ಅಂತಂದಂತೆ. ಅಂತೂ ಹಿಂಗ್ ಮಾಡಿ ಕೃಷ್ಣ ಆ ರಾಧೆಯನ್ನ ಮದುವೆ ಮಾಡಿಕೊಂಡ ಅಂತನ್ನುವಂತ ಕಥೆ ಪುರಾಣಾಂತರದಲ್ಲಿ ಬರ್ತದೆ. ಇದೆಲ್ಲವೂ ಕೂಡ ಹೀಗೆ. ಹೌದು. ನೋಡ್ರಿ, ಅದಕ್ಕೆ ಪ್ರಾಚೀನರು ಇರಬೇಕು ಅನ್ನೋದು. ಹಾಗೆ ಅಂತೂ ಈ ಕೃಷ್ಣ ಪರಮಾತ್ಮ ಈ ನೀಲಾದೇವಿಯನ್ನ ಅವಾಗ್ಲೇ ವಿವಾಹ ಮಾಡಿಕೊಂಡ ಅಂತ. ನೀಲಾದೇವಿ ವಿವಾಹ ಆಗತ್ತೆ. ನೀಲೇ ವಿವಾಹ ಆದ ನಂತರ ಆಮೇಲೆ ಮುಂದೆ ಆಗಬೇಕಾದ್ರೆ ಒಬ್ಬ ಅಸುರ, ಧೇನುಕಾಸುರ ಅಂತ. ತತ್ರಾತ ಕೃಷ್ಣಮವದನ್ ಸಬಲಂಬ ಯಸ್ಯಾಹ ಪಕ್ವಾನಿ ತಾಲ ಸುಫಲಾನ್ಯನುಭೋಜಯೇತಿ. ಬಲರಾಮ ಮತ್ತು ಕೃಷ್ಣ ಎಲ್ಲರೂ ಕೂಡ ಆಟ ಆಡ್ತಾ ಇದ್ರಂತೆ. ಅವಾಗ ಒಬ್ಬ ಧೇನುಕಾಸುರ ಅಂತ ಒಬ್ಬ ಅಸುರ ಬಂದಿದ್ದ. ಅವನು ಬಂದದ್ದು ಕತ್ತೆ ರೂಪದಲ್ಲಿ ಬಂದಿದ್ದಂತೆ. ಆ ಕತ್ತೆ ರೂಪದಲ್ಲಿ ಬಂದಾಗ ಅತ್ಯಂತ ಕ್ರೂರ ಅವನು. ಆ ಕ್ರೂರನಾದಂತ ಅವನು ಬಲರಾಮನನ್ನ ಹಿಂಭಾಗದಿಂದ ಒದಿತಿದ್ದಂತೆ. ಹಿಂಭಾಗದಿಂದ ಒದಿಲಿಕ್ಕೆ ಅಂತ ಬಂದಾಗ ಆ ಧೇನುಕ ಏನಿದ್ದ ಅಂದ್ರೆ ಆ ಕತ್ತೆ, ಅದರ 2 ಕಾಲನ್ನು ಹಿಂಭಾಗದಿಂದ 2 ಕಾಲನ್ನು ಹಿಡ್ಕೊಂಡ್ಬಿಟ್ನಂತೆ ಈ ಬಲರಾಮ. ಹಿಡ್ಕೊಂಡು ಗರ 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 ತಿರುಗಿಸಿ ಒಂದ್ಸರ್ತಿ ಮೇಲೆ ವೃಕ್ಷಕ್ಕೆ ಹಾಕಿದ್ನಂತೆ.
ಮೇಲೆ ಎಸೆದ್ರೆ ಅದು ಅನೇಕ ತಾಳೆ ಮರಗಳ ತೋಪಿತ್ತಂತೆ. ಆ ತೋಪಿನಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ತಿರುಗಿ ಆ ಕರ್ಕಶ ಧ್ವನಿಯನ್ನ ಮಾಡಿಕೊಂಡು ಕೆಳಗೆ ಬಿದ್ದ, ಸತ್ತನಂತ ಒಂದ್ಸರ್ತಿ. ಹೀಗೆ ಅವನನ್ನ ಬಲರಾಮ ದೇವರು ಸಂಹಾರ ಮಾಡಿದ್ರಂತೆ. ಬಲರಾಮ ದೇವರು ಆಮೇಲೆ ಅವನ ಅದಾದ ನಂತರ ಮುಂದೆ ಆಗಬೇಕು ಅವನಿಗೇನು ಅಂದ್ರೆ ಗಣಪತಿ ದೇವರು ವರ ಇತ್ತು ಅಂತ ಹೇಳುತ್ತಾರೆ. ಈ ಧೇನುಕಾಸುರನಿಗೆ ಗಣಪತಿ ದೇವರ ವರ ಇತ್ತಂತೆ, ಕತ್ತೆ ರೂಪದಲ್ಲಿದ್ದು ಇಂಥದ್ದೆಲ್ಲ ತಾಳೆ ಹಣ್ಣನ್ನು ತಿನ್ನುವವರಿಗೆಲ್ಲ ಪೀಡೆ ಕೊಡುವಂತ ಇದೆಲ್ಲ ಇತ್ತು. ಇವನನ್ನು ಸಂಹಾರ. ಆಮೇಲೆ ಪ್ರಲಂಬಾಸುರ ಅಂತ ಒಬ್ಬ ಅಸುರ ಬರ್ತಾನೆ. ಆ ಪ್ರಲಂಬಾಸುರ ಅನ್ನುವಂಥವನು ಅವನು ಕೂಡ ಕಂಸನೆ ಕಳಿಸಿ ಕೊಟ್ಟಿದ್ದಂತೆ. ಆಗ ಅವನೇನ್ ಮಾಡಿದ ಅಂತಂದ್ರೆ ಈ ಬಲರಾಮನ ಬಳಿಗೆ ಬಂದು ಬಲರಾಮನನ್ನೇ ಹೊತ್ಕೊಂಡು ಹೋದ್ನಂತೆ. ಏನು ಅಂದ್ರೆ ಒಂದು ಆಟ ಆಡ್ತಾ ಇದ್ರಂತೆ, ಎರಡು ತಂಡ ಮಾಡಿದ್ರಂತೆ. ಆ ಕಡೆ ಒಂದು ತಂಡ, ಈ ಕಬಡ್ಡಿ ಗಿಬಡ್ಡಿ ಆಡ್ಬೇಕಾದ್ರೆ ಎರಡು ತಂಡ ಮಾಡ್ತಾರಲ್ಲ, ಹಾಗೆ ಎರಡು ತಂಡ ಮಾಡಿದ್ರಂತೆ. ಆಟ ಆಡ್ತಾ ಇದ್ದಾಗ ಅದರಲ್ಲಿ ಯಾರು ಗೆಲ್ತಾರಲ್ವಾ, ಗೆದ್ದವರು ಏನ್ ಮಾಡ್ಬೇಕಂತೆ, ಗೆದ್ದವರನ್ನ ಸೋತವರು ಹೊತ್ತುಕೊಂಡು ಭುಜದ ಮೇಲೆ ಹೊತ್ತುಕೊಂಡು ದೂರ ತನಕ ಹೋಗಿ ಒಂದು ವೃಕ್ಷವನ್ನು ಮುಟ್ಟಿ ಬರಬೇಕು ಅಂತ. ಒಮ್ಮೆ ಏನಾಯಿತು ಅಂದ್ರೆ ಈ ಕೃಷ್ಣನ ಪಕ್ಷದವರೆಲ್ಲ ಗೆದ್ರಂತೆ. ಗೆದ್ದಾಗ ಆಗ ಈ ಪರಾಜಿತನಾಗಿರುವಂತ ಬಲರಾಮನ ಪಕ್ಷ ಇತ್ತಂತೆ. ಆ ಬಲರಾಮನನ್ನೇ ಏನ್ ಮಾಡಿಬಿಟ್ಟು, ನಿಜವಾಗ್ಲೂ ಕೂಡ ಬಲರಾಮ ಅವ್ರನ್ನ ಹೊತ್ಕೋಬೇಕು, ಆದ್ರೆ ಇವನೇನ್ ಮಾಡಿದ ದೈತ್ಯ ಅಂದ್ರೆ ಕೃಷ್ಣನ ಪಕ್ಷದಲ್ಲಿ ಸೇರ್ಕೊಂಡು ಆ ಬಲರಾಮನ್ನೇ ಭುಜದ ಮೇಲೆ ಹಾಕೊಂಡು ಓಡ್ಲಿಕ್ಕೆ ಶುರು ಮಾಡಿದ್ನಂತ. ಓಡ್ಲಿಕ್ಕೆ ಶುರು ಮಾಡಿದಾಗ ಇನ್ನೇನು ಹೋಗ್ತಾ ಇದ್ದಾನೆ ಅನ್ಬೇಕಾದ್ರೆ, ಭೀತೇನ ರೋಹಿಣಿ ಸುತೇನ ಹರಿಸ್ತುತೋಸೌ ಸ್ವಾವಿಷ್ಟತಾಂ ಉಪದಿದೇಶ ಬಲಾಭಿಪೂರ್ತ್ಯೈ. ಆಗ ಕೃಷ್ಣ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ನಂತೆ. ಕೃಷ್ಣ, ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡು ಅಂತ ಅವನ ನಾಮಸ್ಮರಣೆ ಮಾಡಿದ ಕೂಡ್ಲೇನೆ ಭಗವಂತ ಅವನೊಳಗೆ ಒಂದು ರೂಪ ಇದೆ ಭಗವಂತನದ್ದು, ಎರಡು. ಭಗವಂತನಿಗೆ ಶುಕ್ಲಕೇಶ ಮತ್ತು ಕೃಷ್ಣಕೇಶ ಅಂತ ಎರಡು ರೂಪಗಳು ಪರಮಾತ್ಮನದ್ದು. ಅವನ ಒಳಗೆ ಆವಿಷ್ಟನಾದ. ಇನ್ನೊಂದು ರೂಪದಿಂದ ತಾನೇ ಬಂದು ಅವನ ಸಂಹಾರವನ್ನ, ಪ್ರಲಂಬಾಸುರನ ಸಂಹಾರವನ್ನ ಮಾಡುತ್ತಾನೆ. ಅವನ ಸಂಹಾರವನ್ನ ಮಾಡಿದ. ಆಮೇಲೆ ಮುಂದೆ ಈ ಕಾಡಲ್ಲಿ ಇನ್ನೊಂದು ಸರ್ತಿ ಕಾಡ್ಗಿಚ್ಚು ಬರ್ತದೆ. ಆ ಕಾಡ್ಗಿಚ್ಚನ್ನು ಕೂಡ ಪ್ರಲಂಬಾಸುರ ಸತ್ತಾದ ನಂತರ ಆಗ ಎಲ್ಲ ಕಡೆ ಕಾಡ್ಗಿಚ್ಚು ಬಂತು. ಕಾಡ್ಗಿಚ್ಚನ್ನು ಕೂಡ ಭಗವಂತ ಇನ್ನೊಂದು ಸರ್ತಿ ನುಂಗಿದ್ನಂತೆ ಪರಮಾತ್ಮ. ಆಮೇಲೆ ಇನ್ನೊಂದು ಸರ್ತಿ ಏನಾಯ್ತಂತೆ, ಕೃಷ್ಣ ಅವನು ಎಲ್ಲರ ಜೊತೆಗೂ ಕೂಡ ದನ ಕಾಯ್ಲಿಕ್ಕೆ ಅಂತ ಬಂದಾಗ ಆವತ್ತೊಂದು ಸತ್ರಯಾಗ ನಡೀತಾ ಇತ್ತು ಬ್ರಾಹ್ಮಣರದೆಲ್ಲ. ಇವನು ಊಟಕ್ಕೆ ಬುತ್ತಿ ತಗೊಂಡು ಹೋಗಿರ್ಲಿಲ್ಲ. ಆ ಸರಿಯಾಗಿ ಎಲ್ಲರೂ ಕೂಡ ಹುಡುಗರೆಲ್ಲ ಹಸಿವೆ ಆಗ್ತಿದೆ, ಕೃಷ್ಣ ಊಟ ಬೇಕು ಅಂದ ಕೂಡ್ಲೇನೆ ಆಗ ಎಲ್ಲರೂ ಹೇಳಿದ ಕೃಷ್ಣ ಅಲ್ಲೆಲ್ಲ ಇರ್ತದೆ, ಬ್ರಾಹ್ಮಣರನ್ನ ಹೋಗಿ ಕೇಳಿಸ್ಕೊಂಬರ್ರಿ ಅಂತ. ಹೋಗಿ ಕೇಳಿದ್ರೆ ಬ್ರಾಹ್ಮಣರೆಲ್ಲ ಬೈದು ಕಳಿಸಿದ್ರಂತೆ, ಕೊಡೋದಿಲ್ಲ ನಾವು ಅಂತಂದ್ರು. ಅಂದು ಕೂಡ್ಲೇನೆ ಆಗ ಬ್ರಾಹ್ಮಣರ ಹೆಂಡಂದ್ರ ಹತ್ರ ಹೋಗ್ರಿ ಅಂತಂದ ಕೃಷ್ಣ. ಆಯ್ತು ಅಂತ ಹೋದ್ರಂತೆ. ಹೋಗಿ ಅವರೆಲ್ಲರೂ ಕೂಡ ಕೇಳಿದ್ರಂತೆ. ಕೇಳಿದ ಕೂಡಲೇ ಅವರೇ ಹೊತ್ಕೊಂಡ್ಬಂದ್ರಂತೆ. ಕೃಷ್ಣ ಇರೋ ಜಾಗಕ್ಕೇನೆ ಅಡಿಗೆಗಳನ್ನ, ಕೃಷ್ಣನಿಗೆ ನೈವೇದ್ಯ ಮಾಡುವಂತ ಯೋಗ ಬಂತಲ್ಲ ನಮಗೆ ಅಂತ ಎಲ್ಲ ಸಂತೋಷದಿಂದ ಬಂದ್ರಂತೆ. ತತ್ರೈಕಾ ವಿಧೃತಾ ಭರ್ತ್ರ ಭಗವಂತಂ ಯಥಾಶ್ರುತಂ. ಭಾಗವತದಲ್ಲಿ ಮಾತ್ರ ಒಂದು ಮಾತು ಹೇಳುತ್ತಾರೆ. ಅದರಲ್ಲಿ ಏನಾಗಿ ಬಿಡುತ್ತಂತೆ, ಒಬ್ಬ ಗೋಪಿಗೆ ಮಾತ್ರ ಊಟ ತಗೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲಂತೆ. ಬ್ರಾಹ್ಮಣ ಹುಡುಗಿಗೆ ಮದುವೆ ಆಗಿತ್ತು, ಗಂಡ ಬಂದು ತಡೆದು ಬಿಟ್ನಂತೆ. ಗಂಡ ತಡೆದದ್ದಕ್ಕೆ ಎಷ್ಟು ಅಂತಂದ್ರೆ ಕೃಷ್ಣನ ಮೇಲೆ ಭಕ್ತಿ ಅವಳಿಗೆ ಅಂತಂದ್ರೆ ಅವಳು ಏನ್ ಮಾಡಿದ್ನಂತೆ, ಆತ್ಮಹತ್ಯೆ ಮಾಡಿಕೊಂಡಂತೆ. ಕೃಷ್ಣನಿಗೆ ನೈವೇದ್ಯ ಮಾಡ್ಲಿಕ್ಕೆ ಆಗದೇ ಇರುವಂತ ನನ್ನ ಜನ್ಮವೇ ವ್ಯರ್ಥ, ಆದ್ರಿಂದ ಕೃಷ್ಣನಿಗೆ ನೈವೇದ್ಯ ಮಾಡದಿರುವ ಜನ್ಮವೇ ಬೇಡ ನನಗೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅಂತ ಇದು ಭಾಗವತದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಈ ರೀತಿಯಲ್ಲಿ ಪರಮಾತ್ಮ ಅಂದ್ರೆ ಬ್ರಾಹ್ಮಣರೆಲ್ಲರೂ ಕೂಡ ಅವ್ರಿಗೆ ಗೊತ್ತಿತ್ತು ಕೃಷ್ಣ ಅಂದ್ರೆ ಭಗವಂತ ಅಂತಲೇ ಗೊತ್ತಿದ್ರು ಕೂಡ ಇದನ್ನೆಲ್ಲ ನಟನೆ ಮಾಡಿದ್ರಂತವರೆಲ್ಲ. ಯಾಕೆಂದ್ರೆ ಬೇರೆಯವರಿಗೆಲ್ಲರಿಗೂ ಕೂಡ ಅಸುರರಿಗೆ ಮೋಹ ಬರ್ಲಿ, ಕೃಷ್ಣ ದೇವರಲ್ಲ ಅಂತ ಅನಿಸ್ಲಿ ಅಂತ ಮೋಹ ಬರ್ಲಿ ಅನ್ನೋದಕ್ಕೋಸ್ಕರ ಮಾಡಿದ್ದು ಅಷ್ಟೇ ಹೊರತು ಇನ್ನೇನು ಅಲ್ಲ ಅಂತ ಹೇಳ್ತಾರೆ. ಆದ್ರಿಂದಾಗಿ ಆಮೇಲೆ ಎಲ್ರಿಗೂ ಕೂಡ ಹೋಗಿ ಕೃಷ್ಣನಿಗೆ ಹಾಕಿ ಭೋಜನವನ್ನ ಮಾಡಿಸಿದ್ರಂತೆ. ಎಂತ ಭೋಜನ ಅಂತೀರಿ, ವೈಭವದ ಭೋಜನ ಅಂತ ಹೇಳ್ತಾರೆ. ಅನೇಕ ಪದಾರ್ಥಗಳನ್ನೆಲ್ಲ ಮಾಡ್ಕೊಂಡು ಬಾಳೆ ಎಲೆ, ನೀರು ಗೀರು ಎಲ್ಲ ಹೊತ್ಕೊಂಡೇ ಹೋಗಿದ್ರಂತೆ. ಅವನಿದ್ದ ಜಾಗಕ್ಕೆ ಹೋಗಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಮಸ್ತು ಇಂದಿರಾರಮಣ ಗೋವಿಂದ ಅಂದ್ರೆ ಒಂದ್ಸರ್ತಿ ಎಲ್ಲ ಹುಡುಗರು ಊಟ ಮಾಡಿದ್ರು. ನೋಡಿ ಎಷ್ಟು ಆನಂದ ಪಟ್ರು ಅಂತಂದ್ರೆ, ದೇವ್ರೆ ಕೃಷ್ಣ ನಿನ್ನನ್ನು ನಂಬಿ ಬಂದಿದ್ವೋ ಏನೂ ಸಿಗಲ್ಲ ಅಂತ ಅನ್ಕೊಂಡಿದ್ವಿ, ಎಷ್ಟು ವೈಭವದ ಊಟ ಮಾಡಿಸಿದೆಯಲ್ಲ ನಮಗೆ. ಎಷ್ಟು ವೈಭವ ಅಂತಂದ್ರೆ ಒದ್ದಾಡಿ ಹೋಗಿದ್ವಿ ನಾವು, ಏನು ಸಿಗೋದೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಸಾಯಂಕಾಲ ಆಗ್ತಾ ಹೋಗಿತ್ತು, ಇನ್ನು ಊಟ ಆಗಿಲ್ಲ ಅಂತ ಅನ್ಕೊಂಡಿದ್ವಿ. ಅದಕ್ಕೇನು ಹೆದರ್ಬೇಡ್ರಿ, ಹುಬ್ಬಳ್ಳಿ ಮಂದಿನೂ ಸಾಯಂಕಾಲ 5 ಗಂಟೆಗೆ ಹಾಕ್ತಿರ್ತಾರೆ ಕೆಲವೊಮ್ಮೆ, ಒಂದ್ ದಿವ್ಸ ಮಾಡ್ರಿ ಅಂತಂದು.
ಅದಕ್ಕೆ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ಸಾಯಂಕಾಲದ ಹೊತ್ತಿಗೆ ಊಟ ಮಾಡಿದ್ರು. ಅವ್ರು ಹೇಳಿದ್ರಂತೆ, ಸಂಜೀತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನೋ, ವ್ಯಂಜನ ಮೊದಲಾದ ನಾನಾ ಸುಭಕ್ಷವ ಭುಂಜಿಸುವುದು ಮತ್ತೇನೋ. ಇದೆಲ್ಲ ಯಾರಿಂದ ಆದದ್ದು ಅಂದ್ರೆ ನಿನ್ನ ಅನುಗ್ರಹ, ನಿನ್ನ ನಂಬಿ ಬಂದ್ವೆಲ್ಲೋ ಕೃಷ್ಣ. ಆದ್ರಿಂದ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ದೇವರ ಅನುಗ್ರಹ ಇತ್ತು ಅಂದ್ರೆ ಎಲ್ಲಿ ಏನು ಬೇಕಾದ್ರೂ ಸಿಗತ್ತೆ. ಹೀಗೆ ಕೃಷ್ಣ ಪರಮಾತ್ಮ ಆ ವಿಪ್ರ ಪತ್ನಿಯರಿಗೆಲ್ಲರಿಗೂ ಕೂಡ ಭಾಗ್ಯ ಕೊಟ್ಟನಂತೆ. ಈ ಊಟ ಮಾಡಿದ್ದು ಕೃಷ್ಣ, ಆದ್ರೆ ಮನೆಗೆ ಹೋದ ಕೂಡ್ಲೇನೆ ಗಂಡಂದ್ರೆಲ್ಲ ತೇಗಿದ್ರಂತೆ. ಆನಂದ ಆಗಿ ಹೋಗಿತ್ತು ಅವ್ರು, ನಮ್ ಊಟ ಆಯ್ತು ಇನ್ನೇನ್ ಬೇಡ ಅಂದ್ರಂತೆ. ಹೀಗೆ ಅನುಗ್ರಹವನ್ನ ಮಾಡಿದ ಕೃಷ್ಣ ಅಂತ ಈ ಕಥೆಯು ಬಂದಿದೆ. ಆಮೇಲೆ ಇಂದ್ರನಿಗೆ ಪೂಜೆ ಬೇಡ ಅಂತ ಅವನು ಮಳೆ ಬರಿಸಿದಾಗ ಗೋವರ್ಧನಗಿರಿಯನ್ನ ಎತ್ತಿ ಪರಮಾತ್ಮ ಗೋವರ್ಧನೋದ್ಧಾರಕ ಅಂತ ಕರೆಸಿಕೊಂಡ ದೇವರು. ಹೀಗೆ ಗೋವರ್ಧನೋದ್ಧಾರಕನಾಗಿ ನಿಂತ ಭಗವಂತ. ಆಗ ಇಂದ್ರನಿಗೆ ಗೊತ್ತಾಯ್ತು ನಾನು ಅಪರಾಧ ಮಾಡಿದ್ದೀನಿ ಅಂತ ಗೊತ್ತಾಗಿ ಇಂದ್ರ ಬರ್ತಾನೆ. ಇಂದ್ರ ಬಂದು ಕೇಳ್ಕೊಳ್ತಾನೆ, ನನ್ನಿಂದ ತಪ್ಪಾಯ್ತು ಕೃಷ್ಣ ಅಂತ. ಆಗ ದೇವಲೋಕದಿಂದ ಅಮೃತವನ್ನ ತನ್ನಂತೆ, ದೇವರಿಗೆ ಅಭಿಷೇಕ ಮಾಡಿದ್ನಂತೆ. ಆವಾಗಲೇ ಅದನ್ನು ಗೋವಿಂದ ಪಟ್ಟಾಭಿಷೇಕ ಅಂತ ಹೇಳುತ್ತಾರೆ. ಗೋವಿಂದ ಅಂದ್ರೆ ಗೋವಿಂದ ಗೋವಿಂದ ಅನ್ನುವಂತ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಅವನಿಗೆ ಅಭಿಷೇಕವನ್ನ ಮಾಡಿದ್ನಂತೆ. ಅಂದ್ರೆ ದೇವರ ವಿಷಯದಲ್ಲಿ ಏನಾದ್ರೂ ಅಪರಾಧವನ್ನ ಮಾಡಿದ್ವಿ ಅಂತ ಆದ್ರೆ ನಾವು ಆಗ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ದ್ವಾದಶಿ ತಿಥಿ ಎಂದು ಬೆಳಗಿನ ಜಾವದಲ್ಲಿ ಸಾಳಗ್ರಾಮಕ್ಕೆ ದಧಿ ಅಭಿಷೇಕವನ್ನ ಮಾಡಬೇಕಂತೆ, ಮೊಸರಿನ ಅಭಿಷೇಕವನ್ನ ಮಾಡಿದ್ವಿ ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವನು ಅಮೃತದ ಅಭಿಷೇಕವನ್ನ ಮಾಡಿದ. ಅಮೃತದ ಅಭಿಷೇಕವನ್ನ ಮಾಡುವಾಗ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆ, ಅದರಲ್ಲೂ ಕೂಡ ಏನೇನು ಪಾಪ ಮಾಡಿರ್ತೀವಲ್ಲ ಎಲ್ಲಾ ಪಾಪಗಳು ಕೂಡ 3 ನಾಮಸ್ಮರಣೆಯಿಂದ ಪರಿಹಾರ ಆಗತ್ತಂತೆ. ಅಚ್ಯುತ, ಅನಂತ, ಗೋವಿಂದ ಅಂತ. ಅಚ್ಯುತೇತಿ ಮನಃಪೂತಂ ಅಂತ ಹೇಳುತ್ತಾರೆ. ಅಚ್ಯುತ ಅಂತ ನಾಮಸ್ಮರಣೆ ಮಾಡಿದರೆ ಸಾಕು, ಮನಸ್ಸಿನಿಂದ ಮಾಡಿದಂತ ದೋಷಗಳೆಲ್ಲ ಪರಿಹಾರ ಆಗ್ತದಂತೆ. ಇನ್ನು ಅಚ್ಯುತ ಅನಂತ ಅಂತ ಹೇಳಿದ್ರೆ ಆಗ ದೇಹದಿಂದ ಮಾಡಿದ ಪಾಪ. ಗೋವಿಂದ ಅಂದಾಗ ಎಲ್ಲಾ ಪಾಪಗಳು ಕೂಡ ಪರಿಹಾರ ಆಗತ್ತಂತೆ. ಆದ್ರಿಂದ ತುತ್ತು ತುತ್ತಿಗೆ ಗೋವಿಂದ ಎನ್ನಿ ಅಂತ ಹೇಳ್ತಾರೆ. ಒಂದೊಂದು ತುತ್ತು ತಿನ್ನುವಾಗಲೂ ಕೂಡ ಗೋವಿಂದನ ನಾಮಸ್ಮರಣೆ ಮಾಡ್ರಿ. ಯಾಕೆ ಅಂತ ಹೇಳಿದ್ರೆ ನಾವು ತಿನ್ನುವಾಗ ಏನೇನ್ ತಿಂತಿರ್ತೀವೋ ಗೊತ್ತಿಲ್ಲ, ನಿತ್ಯ ವೈಶ್ವದೇವಂತೂ ಇಲ್ಲವೇ ಇಲ್ಲ, ಏನೂ ಇರೋದಿಲ್ಲ. ಆದ್ರಿಂದ ಪಂಚಸೂನಗಳೆಲ್ಲವೂ ಕೂಡ ಬರ್ತಿರ್ತವೆ. ಅದು ಎಲ್ಲದರ ಪಾಪ ಎನ್ನುವಂತಹದ್ದು ಪರಿಹಾರ ಆಗೋದಕ್ಕೋಸ್ಕರವಾದ್ರೂ ಕೂಡ ತುತ್ತು ತುತ್ತಿಗೆ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆಯನ್ನ ಮಾಡಿಕೊಂಡು ಊಟವನ್ನು ಮಾಡಬೇಕು ಅಂತ. ಅದಕ್ಕೋಸ್ಕರ ಇವನು ಗೋವಿಂದ ಅನ್ನುವಂಥ ನಾಮಸ್ಮರಣೆಯಿಂದಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ನಂತೆ ಭಗವಂತ. ಆಮೇಲೆ ಭಗವಂತ ಗೋಪಿಕಾ ಸ್ತ್ರೀಯರೊಡನೆ ಅವರ ಜೊತೆಗೆಲ್ಲ ವಿಹಾರವನ್ನ ಮಾಡ್ತಾನೆ ಪರಮಾತ್ಮ. ಆಮೇಲೆ ಮುಂದೆ ಆಗಬೇಕಾದ್ರೆ ಒಬ್ಬ ಶಿವನ ಅನುಗ್ರಹದಿಂದಾಗಿ ಒಬ್ಬ ಯಕ್ಷನಿಗೆ ರಕ್ಷಣೆ ಉಂಟು ಮಾಡ್ಲಿಕ್ಕೋಸ್ಕರವಾಗಿ ಕುಬೇರನಿಂದಾಗಿ ಶಾಪಗ್ರಸ್ತನಾಗಿ ಬಂದಿದ್ನಂತೆ. ಅವನು ಮಹಾಬಲಿಷ್ಠ, ಆದ್ರೆ ಕುಬೇರನಿಗೆ ಸೇವಕ ಅವನು ನಿಜವಾಗ್ಲೂ ಕೂಡ. ಅವನೇ ಏನಾಗಿದ್ದ ಅಂದ್ರೆ ಶಾಪಗ್ರಸ್ತನಾಗಿ ಶಂಖಚೂಡ ಅನ್ನುವಂಥ ಹೆಸರಿನಿಂದಾಗಿ ಬಂದಿದ್ನಂತ ಅವನು, ರಾಕ್ಷಸನಂತೆ. ಆ ರಾಕ್ಷಸನನ್ನು ಕೂಡ ಅವನು ಗೋಪಿಯರನ್ನೆಲ್ಲ ಎತ್ಕೊಂಡು ಹೋಗ್ತಿದ್ನಂತೆ, ಗೋಪಿಕಾ ಸ್ತ್ರೀಯರನ್ನ. ಅಂಥವನನ್ನು ಕೂಡ ಭಗವಂತ ಒಂದು ಸರ್ತಿ ಹೊಡೆದು ಅವನ ಸಂಹಾರವನ್ನು ಕೂಡ ಮಾಡಿದ ಅಂತ. ಇನ್ನೊಬ್ಬ ಎತ್ತಿನ ರೂಪದಲ್ಲಿ ಬಂದಿದ್ದ, ಅವನ ಹೆಸರು ಅರಿಷ್ಟಾಸುರ ಅಂತ. ಆ ಅರಿಷ್ಟಾಸುರನನ್ನು ಕೂಡ ಅವನಿಗೂ ಕೂಡ ರುದ್ರದೇವರ ವರ ಇತ್ತು, ಅವನನ್ನು ಕೂಡ ಸಂಹಾರ ಮಾಡಿದ್ನಂತೆ ಭಗವಂತ. ಇನ್ನೊಂದು ಕುದುರೆ ರೂಪದಲ್ಲಿ ಬಂದಿದ್ನಂತೊಬ್ಬ, ಅವನ ಹೆಸರು ಕೇಶಿ ಅಂತ ಹೆಸರು, ಕೇಶಿ. ಆ ಕೇಶಿ ಎನ್ನುವಂತ ಅಸುರ, ಅವನನ್ನು ಕೂಡ ಭಗವಂತ ಸಂಹಾರ ಮಾಡುತ್ತಾನೆ. ಆಮೇಲೆ ಮತ್ತೊಬ್ಬನಾಗಬೇಕಾದ್ರೆ ಮಯಾಸುರನ ಮಗ ವ್ಯೋಮಾಸುರ ಅಂತ ಹೆಸರವನಿಗೆ, ಮಯಾಸುರನ. ಅವನು ಬ್ರಹ್ಮದೇವರ ಅನುಗ್ರಹ ಇತ್ತವನಿಗೆ, ಅವನನ್ನು ಕೂಡ ಭಗವಂತ ಪರಮಾತ್ಮ ಅವನನ್ನು ಸಂಹಾರವನ್ನು ಮಾಡುತ್ತಾನೆ. ಹೀಗೆ ಇಷ್ಟೆಲ್ಲ ಆದ ನಂತರ ಆಮೇಲೆ ಈ ಅಕ್ರೂರ ಬರ್ತಾನೆ. ಅಕ್ರೂರ ಬಂದು ಕೃಷ್ಣ ಪರಮಾತ್ಮನನ್ನ, ನೀನು ಒಂದು ಸ್ಪರ್ಧೆ, ಬಿಲ್ಲಿನ ಪೂಜೆ ಇದೆ, ಅದಕ್ಕೆ ಬರಬೇಕು ಅಂತ ಕಂಸ ಕರೆದಿದ್ದಾನೆ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಆಯ್ತು ಅಂತ ಅಕ್ರೂರನ ಜೊತೆಗೆ ಹೊರಡುತ್ತಾನೆ. ಹೊರಟ ನಂತರ ದಾರಿಯಲ್ಲಿ ಅವನಿಗೆ ವಿಶ್ವರೂಪ ದರ್ಶನವನ್ನ ಮಾಡ್ತಾನೆ, ಅನಂತ ಪದ್ಮನಾಭನ ದರ್ಶನ. ಆ ದರ್ಶನ ಆಗ್ತದೆ.
ಆ ದರ್ಶನ ಆದ ನಂತರ ಅಲ್ಲಿಗೆ ಹೋದ ಮೇಲೆ ಮೊದಲಿಗೆ ಒಬ್ಬ ಅಗಸ ಇರ್ತಾನೆ, ಅವನಿಂದ ಬಟ್ಟೆ ಕೇಳ್ತಾನೆ, ಕೊಡ್ಲಿಲ್ಲ, ಕೊಂದ ಹಾಕಿದ ಅವನನ್ನ, ಆ ಅಗಸನನ್ನ ಕೊಂದ. ಆಮೇಲೆ ಕ್ಷೌರಿಕನ ಹತ್ರ ಹೋಗಿ ಕ್ಷೌರ ಮಾಡಿಸ್ಕೊಳ್ತಾನೆ ಪರಮಾತ್ಮ. ಆಮೇಲೆ ದೇವರಿಗೆ ತ್ರಿವಕ್ರೆ ಅಂತ ಒಬ್ಬಳು ಸಿಗ್ತಾಳೆ. ಆ ತ್ರಿವಕ್ರೆ ಗಂಧವನ್ನು ತೆಗೆದಿರ್ತಾಳೆ ಕಂಸನಿಗಾಗಿ. ಆದ್ರೆ ಕೃಷ್ಣನ್ ನೋಡಿ ಕೃಷ್ಣನಿಗೆ ಸಮರ್ಪಣೆಯನ್ನ ಮಾಡಿದ್ಲಂತೆ. ಅವಳಿಗೆ ಅನುಗ್ರಹ ಮಾಡಿದ, ಅವಳನ್ನೇ ಮದುವೆ ಮಾಡ್ಕೊಳ್ತಾನೆ ಮುಂದೆ ಪರಮಾತ್ಮ. ಆಮೇಲೆ ಹೋಗಿ ಶಿವಧನಸ್ಸನ್ನ ಭಂಗ ಮಾಡುತ್ತಾನೆ. ಆಗ್ಲೇ ಕಂಸನಿಗೆ ಭಯ ಆಯ್ತು ಅವನಿಗೆ ಒಂದ್ಸರ್ತಿ. ಇಷ್ಟೆಲ್ಲ ಆದ ನಂತರ ಆ ಕಂಸನನ್ನು ಹೋಗಿ ಅವನ ಮನೆಯಲ್ಲಿ ಒಂದು ಆನೆ ಇತ್ತು, ಕುವಲಯಾಪೀಡ ಅಂತ. ಆ ಕುವಲಯಾಪೀಡ ಎನ್ನುವಂತ ಆನೆಯನ್ನು ಕೂಡ ಸಂಹಾರವನ್ನ ಮಾಡಿದ್ನಂತೆ ಭಗವಂತ. ಅದಾದ ನಂತರ ಮುಂದೆ ಹೋಗಬೇಕಾದ್ರೆ ಒಂದು ಮುಷ್ಟಿಕಾಸುರ, ಚಾಣೂರ ಅಂತಿಬ್ರು ದೈತ್ಯರು, ಒಳ್ಳೆ ಮಲ್ಲ ಯುದ್ಧದಲ್ಲಿ ಭಾರಿ ಬಲಿಷ್ಠರಂತೆ. ಅವರಿಬ್ಬರನ್ನು ಕೂಡ ಜುಟ್ಟು ಹಿಡಿದು ನೆಲ ಕೊಡದು ಅವರನ್ನು ಕೊಲ್ತಾನಂತೆ ಪರಮಾತ್ಮ. ಹೀಗೆ ಮುಷ್ಟಿಕಾಸುರನ ಸಂಹಾರ, ಕಂಸನ ಸೈನ್ಯವನ್ನೆಲ್ಲ ನಾಶ ಮಾಡಿದ್ನಂತೆ ಭಗವಂತ. ಇಷ್ಟೆಲ್ಲ ಕಂಸನ ಸೈನ್ಯ ನಾಶ ಮಾಡಿ ಕೊನೆಯಲ್ಲಿ ಈ ಇವನೇನಿದ್ದಾನೆ ಕಂಸ, ಆ ಕಂಸನನ್ನು ಕೂಡ ಭಗವಂತ ಸಂಹಾರ ಮಾಡಿದ್ನಂತೆ. ಇಡೀ ಏನು ಮಥುರಾ ಪಟ್ಟಣ ಇದೆ, ಆನಂದವನ್ನ ಪಟ್ಟು ಎಲ್ಲರೂ ಕೂಡ ಒಂದು ದೀಪಾವಳಿ ಹಬ್ಬದಂತೆ ಸ್ನಾನ ಮಾಡಿ ಹಬ್ಬವನ್ನ ಆಚರಣೆ ಮಾಡಿದ್ರಂತ ಒಂದ್ಸರ್ತಿ. ಅಷ್ಟು ಅದ್ಭುತವಾಗಿ ಇವ್ರನ್ನೆಲ್ಲ ಸಂಹಾರ ಮಾಡಿದ ಭಗವಂತ. ಇಷ್ಟು ಸಂಹಾರ ಆದ ನಂತರ ಆಮೇಲೆ ಕೃಷ್ಣ ಮತ್ತು ಬಲರಾಮರಿಗಿಬ್ಬರಿಗೂ ಕೂಡ ವಿದ್ಯಾಭ್ಯಾಸ ಆಗಬೇಕು ಅಂತ ಸಾಂದೀಪಿನಿ ಆಚಾರ್ಯ ಗುರುಕುಲಕ್ಕೆ ಕಳಿಸಿದ್ರು. ಉಪನಯನ ಮಾಡಿ ಅವರಿಗೆ ಇನ್ನು ಅಲ್ಲಿ ತನಕ ಆಗಿರ್ಲಿಲ್ಲ. ಆವಾಗ ಸೇನೆ ದ್ವಿಜತ್ವ ಉಪಗಮ್ಯ ಮುಮೋಚನಂದಂ, ಆಗ ಅವನಿಗೆ ಉಪನಯನ ಆಯ್ತು. ಉಪನಯನ ಆಗಿ ಹೋದ್ರಂತೆ. ಆವಾಗ ಮತ್ತೇನಾಗತ್ತೆ ಅಂದ್ರೆ ಜರಾಸಂಧ ಬರ್ತಾನೆ ಯುದ್ಧಕ್ಕೆ ಅಂತ ಹೇಳಿಬಿಟ್ಟು ಅನೇಕ ಬಾರಿ ಬರ್ತಾನೆ, 18 ಬಾರಿ ಬಂದಂತೆ. ಅಷ್ಟು ಸರ್ತಿಯೂ ಕೂಡ ಜರಾಸಂಧನನ್ನು ಹೊಡೆದು ಕಳಿಸಿದ್ನೇ ಹೊರತು ಒಂದು ಸರ್ತಿಯೂ ಕೂಡ ಈ ಜರಾಸಂಧನನ್ನು ಕೊಲ್ಲಿಕ್ ಹೋಗ್ಲಿಲ್ಲಂತೆ ಅವನನ್ನು. ಯಾಕೆಂದ್ರೆ ಎಷ್ಟು ಸೈನ್ಯ ಬರ್ತದೋ ಬರ್ಲಿ, ಅಂದ್ರೆ ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಜಾತಕಂಸವದಾರ್ಥಾಯ ಭೂಭಾರ ಹರಣಾಯಚ, ಭೂಮಿಗೆ ಭಾರರಾದವರ ನಾಶಕ್ಕೋಸ್ಕರವೇ ಬಂದದ್ದಾದ್ರಿಂದ ಈ 18 ಅಕ್ಷೌಹಿಣಿ ಸೈನ್ಯಕ್ಕಿಂತ ದೊಡ್ಡ ಸೈನ್ಯವನ್ನು ತಯಾರು ಮಾಡಿದ್ದವನು. ಆ ಎಲ್ಲರನ್ನೂ ಕೂಡ ಸಂಹಾರ ಮಾಡಿದ್ನಂತೆ ಭಗವಂತ. ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಮುಂದೆ ಆಗಬೇಕಾದ್ರೆ ಇವನೇನ್ ಮಾಡ್ತಾನೆ ಅಂದ್ರೆ ಜರಾಸಂಧ, ಅವನ ಸೈನ್ಯ ಎಲ್ಲ ಖಾಲಿ ಆಯ್ತಂತೆ. ಅವನ ಸೈನ್ಯ ಎಲ್ಲ ಖಾಲಿ ಆಗಿರಬೇಕಾದ್ರೆ ಆವಾಗ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಅವನಿಗೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮುಂದೆ ಆಗಬೇಕಾದ್ರೆ ಅವನೊಂದು ದೊಡ್ಡ ಸೈನ್ಯ ತರಬೇಕು ಅಂತ ಕಾಲಯವನ ಅಂತ ಒಬ್ಬ ಇರ್ತಾನೆ. ಕಾಲಯವನ ಅಂದ್ರೆ ಇವನು ಗರ್ಗಾಚಾರ್ಯರ ಮಗ. ಗರ್ಗಾಚಾರ್ಯ ಏನ್ ಮಾಡಿದ್ರಂತೆ, ಅವ್ರಿಗೂ ಒಂದು ದುರ್ಬುದ್ಧಿ ಬಂದಿತ್ತು ಅವರಿಗೆ. ಏನು ಅಂತಂದ್ರೆ ಈ ಇವರೆಲ್ಲರೂ ಕೂಡ ಯಾದವರು ಅವ್ರಿಗೆ ತಮಾಷೆ ಮಾಡ್ತಿದ್ರಂತೆ ಗರ್ಗಾಚಾರಿ, ನಿಮಗೆ ಮಕ್ಕಳಾಗಿಲ್ಲ ಅಂತ. ಅದಕ್ಕೆ ಯಾಕೆ ಇಷ್ಟು ತಮಾಷೆ ಮಾಡೋ ಧೈರ್ಯ ಎಲ್ಲಿಂದ ಇವರಿಗೆ ಅಂದ್ರೆ ಇವ್ರ ಹಿಂದೆ ಕೃಷ್ಣ ಇದ್ದಾನೆ ಅಂತ ಧೈರ್ಯ. ಆ ಧೈರ್ಯದಿಂದ ತಮಾಷೆ ಮಾಡುತ್ತಾರೆ ಅಂತ ಅವ್ರೇನ್ ಮಾಡಿದ್ರಂತೆ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ರುದ್ರದೇವರನ್ನು ಕುರಿತು ತಪಸ್ಸನ್ನ ಮಾಡಿ ಒಬ್ಬ ಮಗ ಹುಟ್ಟಬೇಕು. ಅವನೇನಾಗಬೇಕು ಅಂದ್ರೆ ಕೃಷ್ಣನನ್ನು ಕೊಲ್ಲುವವನಾಗಬೇಕು ಅಂತ. ಕೃಷ್ಣನ್ ಕೊಲ್ಲೋ ಮಗ ಹುಟ್ಲಿ ನನಗೆ ಅಂತ ತಪಸ್ಸು ಮಾಡಿದ್ನಂತೆ. ಎಂಥ ದುರ್ಬುದ್ಧಿ! ಆ ಕೃಷ್ಣನಿಗೆ ನಾಮಕರಣ ಮಾಡಿದ ಪುರೋಹಿತರವರು ಅವರಿಗೆ ಇಂಥ ಬುದ್ಧಿ ಬಂದು, ಕೆಲವೊಮ್ಮೆ ಬುದ್ಧಿ ಕೆಡ್ತದೆ, ಕಲಿ ಪ್ರವೇಶ ಅಂತಾರಲ್ಲ, ಆಗ್ತಿರ್ತದೆ ಇದೆಲ್ಲ. ಹಂಗಾಗಿ ಅವರಿಗೆ ಮಗ ಹುಟ್ಟಿದ. ಅದು ಯಾರಲ್ಲಿ ಅಂದ್ರೆ ಒಬ್ಬ ಯವನ ಕನ್ಯೆಯನ್ನು ಮದುವೆ ಮಾಡಿಕೊಡ್ತಾರ. ಆ ಯವನ ಕನ್ಯೆಯಲ್ಲಿ ಒಬ್ಬ ಮಗ ಹುಟ್ಟಿದ್ನಂತೆ. ಅವನಿಗೆ ಹೆಸರೇನಿಟ್ರು ಅಂದ್ರೆ ಯವನ ಕನ್ಯೆಯಲ್ಲಿ ಹುಟ್ಟಿದಾದ್ರಿಂದಾಗಿ ಯವನ ಅಂತಲೇ ಹೆಸರು ಅವನಿಗೆ. ಆದ್ರೆ ಹುಟ್ಟಿದ್ಯಾಕೆ, ಕೃಷ್ಣನ್ ಕೊಲ್ಲಿಕ್ಕೆ ಅಂತ. ರುದ್ರದೇವರು ವರ ಕೊಟ್ರು ಕೃಷ್ಣನ್ ಕೊಲ್ಲೋ ಮಗ ಹುಟ್ಲಿ ಅಂತ. ಅದಕ್ಕೆ ಕೃಷ್ಣ ಯಾವಾಗ ಸಿಗ್ತಾನೆ ಅಂತ ಕಾಲ ಪ್ರತೀಕ್ಷೆ ಮಾಡ್ತಿದ್ನಂತೆ. ಆದ್ರಿಂದ ಅವನಿಗೆ ಕಾಲ ಅಂತ ಹೆಸರು. ಕಾಲ ಇನ್ನೊಂದು ಯವನ ಕನ್ಯೆಯಲ್ಲಿ ಹುಟ್ಟಿದ್ರಿಂದ ಯವನ, ಆದ್ರಿಂದ ಎರಡೂ ಸೇರಿಸಿ ಅವನಿಗೆ ಕಾಲಯವನ ಅಂತ ಹೆಸರಿಟ್ಟಿದ್ರಂತೆ. ಹೀಗೆ ಕಾಲಯವನ. ಆ ಕಾಲಯವನ ಏನಿದ್ದಾನಲ್ವಾ, ಅವನೇನ್ ಮಾಡಿದ್ನಂತೆ, ಕೃಷ್ಣನ್ ಕೊಲ್ಲೋದಕ್ಕೋಸ್ಕರವೇ ಕಾಯ್ತಿದ್ದ. ಈ ಜರಾಸಂಧನ ಸೈನ್ಯ ಎಲ್ಲ ಖಾಲಿ ಆದಾಗ ಆಗ ಕಾಲಯವನನ ಬಳಿಯಲ್ಲಿ ಭಾರಿ ದೊಡ್ಡ ಸೈನ್ಯ ಇದೆ ಅಂತ ಗೊತ್ತಿತ್ತು. ಯಾಕೆಂದ್ರೆ ಅವ್ರ ಸೈನ್ಯ ದೊಡ್ಡದೇ ಆಗ್ತಿರ್ತದೆ ಯಾವಾಗಲೂ ಕೂಡ. ಯವನರು ಅಂತಂದ್ರೆ ಹಾಗೆ ಇರ್ತಾರಲ್ಲ, ಅವರು ಏನು ಅಂದ್ರೆ ಹಿಂದಿಲ್ಲ ಮುಂದಿಲ್ಲ, ಸುಮ್ಮನೆ ಮಕ್ಕಳನ್ನ ಪಡಿತಿರ್ತಾರೆ, ಬೆಳೆಸ್ತಿರ್ತಾರೆ. ಅವು ಏನ್ ಮಾಡ್ತಾವ್ ಗೊತ್ತಿಲ್ಲ, ಸುಮ್ಮನೆ ಬೆಳಿತಿರ್ತಾವೆ. ಯವನ್ರೇ ಹಾಗೆ ಅವರು. ಹಾಗೆ ಆ ರೀತಿ ಆದ್ರಿಂದ ನೀವು ಇಡೀ ನೋಡಿರ್ಬೇಕಾದ್ರೆ ಇಡೀ ದೇಶದಲ್ಲಿ ಇವತ್ತಿಗೂ ಕೂಡ ಏನು ಅಂತಂದ್ರೆ ಯವನರ ಸಂತಾನವೇ ಜಾಸ್ತಿ. ಯವನ್ರೆ ಎಲ್ಲಿ ಹೋದ್ರು ಕೂಡ ಅವ್ರ ದೇಶಗಳೇ ಜಾಸ್ತಿ ಇದ್ದಾವೆ. ಎಲ್ರದ್ದು ಕೂಡ ಯವನ್ರೇ ಇದ್ದಾರೆ ಎಲ್ಲಾ ಕಡೆಯಲ್ಲೂ ಕೂಡ. ಹಿಂಗಾಗಿ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಅಂದ್ರೆ ಇವತ್ತೇನು ನಾವು ಹೇಳ್ತೀವಲ್ಲ, ಇವತ್ತೇನು ಈ ದೇಶಗಳೆಲ್ಲ ಏನಿದ್ದಾವೆ, ಈ ಗಾಂಧಾರ ದೇಶ ಅಂತ ಹೇಳಿದ್ರೆ ಅದು ಯವನರ ದೇಶ ಆಗೋಗಿದೆ. ಒಂದು ಕಾಲದಲ್ಲಿ ಗಾಂಧಾರ ದೇಶ ಅಂತಂದ್ರೆ ಅಲ್ಲೆಲ್ಲ ಇದ್ದದ್ದು ಗಾಂಧಾರಿ ಮತ್ತು ಈ ಶಕುನಿ ಇವರೆಲ್ಲ ಇದ್ರು. ಅಂದ್ರೆ ಅದು ಯಾವ್ದು ಇವತ್ತು ಯಾವ್ದು ಗೊತ್ತದು, ಅಫ್ಘಾನಿಸ್ತಾನ ಅಂತ ಹೇಳ್ತೀವಿ.
ಅಫ್ಘಾನಿಸ್ತಾನ ಅಂತೇನಿದೆ ಅದೆಲ್ಲ ಗಾಂಧಾರ ದೇಶ, ಅದೆಲ್ಲವೂ ಕೂಡ ಹಾಗೆ ಅದು ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಯವನರೇ ಸೇರಿಬಿಟ್ಟಿದ್ದಾರೆ. ನಮ್ಮ ದೇಶ ಅಂತ ಅನ್ಕೊಂಡಿದ್ವಿ ಇಷ್ಟು ದಿವಸ, ಅದೇ ಇವತ್ತು ಪಾಕಿಸ್ತಾನ ಅಂತ ಹೋಗಿದೆ. ಹಿಂಗಾಗಿ ಎಲ್ಲಾ ಕಡೆಯಲ್ಲೂ ಯವನರೇ ಸೇರ್ತಾರಂತೆ. ಆ ಯವನ ಇದ್ದ ಅವನ ಸೈನ್ಯ ಭಾರೀ ದೊಡ್ಡದವನು ಆ ಸೈನ್ಯ. ಅದಕ್ಕೆ ಈ ಜರಾಸಂಧನಿಗೆ ಗೊತ್ತಾಯ್ತು. ಗೊತ್ತಾದ ಕೂಡಲೇ ಅವನು ಸಹಾಯ ಪಡೆಯೋಣ ಅಂತ ಇವನಿಗೆ ಒಂದು ಸ್ವಲ್ಪ ಸಂಕೋಚ, ಇವನಿಗೆ ಅಲ್ಲ ಅವನ ಸಹಾಯ ಹಾಕಿ ಪಡೆಯೋದು. ಯಾಕೆಂದ್ರೆ ನಾನು ಒಬ್ಬ ಸ್ಟ್ರಾಂಗ್ ವೀರ, ನಾನು ನನ್ನಂತ ವೀರನಿಗೆ ಅವನು ಸಹಾಯ ಪಡೆಯೋದಂದ್ರೆ ಏನಿದು ಅಂತ. ಅದಕ್ಕೆ ಏನ್ ಮಾಡಿದನಂತೆ, ಇಲ್ಲ ಸಹಾಯ ಅಂತ ಕೇಳೋದು ಬೇಡ, ಜರಾಸಂಧನ ಆಜ್ಞೆ ಅಂತ ಹೇಳಿಬಿಡೋಣ, ಬರ್ತಾನೆ. ಸಹಾಯ ಬರಬೇಕಂತ ಕೇಳಿದ್ರೆ ಕಷ್ಟ ಆಗ್ತದೆ. ಜರಾಸಂಧ ಆಜ್ಞೆ ಮಾಡಿದ್ದಾನೆ, ಕೃಷ್ಣನ್ ಕೊಲ್ಲಿಕ್ಕೆ ನೀನು ಬರಬೇಕು ಅಂತ ಹೇಳ್ಬಿಡೋಣ. ಅವಾಗ ಒಂದ್ ಸ್ವಲ್ಪ ಪ್ರೆಸ್ಟೇಜ್ ಇರ್ತದಲ್ಲ ನಮಗೂ ಕೂಡ, ಹಂಗ್ ಮಾಡೋಣ ಅಂತ. ಆಯ್ತು ಅಂತ ಹಂಗೆ ಹೇಳಿದ್ರು. ಅವನಿಗೆ ಹೇಳಿ ಕಳಿಸಿದ್ರಂತೆ. ಅವನೇನ್ ಮಾಡಿದ ಅಂತಂದ್ರೆ ಅವನ ಸೈನ್ಯವನ್ನೆಲ್ಲ ಕರ್ಕೊಂಡು ಬಂದಂತೆ ಕೃಷ್ಣನ ಕೊಲ್ಲಿಕ್ಕೆ ಅಂತ. ಅವನ ಸೈನ್ಯ ಎಷ್ಟು ದೊಡ್ಡದಿತ್ತು ಅಂದ್ರೆ, ಅವನೂರಿಂದ ಬರ್ಬೇಕಲ್ಲ, ಅವನೂರಿಂದ ಈ ಕಡೆಗೆ ಬರಬೇಕು ಅಂದ್ರೆ ಅಲ್ಲಲ್ಲಿ ರಾತ್ರಿ ಆಯ್ದ ಕೂಡ್ಲೇನೆ ಮಲಗಲಿಕ್ಕೆ ಅಂತ ಒಂದ್ ಕಡೆಗೆ ಎಲ್ಲಾದ್ರೂ ಕೂಡ ವಾಸ ಮಾಡ್ತಿದ್ರಂತೆ. ಬೆಳಗಾತ ಎದ್ದು ಕೂಡ್ಲೆ ಅಲ್ಲಿಂದ ಹೊರಟರು ಅಂದ್ರೆ ಆ ಜಾಗದಲ್ಲಿ ಒಂದ್ ದೊಡ್ಡ ಸಮುದ್ರವೇ ನಿರ್ಮಾಣ ಆಗಿಬಿಡ್ತಿತ್ತಂತೆ. ಸಮುದ್ರ, ಅವರು ಕೂತ ಎದ್ರು ಅಂದ್ರೆ ಅಲ್ಲೆಲ್ಲ ಸಮುದ್ರ ನಿರ್ಮಾಣ ಆಗಿಬಿಡ್ತಿತ್ತಂತೆ. ಏನದು ಅಂತಂದ್ರೆ ಬೇರೆ ಏನು ಅಲ್ಲ, ಇವರೆಲ್ಲರೂ ಕೂಡ ಬೆಳಿಗ್ಗೆದ್ದು ಒಂದ್ಸರ್ತಿ ಮಲಮೂತ್ರ ಮಾಡ್ತಿದ್ರಂತೆ, ಅದೇ ಸಮುದ್ರ ಆಗಿ ಹೋಗ್ಬಿಡ್ತಿತ್ತು. ಅಂದ್ರೆ ಅರ್ಥ ಮಾಡ್ಕೊಡ್ರೆ ಅವನ ಸೈನ್ಯ ಎಷ್ಟು ದೊಡ್ಡದಿತ್ತು ಅಂತ ಅರ್ಥ ಮಾಡ್ಕೊಡ್ರಿ, ಎಷ್ಟು ದೊಡ್ಡ ಸೈನ್ಯ ಅದು ಅಂತ. ಕಡೆಗೆ ಅದನ್ನೆಲ್ಲ ಏನಂದ್ರೆ ಇವ್ರು ಮುಂದೆ ಹೋದಂತೆ ವಾಯುದೇವರು ಅದನ್ನು ಒಣಗಿಸಿದ್ರಂತ ಅದನ್ನೆಲ್ಲವನ್ನು ಕೂಡ. ಇಲ್ದಿದ್ರೆ ಏನ್ ಗತಿ ಇತ್ತು ಹೇಳ್ರಿ, ಎಲ್ಲಾ ಕಡೆಯಲ್ಲಿ ಅವ್ರದೇ ಸಮುದ್ರ ಆಗ್ಬಿಟ್ರೆ ನಾವೆಲ್ಲಿ ಬದುಕ್ಬೇಕು ಆಮೇಲೆ ಅಲ್ವಾ. ಆದ್ರಿಂದಾಗಿ ಕಷ್ಟ ಆಗ್ತದೆ. ಒಂದ್ ದಿವಸ ರಾತ್ರಿ ಟ್ರೈನಲ್ಲೇ ಏನೇ ಆ ಪಕ್ಕದಲ್ಲಿ ಮಲಗಿದ್ವಿ ಅಂದ್ರೆ ಒದ್ದಾಡ್ತಿರ್ತೀವಿ ನಾವು, ಹಂಗಿರ್ತದೆ. ಅಂತಾದ್ರಲ್ಲಿ ಇಡೀ ಊರೇ ಅವ್ರ ಸಮುದ್ರ ಆಗ್ಬಿಟ್ರೆ ಹೇಗೆ ಬದುಕು ಅಂತ. ಆ ರೀತಿ ಅವನು ಬಂದಾಗ ಈ ಕೃಷ್ಣ ಏನ್ ಮಾಡಿದ್ನಂತೆ, ಬೇಕು ಅಂತ ಯುದ್ಧಕ್ಕೆ ಅಂತ ಬಂದಾಗ ಈ ಕಾಲಯವನನನ್ನು ನೋಡ್ತಾನೆ. ಕಾಲಯವನನನ್ನು ನೋಡಿ ಬೇಕು ಅಂತ ಅವನಿಗೊಂದು ಸಂದೇಶ ಕಳಿಸ್ಬೇಕು ಅಂತ ಕೃಷ್ಣ ಸಂದೇಶ ಕಳಿಸಿದ್ನಂತೆ. ಏನ್ ಸಂದೇಶ ಕಳಿಸಿದ ಅಂದ್ರೆ, ಒಂದು ಗಡಿಗೆ ತಗೊಂಡಂತೆ, ಗಡಿಗೆ. ಆ ಗಡಿಗೆ ಒಳಗೆ ಕರಿನಾಗರಹಾವನ್ನು ಹಾಕಿದ್ನಂತೆ. ಕರಿನಾಗರಹಾವನ್ನು ಹಾಕಿ, ಅವನ ರಾಜಕೀಯ ತಂತ್ರಗಳು ನೋಡಿ ಹೇಗಿರುತ್ತದೆ ಅಂತ ಕೃಷ್ಣಂದು. ಅದರೊಳಗೊಂದು ಕರಿನಾಗರಹಾವ ಹಾಕಿದ್ನಂತೆ. ಕರಿನಾಗರ ಹಾವು ಹಾಕಿ ಅದರ ಮೇಲೆ ಮುಚ್ಚಿ ಬಟ್ಟೆ ಗಿಟ್ಟೆ ಕಟ್ಟಿ ಇದನ್ನು ಹೋಗಿ ಕಾಲಯವನಿಗೆ ಕೊಟ್ಟು ಬರ್ರಿ ಅಂತ ಹೇಳಿದ್ನಂತೆ. ಆಯ್ತು ಅಂತ ಒಬ್ಬ ಸೇವಕ ಹೋಗಿ ಕಾಲಯವನಿಗೆ ಕೊಟ್ರಂತೆ. ಕೊಟ್ಟಾಗ ಅವನೇನ್ ಮಾಡಿದ, ಕೃಷ್ಣ ಏನೋ ಸಂದೇಶ ಕಳಿಸಿದ್ದ ನಿನಗೆ ಅಂತ. ಆಯ್ತು ಅಂತ ಅದನ್ನ ತೆಗೆದಂತೆ, ಗಡಿಗೆನ್ನೆಲ್ಲ ಬಿಚ್ಚಿದ, ಬಟ್ಟೆ ತೆಗೆದ, ಮಾಡಿದ. ಅದರ ಮುಚ್ಚಳ ಹೀಗೆ ತೆಗಿತಾನ, ಬುಸ್ ಅಂತಂತ ಸರ್ತಿ ಹಾವು. ಅದನ್ನ ನೋಡಿ ಒಮ್ಮೆ ಕಾಲಯವನ ಅನ್ಕೊಂಡು, ಎಲ್ಲ ಎಷ್ಟು ಜೋರಿದ್ದೀಯೋ ಕೃಷ್ಣ ನೀನ್ ಅಂದ್ರೆ ನೀನ್ ಹಾವಿದ್ದಂತೆ ನನ್ನನ್ನು ಕೊಂದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಸಂದೇಶ ಕಳಿಸಿದ್ಯಾ ನೀನು, ನೋಡಿ ಏನ್ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಇರೋರಿಗೆಲ್ಲ ಹೇಳಿದ್ನಂತೆ. ಎಲ್ಲೆಲ್ಲಿ ಊರಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಸಣ್ಣ ಸಣ್ಣ ಕೆಂಪಿರಿವಿರ್ತದನ್ನೆಲ್ಲ ಹಿಡ್ಕೊಂಬರ್ರಿ ಅಂತಂದಂತೆ. ಅವನು ಕೆಂಪಿರುವಿ ತಂದ್ರಂತೆ. ತಂದ್ರೆ ಎಲ್ಲ ಇರುವೆ, ರಾಶಿ ಇರುವೆಗಳನ್ನೆಲ್ಲವನ್ನು ಕೂಡ ತೆಗೆದು ಆ ಗಡಿಗೆ ಒಳಗೆ ಹಾಕಿದ್ನಂತೆ. ಅದು ಏನಾಗಿಬಿಡ್ತು ಅಂದ್ರೆ, ಆ ಹಾವನ್ನ ಇರುವೆಗಳೆಲ್ಲವೂ ಕೂಡ ಕಚ್ಚಿ 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 ಕೊಂದು ಹಾಕಿಬಿಟ್ಟು ಅಂತ. ಆ ಹಾವೇ ಸತ್ತೋಯ್ತು. ಅದಕ್ಕೆ ಮತ್ತೆ ಬಟ್ಟೆ ಕಟ್ಟಿ ಅದನ್ನ ಕಳಿಸಿಕೊಟ್ರೆ ಅಂದ್ರೆ ಇದ್ರಲ್ಲಿ ಏನು ಅಂದ್ರೆ, ನೀನು ಹಾವಾದ್ರೆ ಹಾವನ್ನ ಕೊಲ್ಲುವಂತ ಲಕ್ಷ ಲಕ್ಷ ಸೈನ್ಯ, ಕೋಟಿ ಕೋಟಿ ಸೈನ್ಯ ನನ್ನ ಹತ್ರ ಇದೆ ಇರುವೆಗಳಂತೆ ಅಂತ ನಿನಗೆ ಸಂದೇಶ ಕಳಿಸ್ತೇನೆ ಅಂತ ಆ ಸಂದೇಶವನ್ನು ಕಳಿಸಿದ್ನು. ಅದು ಹೋಯ್ತು. ಹೋಗಿ ಕೃಷ್ಣನಿಗೆ ಕೊಟ್ರು. ಕೃಷ್ಣನಿಗೆ ಕೊಟ್ಟಾಗ ಕೃಷ್ಣ ತೆಗೆದು ನೋಡ್ತಾನೆ, ಇರುವೆ ಅದರಲ್ಲಿ. ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು ಅಂತ ಕೃಷ್ಣ. ಯಾಕೆ ಅಂದ್ರೆ ಕೃಷ್ಣನ ತಂತ್ರಗಾರಿಕೆ ಏನು ಅಂದ್ರೆ, ಇವನು ಏನ್ ಮಾಡಿದ್ದ, ಗರ್ಗಾಚಾರ್ಯ ಏನ್ ಮಾಡಿದ್ದಾರೆ, ಕೃಷ್ಣನನ್ನ ಕೊಲ್ಲುವಂತ ಮಗ ಹುಟ್ಟಬೇಕು ಅಂತ ರುದ್ರದೇವರ ಹತ್ರ ವರ ಕೇಳಿದ್ದಾರೆ. ಅದಕ್ಕೆ ಕೃಷ್ಣ ಉಪಾಯ ಮಾಡಿದ್ದೇನು ಅಂದ್ರೆ, ಕೃಷ್ಣನ್ ಕೊಲ್ಲೋದು ಅಂದ್ರೆ ಕೃಷ್ಣ ಅಂತ ಅಷ್ಟೇ ಕೇಳಿದ್ದಾರೆ ಹೊರತು ಕೃಷ್ಣ ಅಂದ್ರೆ ನಂದಗೋಪನ ಮಗ, ವಸುದೇವನ ಮಗ, ಯಶೋದೇವ ಯಾವುದು ಹೇಳಿಲ್ಲ. ಜಗದೊಡೆಯನಾದ ಭಗವಂತ ಏನು ಹೇಳಿಲ್ಲ. ಅಂತೂ ಏನ್ ಕೇಳಿದ್ದು, ಬರೀ ಕೃಷ್ಣನ್ ಕೊಲ್ಲೋ ಮಗ ಅಂತ. ಕೃಷ್ಣನ್ ಕೊಲ್ಲೋ ಮಗ ಅಂತ ಕೇಳಿದ್ರಿಂದ ಈ ಭಗವಂತ ಏನ್ ಮಾಡಿದ ಅಂದ್ರೆ, ಈ ಸರ್ಪ ಇತ್ತಲ್ಲ ಕರಿನಾಗರಹಾವು, ಆ ಸರ್ಪಕ್ಕೂ ಕೂಡ ಸಂಸ್ಕೃತದಲ್ಲಿ ಹೆಸರೇನು ಅಂದ್ರೆ ಕೃಷ್ಣ ಅಂತಾರೆ. ಕೃಷ್ಣ ಸರ್ಪ ಅಂತಾರೆ. ಅದಕ್ಕೆ ಕೃಷ್ಣ ಅಂದ್ರೆ ಸರ್ಪ ಅಂತ. ಹಾಗಾಗಿ ರುದ್ರದೇವರ ವರ ಏನಿತ್ತು, ಕೃಷ್ಣನನ್ನ ಕೊಲ್ಲಬೇಕು ಅಂತ. ಈ ಕಾಲಯವನ ಕೈಯಲ್ಲಿ ಕೃಷ್ಣನ್ ಕೊಲಿಸಿದ ಅಂದ್ರೆ ಹಾವನ್ನು ಕೊಲಿಸಿದ ಅಂತ ಅರ್ಥ. ರುದ್ರದೇವರ ವರವನ್ನು ಸತ್ಯ ಮಾಡಿಟ್ಬಿಟ್ಟ. ಆಮೇಲೆ ನಿನ್ನನ್ನು ಕೊಲ್ತೀನಿ ಬಾ ಅಂತ ಬೇಕು ಅಂತ ಭಗವಂತ. ಆಮೇಲೆ ಏನ್ ಮಾಡಿದ, ಯುದ್ಧ ನಡೀಬೇಕಾದ್ರೆ ತಾನೇ ಹೋದ್ನಂತೆ ಕೃಷ್ಣ. ಹೋಗಿ ಭಗವಂತ ಎದುರಿಗೆ ಓಡಾಡಿದ್ನಂತೆ. ಕಾಲಯವನಿಗೆ ಗೊತ್ತಾಯ್ತು ಇವನೇ ಕೃಷ್ಣ ಅಂತ. ಬೇಕು ಅಂತ ಹೆದರಿದಂತೆ ನಟನೆ ಮಾಡಿದೆ ಕೃಷ್ಣ. ನಾಡಿ ಓಡಿದ್ನಂತೆ. ಓಡಿದ ಕೂಡಲೇ ಈ ಕಾಲಯವನ ನಾನು ನೋಡಿ ಹೆದರುತ್ತಿದ್ದಾನೆ, ಇನ್ನು ಕೃಷ್ಣನ್ ಹೊಡಿಬಹುದು ಅಂತ ಕೃಷ್ಣನ ಹಿಂದಿಂದೆ ಹೋದ್ನಂತೆ.
ಕೃಷ್ಣನ ಹಿಂದಿಂದೆ ಹೋಗ್ತಾ ಇದ್ರೆ ಈ ಕೃಷ್ಣ ಏನು ಮಾಡಿದ, ಒಬ್ಬ ತನ್ನ ಭಕ್ತ ಮುಚುಕುಂದ, ಅವನು ಗುಹೆ ಒಳಗೆ ಮಲಗಿದ್ನಂತೆ, ನಿದ್ದೆ ಮಾಡ್ತಿದ್ದ ಪಾಪ. ಅವನು ವರ ಕೇಳ್ಕೊಂಡಿದ್ನಂತೆ, ದೇವತೆಗಳನ್ನೆಲ್ಲ ವರ ಕೇಳಿದ್ನಂತೆ. ಈ ರೀತಿ ನಾನು ನಿದ್ದೆ ಮಾಡಬೇಕು, ಅದು ದೇವತೆಗಳಿಗೆ ಸಹಾಯ ಮಾಡಿರ್ತಾನ, ನನಗೆ ನಿದ್ದೆ ಬೇಕು ಅಂತ ಕೇಳಿ. ದೇವತೆಗಳು ವರ ಕೇಳೋದ್ರೆ ನಿದ್ದೆ ಬೇಕು, ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಮುಖ ನೋಡಿದ್ರೆ ಸುಟ್ಟೋಗಿ ಬಿಡ್ಬೇಕು, ಅವ್ರು ಹೋಳಾಗಿ ಬಿಡ್ಬೇಕು ಅವ್ರು, ಆ ರೀತಿ ವರ ಕೊಡ್ರಿ ಅಂತ ಕೇಳಿದ್ರು. ಆಯ್ತು ಅಂದಿದ್ರು. ಈ ಭಕ್ತ ಇನ್ನು ಎಷ್ಟು ದಿವಸ ಮಲಗ್ತಾನೆ ಅಂತ ಪರಮಾತ್ಮನಿಗೆ ಅನಿಸಿ ಆ ಗುಹೆ ಒಳಗೆ ಹೋದ್ನಂತೆ. ತನ್ನ ಮೈ ಮೇಲೆ ಇದ್ದಂತ ಶಾಟಿಯನ್ನ ಅವನ ಮೇಲೆ ಹೊದಿಸ್ಬಿಟ್ಟ. ಇವನ್ ಕೃಷ್ಣ ಪಕ್ಕಕ್ಕೆ ಹೋಗಿ ನಿಂತುಬಿಟ್ಟ. ಈ ಕಾಲಯವನ ಬದ್ನಂತೆ. ಬಂದು ಕೂಡ್ಲೆ ನೋಡಿದ ಒಂದ್ ಸರ್ತಿ, ಎಲ್ಲಾ ಕೃಷ್ಣ ಇಲ್ಲೇ ಮಲಿಗೆಯೇನೋ, ನೀನು ನಟನೆ ಮಾಡಿದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿಯಾ ಅಂತ ಹೋಗಿ ಜಾಡಿಸಿ ಒದ್ದನಂತ ಒಂದ್ ಸರ್ತಿ. ಜಾಡಿಸಿ ಒದ್ದು ಕೂಡ್ಲೇನೆ ಅವನ್ ಎದ್ದ ಒಂದ್ ಸರ್ತಿ. ಎದ್ದು ಕೂಡಲೇ ಇವನ್ ಬಿದ್ದ ಅಂತ. ಇವನ್ ಒದ್ದ, ಅವನ್ ಎದ್ದ, ಇವನ್ ಬಿದ್ದ ಅಂತ. ಹೀಗೆ ಆ ರೀತಿಯಲ್ಲಿ ಅಂದ್ರೆ ಅವನ ಮುಖ ನೋಡಿದ ಕೂಡಲೇ ಸತ್ತ ಇವನು ಅಂತ, ಕಾಲೆಯವನು ಸತ್ತ ಅಂತೂ ಕಾಲೆಯನ್ನು ಸಂಹಾರ ಮಾಡಿಬಿಟ್ಟ. ಅಂದ್ರೆ ಇದರಲ್ಲೂ ನಮಗೆಲ್ಲ ಸಂದೇಶ ಇದೆಲ್ಲ ಏನು ಅಂದ್ರೆ, ಯಾವತ್ತೂ ಕೂಡ ಮುಚುಕುಂದ ಅಂದ್ರೆ ಒಬ್ಬ ಸಾಮಾನ್ಯ ಜೀವ, ಅವನು ಸಾಮಾನ್ಯ ಜೀವ, ಕೃಷ್ಣನ್ ಭಕ್ತ ಜೀವ ಅವನು. ಆದ್ರೆ ಕೃಷ್ಣ ಭಗವಂತ. ಆದ್ರೆ ಕಾಲಯವನ ಬಂದಾಗ ಈ ಜೀವನನ್ನ ನೋಡಿ ಏನಂತ ತಿಳ್ಕೊಂಡ ಅವನು, ಇವನೇ ಕೃಷ್ಣ ಅಂತ ತಿಳ್ಕೊಂಡ. ಅಂದ್ರೆ ಜೀವನನ್ನ ಪರಮಾತ್ಮ ಅಂತ ತಿಳ್ಕೊಂಡ್ರು ಅಂತ ಆದ್ರೆ ಜೀವನದಲ್ಲಿ ಏನಾಗ್ತದೆ ಅಂದ್ರೆ ಕಾಲಯವನಿಗೆ ಹಿಡಿದ ಗತಿನೇ ಆಗ್ತದೆ. ಆದ್ರಿಂದ ಜೀವ ಪರಮಾತ್ಮ ಒಂದು ಅಂತ ತಿಳಿಬಾರದು. ಜೀವ ಬೇರೆ, ಪರಮಾತ್ಮ ಬೇರೆ. ಪರಮಾತ್ಮ ಸರ್ವೋತ್ತಮ, ನಾವೆಲ್ಲ ಅಲ್ಪಜ್ಞರು ಅಂತ ಆ ಸಂದೇಶವೂ ಇದೆ ಇದರಲ್ಲಿ ಅಂತ ಹೇಳ್ತಾರೆ. ಆದ್ರಿಂದ ಜೀವ ಪರಮಾತ್ಮರಿಗೆ ಐಕ್ಯವನ್ನು ಹೇಳಬೇಡ್ರಿ ಅಂತ ಹೇಳ್ತಾರೆ. ಅವು ಯಾವತ್ತಿಗೂ ಕೂಡ ಒಪ್ಪಬಾರದು ಅಂತ ಅಂತಹದ್ದು. ಈ ರೀತಿ ಅವನನ್ನ ಸಂಹಾರವನ್ನ ಮಾಡಿದಂತೆ. ಇಷ್ಟೆಲ್ಲ ನಡೀತು. ಕೃಷ್ಣ ಅನೇಕ ಬಾರಿ ಜರಾಸಂಧನ್ನ ಹೀಗೆ ಹೊಡೆದು ಕಳಿಸಿದ ಅಷ್ಟೇ. ಆದ್ರೆ ಜರಾಸಂಧನ್ ಕೊಲ್ಲಿಲ್ಲ. ಯಾಕೆ ಅಂದ್ರೆ ಆ ಕಾಲದಲ್ಲಿ ಅಪ್ರತಿಮವಾದಂತ ವೀರ ಯಾರು ಅಂತಂದ್ರೆ ಜರಾಸಂಧ ಅಂತ ಹೆಸರಿತ್ತಂತೆ. ಈ ಜರಾಸಂಧನನ್ನ ಕೊಂದ ಕೀರ್ತಿ ಅದು ಭೀಮನಿಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತ ಅವನನ್ನು ಬಿಟ್ಟು ಕಳಿಸಿದಂತೆ. ಅವನು ಬಿಟ್ಟಿದ್ದ, ಭೀಮನಿಗೆ ಆ ಕೀರ್ತಿ ಬರಲಿ ಅಂತ. ಆಯ್ತು ಅಂತ ಇವನನ್ನು ಹೋಗಿ ಕಳಿಸಿಬಿಟ್ಟ ಇವನನ್ನ. ಅನಂತರದಲ್ಲಿ ಇದು ಕೃಷ್ಣನ ಕಥೆ ಇಷ್ಟು ನಡೀತಾ ಇದೆ. ಇಷ್ಟರಲ್ಲಿ ಏನಾಗಿತ್ತು ಅಂತಂದ್ರೆ, ಕೃಷ್ಣ ಇಷ್ಟೆಲ್ಲ ಅಂದ್ರೆ ಜಗತ್ನಲ್ಲಿರುವಂತಹ ಒಂದು ಉಗ್ರರೇನಿದ್ರು, ಜಾಗತಿಕವಾದಂತ ಉಗ್ರರನ್ನು ಅನೇಕರನ್ನು ಸಂಹಾರ ಮಾಡಿಬಿಟ್ಟಿದ್ದ ಕೃಷ್ಣ. ಆದ್ರೂ ಒಂದಷ್ಟು ಜನ ಉಳಿದಿದ್ರು, ಅವರನ್ನು ಸಂಹಾರ ಮಾಡಬೇಕು ಅಂತ ಕಾಯ್ತಾ ಇದ್ದಂತೆ ಭಗವಂತ. ಅದು ಕಾಯ್ತಾ ಇರುವಾಗ ಇದು ಇಷ್ಟು ಕೃಷ್ಣನ ಕಥೆ ನಡೆದಿದೆ. ಇದೇ ಪ್ರಸಂಗದಲ್ಲಿ ಈ ಕಡೆ ಈ ಪಾಂಡುರಾಜನ ಕಥೆ ಏನಾಯಿತು ಅಂತ, ಪಾಂಡುವಿನ ಕಥೆ ಏನಾಯಿತು ಅಂದ್ರೆ, ವರ್ಧತ್ಸು ಪಾಂಡು ತನಯೇಷು ಚತುರ್ದಶಂತು ಜನ್ಮರ್ಕ್ಷಮಾಸ ತನಯಸ್ಯ ಸಹಸ್ರ ದೃಷ್ಟೇ ಪ್ರತ್ಯಾಬ್ಧಿಕಂ ಮುನಿಗಣಾನ್ ಪರಿವೇಶಯಂತಿ ಕುಂತಿ ತದಾಸ ಬಹು ಕಾರ್ಯ ಪರಾನ ಯಜ್ಞ. ಏನಾಯ್ತಂತೆ, ಸರಿಯಾಗಿ ಅರ್ಜುನನಿಗೆ 14 ವರ್ಷ ಇತ್ತಂತೆ. ಅಂದ್ರೆ ಅರ್ಜುನನಿಗೆ 14 ವರ್ಷ ಅಂದ್ರೆ ಧರ್ಮರಾಜನಿಗೆ 16 ವರ್ಷ, ಭೀಮನಿಗೆ 15 ವರ್ಷ, ಅರ್ಜುನನಿಗೆ 14 ವರ್ಷ ಅಂತ. ಈ ವಯಸ್ಸಿನಲ್ಲಿರಬೇಕಾದ್ರೆ, ಒಂದು ಕಾಲದಲ್ಲಿ ಆಗಬೇಕಾದ್ರೆ ಅವತ್ತಿನ ದಿವಸ ಜನ್ಮರ್ಕ್ಷ ಮಾಸ ತನಯಸ್ಯ ಸಹಸ್ರ ದೃಷ್ಟೇ, ಆವತ್ತು ಅರ್ಜುನನಿಗೆ ಜನ್ಮ ನಕ್ಷತ್ರ ಇತ್ತಂತೆ. ಹುಟ್ಟಿದ ದಿವಸ ಅಂದ್ರೆ ಹುಟ್ಟದ ಹಬ್ಬ ಅಂತ, ಜನ್ಮರ್ಕ್ಷ ಮಾಸ. ಅದಕ್ಕೆ ಯಾವತ್ತು ನೋಡ್ರಿ ಅಂದ್ರೆ ಏನಾದ್ರೂ ಕೂಡ ಹುಟ್ಟು ಹಬ್ಬವನ್ನ ಮಾಡೋದು ಅಂದ್ರೆ ನಕ್ಷತ್ರವನ್ನ ನೋಡಿ ಮಾಡಬೇಕಂತೆ. ಜನ್ಮ ನಕ್ಷತ್ರ ಅಂತ ಹೇಳ್ತಾರೆ, ಮರಣಕ್ಕೆ ತಿಥಿ ಅಂತ. ಹಾಗಾಗಿ ಜನ್ಮ ನಕ್ಷತ್ರ ಅದನ್ನ ಹೇಳ್ತಾರೆ. ಜನ್ಮರ್ಕ್ಷ ಮಾಸ ತನಯಸ್ಯ ಸಹಸ್ರ ದೃಷ್ಟೇ, ಅವತ್ತಿನ ದಿವಸ ಜನ್ಮ ನಕ್ಷತ್ರ ಇತ್ತಂತೆ. ಆ ಜನ್ಮ ನಕ್ಷತ್ರ ಇದ್ದಾಗ ಆವತ್ತು ಕುಂತಿದೇವಿ ಏನ್ ಮಾಡಿದ್ದಂತೆ, ಮಗನಿಗೆ ಇವತ್ತು ಹುಟ್ಟು ಹಬ್ಬ, ಅದಕ್ಕೆ ಏನೇನೋ ಮಾಡಿ ಕೇಕ್ ಕಟ್ಟು ಇಂಥದ್ದೆಲ್ಲ ಮಾಡಬಾರದು, ಅಸತ್ಯ. ಮತ್ತೇನ್ ಮಾಡಬೇಕು ಅಂದ್ರೆ ಬ್ರಾಹ್ಮಣರನ್ನ ಕರೆದು ಅವರಿಗೆಲ್ಲ ಊಟಕ್ಕೆ ಹಾಕಬೇಕು ಅಂತ ಈ ಪ್ರತ್ಯಾಬ್ಧಿಕಂ ಮುನಿಗಣಾನ್ ಪರಿವೇಶಯಂತೆ, ಆ ಅನೇಕ ಬ್ರಾಹ್ಮಣರನ್ನೆಲ್ಲ ಕರೆದಿದ್ಲಂತೆ. ಬ್ರಾಹ್ಮಣರನ್ನೆಲ್ಲ ಅಲ್ಲೆಲ್ಲ ಸುತ್ತಮುತ್ತಲು ಏನು ಬದರಿಕಾಶ್ರಮದ ಸುತ್ತಮುತ್ತ ಭಾಗದಲ್ಲಿ ಯಾರ್ಯಾರಿದ್ರು ಬ್ರಾಹ್ಮಣರು, ದೊಡ್ಡ ದೊಡ್ಡ ಜ್ಞಾನಿಗಳು, ಅವರೆಲ್ಲರನ್ನೂ ಕೂಡ ಕರೆದು ಅವರೆಲ್ಲರಿಗೂ ಕೂಡ ಬಡಿಸ್ತಾ ಇದ್ಲಂತೆ. ಕುಂತಿದೇವಿ ಊಟಕ್ಕೆ ಹಾಕಬೇಕು ಅಂತ ಬಡಿಸ್ತಾ ಇದ್ಲಂತೆ. ಇಂತಹ ಕಾರ್ಯದಲ್ಲಿ ಬ್ರಾಹ್ಮಣರಿಗೆ ಬಡಿಸೋದ್ರಲ್ಲಿ ಮಡಿಮಡಿಯಾಗಿ ಪಾಪ ಏಕಾಂತದಲ್ಲಿ ಅವಳು ಬಡಿಸ್ತಾ ಕೂತಿದ್ದಾಳೆ. ಇಷ್ಟು ನಡೀತಾ ಇದ್ರೆ ತತ್ಕಾಲ ಏವ ನೃಪತಿ ಸಹ ಮಾದ್ರವತ್ಯ ಪುಂಸ್ಕೋಕಿಲಾ ಕುಲಿತ ಪುಲ್ಲವನಂ ದದರ್ಶ ತಸ್ಮಿನ್ ವಸಂತ ಪವನ ಸ್ಪರ್ಶೇದಿ ತಸ್ಸಹ ಕಂದರ್ಪ ಮಾರ್ಗಣವಶಂ ಸಹಸಾ ಜಗಾಮ. ಅದೇ ಕಾಲದಲ್ಲಿ ಏನಾಯ್ತಂತೆ,
ಈ ಕಡೆಯಿಂದ ಈ ಮಾದ್ರಿ ಇಂಥ ಕೆಲಸಕ್ಕೆಲ್ಲ ಬರ್ತಿರ್ಲಿಲ್ಲ, ಬಹಳ ಬೆರಕಿದ್ಲು. ಈ ಏಂಜಲ್ ಹೋಮ್ ಮಾಡೋದು, ಬಡಿಸೋದು ಇವೆಲ್ಲ ನಮ್ಮ ಊಟಕ್ಕೆ ಹಾಕು ಬರ್ತೀನಿ ಅಂತಿದ್ಲು ಅಷ್ಟೇ ಅವಳು. ಊಟಕ್ಕೆ ಅಂದ್ರೆ ಬಂದು ಕೂಡ್ತಿದ್ಲು, ಇದಕ್ಕೆಲ್ಲ ಬರ್ತಿರ್ಲಿಲ್ಲ ಅಂತೆ. ಹಂಗಾಗಿ ಕೆಲವ್ರು ಇರ್ತಾರೆ ಭಾರಿ ಚಾಲಾಕ್ ಇರ್ತಾರೆ, ಕೆಲವರು ಊಟ ಹಾಕುವಾಗ ಎಲೆ ಮುಂದೆ ಕೂತಿರ್ತಾರೆ, ಆಮೇಲೆ ಎಂಜಲ್ ಗೋಮೆ ಮಾಡ್ಬೇಕಂದ್ರೆ ಎಲ್ಲಿ ಅಂತಲೇ ಕಾಣೋದಿಲ್ಲ ಅವ್ರು, ಹಂಗಿರ್ತಾರೆ. ಹುಡುಕ್ಬೇಕು ಮತ್ತೆ ಅವ್ರನ್ನ, ಸಿಗೋದೇ ಇಲ್ಲ ಅವ್ರು. ಎಲ್ಲ ಬಳದಾದ್ಮೇಲೆ ಮತ್ತೆ ಬರ್ತಾ ಇರ್ಬೇಕಾರೆ ಹಂಗಿರ್ತಾರೆ. ಆ ರೀತಿ ಹಾಗೆ ಇವಳು ಮಾದ್ರಿ ಇರ್ಲಿಲ್ಲ. ಆ ಮಾದ್ರಿ ಜೊತೆಗೇನೆ ಇವನೇನ್ ಮಾಡಿಬಿಟ್ಟಿದ್ನಂತೆ, ಪಾಂಡುನು ಹೋಗಿದ್ನಂತೆ. ಇಲ್ಲಿ ಇವ್ರು ಬಡಸ್ತಾಳೆ ಬಿಡು ಅಂತ ಅನ್ಕೊಂಡು ಹೋಗ್ಬಿಟ್ಟಿದ್ರು. ಕೊನೆಗೆ ದಕ್ಷಿಣೆ ಕೊಡೋ ಹೊತ್ತಿಗೆ ಬಂದ್ರಾಯ್ತು ಅಂತ ಹೋಗಿದ್ರಂತೆ. ಹೋಗಿರ್ಬೇಕಾದ್ರೆ ಅಲ್ಲಿ ಮಾದ್ರಿ ಮತ್ತು ಈ ಪಾಂಡು ಇಬ್ರು ಏಕಾಂತದಲ್ಲಿದ್ರು. ಏಕಾಂತದಲ್ಲಿ ಅಲ್ಲೇನಾಯ್ತಂತೆ, ಪುಂಸ್ಕೋಕಿಲ ಕುಲಿತ ಪಲ್ಲವನಂ ದದರ್ಶ ಅಂತ ಕೋಗಿಲೆಗಳೆಲ್ಲ ಕೂಗ್ತಾ ಇದ್ವಂತೆ. ಆ ಕೋಗಿಲೆ ಕೂಗುವಂತ ಕಾಲ ಒಳ್ಳೆ ಇನ್ನೇನು ವಸಂತ ಬರುವಂತ ಕಾಲ ಅನ್ನುವ ಹಾಗಿತ್ತಂಥದ್ದು. ಅಂತ ಕಾಲದಲ್ಲಿ ಆ ಕೋಗಿಲೆಯ ಕೂಗು, ಆ ವಾತಾವರಣ ಇದೆಲ್ಲವೂ ಕೂಡ ಏನಾಯ್ತು ಅಂದ್ರೆ ಅವರ ಮೇಲೆ ಪ್ರಭಾವ ತೋರಿಸ್ತಂತೆ. ಇಬ್ರು ಕಾಮಿಷ್ಠರಾದ್ರು. ಕಾಮಿಷ್ಠರಾಗಿ ಒಬ್ಬರನ್ನೊಬ್ಬರು ರಮಣ ಮಾಡ್ಲಿಕ್ಕೆ ಅಂತ ಅವರು ಉದ್ಯುಕ್ತರಾದರಂತೆ. ತನ್ಮಾತ್ರದಿಂದ ಜಗ್ರಾಹ ತಾಮತತಯ ರಮಮಾಣ ಏವ ಯಾತೋ ಯಮಸ್ಯ ಸದನಂ ಹರಿಪಾದ ಸಂಗೀ. ಅವನಿಗೆ ಮೊದಲೇ ಶಾಪ ಇತ್ತು, ಕಿಂದಮ ಋಷಿಗಳ ಶಾಪ ಇತ್ತು. ಆ ಶಾಪದಿಂದ ಏನಾಯ್ತಂತೆ, ಇದರಿಂದಾಗಿ ಇನ್ನು ಅವನು ಹೋಗಿಬಿಟ್ಟ, ಪ್ರಾಣನೇ ಹೋಯ್ತು. ಅವನ ಪ್ರಾಣ ಹೋಗಿಬಿಟ್ಟ. ಪ್ರಾಣ ಹೋದ ಕೂಡ್ಲೇನೆ ಅಲ್ಲಿಂದಲೇ ಒಂದು ಸರ್ತಿ ಮಾದ್ರಿ ಕಿರ್ಚಿದ್ಲಂತ, ಒಂದು ಸರ್ತಿ ಗಟ್ಟಿಯಾಗಿ ಕಿರ್ಚಿದ್ಲಂತೆ. ಕಿರುಚಿದ್ರೆ ಇವಳು ಬಡಿಸ್ತಿದ್ದಾಳೆ ಪಾಪ. ಪುಣ್ಯಕ್ಕೇನು ಅಂದ್ರೆ ಮಜ್ಜಿಗೆ ಅನ್ನ ಮುಗುದಿತ್ತಂತೆ. ಏಳ್ಳ ಅಂತ ಕೇಳ್ತಿದ್ರು ಬ್ರಾಹ್ಮಣರಷ್ಟೇ. ಅಷ್ಟರಲ್ಲೇನೆ ಈ ಕಡೆಯಿಂದ ಧ್ವನಿ ಕೇಳಿಸ್ತು. ಏನು ಅಂತ ಅಲ್ಲೇ ಪಾತ್ರೆ ಗೀತ್ರೆ ಎಲ್ಲ ಕೆಳಗಿಟ್ಟು ಓಡಿದ್ಲಂತ ಒಂದ್ಸರ್ತಿ. ನೋಡುತ್ತಾಳೆ, ಹೋಗ್ಬಿಟ್ಟ, ಗಂಡ ಹೋಗ್ಬಿಟ್ಟ. ಪಾಂಡು ಇಲ್ಲ ಅನ್ನುವಂತ ತೇನೈವ ಮಾನುಷಮವಾಪ್ಯ ರತಿಸ್ತಯೇವ ಪಂಚತ್ವ ಮಾಪರತಿ ವಿಘ್ನಮ ಪುತ್ರ ಕಾಂಚ. ಇದು ಒಂದು ಏನು ಅಂತಂದ್ರೆ ಹಿಂದೆ ಹೇಳಿದ್ದೆ, ಕಿಂದಮ ಋಷಿಗಳ ಶಾಪ ಇತ್ತು ಅಂತ. ಕಿಂದಮ ಋಷಿಗಳ ಶಾಪ ಅಷ್ಟು ದೊಡ್ಡದೇನಲ್ಲ ಅದು. ಯಾಕೆಂದ್ರೆ ಕಿಂದಮ ಋಷಿಗಳು ಅಂದ್ರೆ ಬಹಳ ಕೆಳಗಿನವರು. ಇವರು 18ನೇ ಕಕ್ಷೆಯಲ್ಲಿರುವಂತ ಪರಾವಹ, ಇವನು ಮರುದ್ದೇವತೆ. ಹಾಗಾಗಿ ಆ ಶಾಪ ಅಷ್ಟು ತಟ್ಟೋದಿಲ್ಲ. ಆದ್ರೂ ಮತ್ತಿಂತ ಶಾಪವನ್ನೋದು ಹೇಗೆ ಆಯ್ತದು ಅಂತಂದ್ರೆ ಅದಕ್ಕೆ ಇನ್ನೊಂದು ಘಟನೆ ನಡೆದಿತ್ತು ಅಂತ ಮಧ್ವಾಚಾರ್ಯ ಹೇಳುತ್ತಾರೆ. ಇನ್ನೊಂದು ಘಟನೆ ಏನ್ ನಡೆದಿತ್ತಂತೆ, ಇನ್ನೊಂದು ಘಟನೆ ಅಂತಂದ್ರೆ ಇಂದ್ರದೇವರಿದ್ರಂತೆ. ಇಂದ್ರದೇವರು ಶಚೀದೇವಿ ಜೊತೆಗೆ ಏಕಾಂತದಲ್ಲಿರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರಂತೆ. ಅವ್ರು ಅಪೇಕ್ಷೆ ಪಡ್ತಾ ಇದ್ರೆ ಬೇಕು ಅಂತ ಈ ಪರಾವಹ ಏನು ಮಾಡಿದ್ನಂತೆ, ಬೇಕು ಅಂತ ಅವ್ರ ಎದುರಿಗೆ ಓಡಾಡ್ತಿದ್ನಂತೆ. ಅವ್ರ ಏಕಾಂತಕ್ಕೆ ಭಂಗ ಮಾಡುತ್ತಿದ್ನಂತೆ. ಅವ್ರ ಏಕಾಂತಕ್ಕೆ ಭಂಗ ಮಾಡಬೇಕಾದ್ರೆ ಇಂದ್ರದೇವರಿಗೆ ಸಿಟ್ಟು ಬಂದು, ಆಗ ನೀನು ಏನಾದ್ರೂ ಕೂಡ ನಿನ್ನ ಹೆಂಡತಿಯ ಜೊತೆಗೆ ರತಿಯನ್ನ ಮಾಡಬೇಕಾದ್ರೆ ನಿನಗೆ ಸಾವು ಬರಲಿ ಅಂತ ಇಂದ್ರದೇವರು ಶಾಪ ಕೊಟ್ಟಿದ್ರು. ಆದ್ರಿಂದ 8ನೇ ಕಕ್ಷೆಯವರು ಶಾಪ ಕೊಟ್ಟದ್ರಿಂದ ಇದಾಯ್ತು ಅಂತ. ಹಾಗಾಗಿ ಇಂಥ ಶಾಪದಿಂದ ಮಾದ್ರೀಪತಿಮೃತಮವೇಕ್ಷರುರಾವ ದೂರಾತ್ ತಚ್ಛ್ರುಶ್ರುಭುಶ್ಚ ಪೃತಯ ಸಹ ಪಾಂಡು ಪುತ್ರಾಹ. ಎಲ್ಲ ಮಕ್ಕಳು ಎಲ್ಲ ಬಂದ್ರು, ಗೊಳೋ ಅಂತ ಅಳ್ಲಿಕ್ಕೆ ಶುರು ಮಾಡಿದ್ರಂತೆ. ಎಲ್ರು ಅಳ್ತಾ ಇದ್ದಾರೆ. ಆ ಅಳಬೇಕಾದ್ರೆ ಆಗ ಚೆನ್ನಾಗಿ ಬೈದ್ಲಂತೆ ಕುಂತಿ ಈ ಮಾದ್ರಿಯನ್ನ. ಎಂತ ಎಲ್ಲಿಂದ ಬಂದೆ ನೀನು ಅಂತ ಹೇಳ್ಬಿಟ್ಟು, ಗಂಡನ ಪ್ರಾಣನೇ ತಗೊಂಡ್ಬಿಟ್ಟೆಲ್ಲ ನೀನು ಅಂತ ಸರಿ ಬೈದ್ಲಂತ. ಒಂದ್ಸರ್ತಿ ಬೈದ್ ಹಾಕಿ ಕಡೆಗೆ ಹೇಳಿದ್ಲಂತೆ, ಆ ಕುಂತಿದೇವಿ ಹೇಳಿದ್ಲಂತೆ, ಇನ್ನು ನಾನು ಇರೋದಿಲ್ಲ, ಇನ್ನು ಈ ಗಂಡ ಹೋದ್ಮೇಲೆ ನಾನು ಇನ್ನು ಬದುಕೇನ್ ಮಾಡ್ಲಿ, ಅದಕ್ಕೆ ನಾನು ಇರೋದಿಲ್ಲ, ಈ ಗಂಡನ ಜೊತೆಗೆ ನಾನು ಸಹಗಮನ ಮಾಡುತ್ತೇನೆ ಅಂತ ಕುಂತಿದೇವಿ ಹೇಳಿದ್ಲಂತೆ. ಕುಂತಿದೇವಿ ಮಾತನ್ನ ಹೇಳಬೇಕಾದ್ರೆ ಆಗ ಮಾದ್ರಿ ಹೇಳ್ತಾಳಂತೆ. ಮಾದ್ರಿ ಕುಂತಿದೇವಿ ಬಗ್ಗೆ ಆಡಿದ ಮಾತು ನೋಡಿ ಹೇಗಿದೆ ಅಂತ. ಅವಳು ಹೇಳ್ತಾಳೆ, ತೇಸನ್ನಿವಾರ್ಯತು ಪೃತ ಮತ ಮಾದ್ರವತ್ಯ ಬರ್ತು ಸಹಾನುಗಮನಂ ಬಹುಶೋರ್ತಯಂತ್ಯಾಹ ಸಂವಾದಮೇವ ನಿಜ ದೋಷಮವೇಕ್ಷ್ಯ ತಸ್ಯಾಹ ಚಕ್ರುಸ್ಸದಾಗವತ ಭಾಗವತೋಚ್ಚ ಧರ್ಮಾಹ. ನಿಜವಾಗ್ಲೂ ಗಂಡನ ಸಾವಿಗೆ ನಾನು ಕಾರಣಳಾಗಿದ್ದೇನೆ, ಆದ್ರಿಂದಾಗಿ ನಾನು ಸಹಗಮನ ಮಾಡ್ತೀನಿ, ನೀನ್ ಮಾಡಬೇಡ ಅಂತಂದ. ನೀನ್ ಮಾಡಬೇಡ, ಕುಂತಿಗೆ ಹೇಳ್ತಿದ್ದಾಳೆ, ನೀನ್ ಮಾಡಬೇಡ, ನಾನ್ ಮಾಡಿ ತಪ್ಪು ಅಪರಾಧ ಮಾಡಿದ್ ನಾನೇ ಹೋಗ್ತೀನಿ ಅಂತಂದು. ಅಷ್ಟು ಹೇಳಿದ್ರು ಕೂಡ ಕುಂತಿ ಇಲ್ಲ, ನಾನೇ ಹೋಗ್ತೀನಿ ಅಂತಂದು. ಹೇಳಿದ್ರು ಕೂಡ ಅವಳು ಹೇಳ್ತಾಳೆ ಮತ್ತೆ, ಇಲ್ಲ ಹಾಗೆ ಮಾಡಬೇಡ. ಯಾಕೆ ಅಂತಂದ್ರೆ ಕುಂತಿ ನಿನ್ನ ಬಗ್ಗೆ ನನಗ್ ವಿಶ್ವಾಸ ಇದೆ ಅಂತಾಳೆ ಮಾತೆ. ಯಾಕೆಂದ್ರೆ ನೀನು ನಿನ್ನ 3 ಜನ ಮಕ್ಕಳನ್ನ ಹೇಗೆ ನೋಡ್ಕೊಳ್ತೀಯೋ, ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ತೀಯೋ, ಅದಕ್ಕಿಂತಲೂ ಹೆಚ್ಚಿನ ವಾತ್ಸಲ್ಯದಿಂದ ನನ್ನ ಮಕ್ಕಳನ್ನ ನಕುಲ ಸಹದೇವರನ್ನು ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ನಾನು ಬದುಕಿದ್ರೆ ಮಾತ್ರ ನನ್ನ ಮಕ್ಕಳನ್ನ ನೋಡ್ಕೊಂಡಂತೆ ನಿನ್ನ ಮಕ್ಕಳನ್ನ ನೋಡ್ಕೊಳ್ಳಲ್ಲ ಅಂತ ನಾನೇ ಹೇಳ್ತೀನಿ ಅಂತ.
ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ, ಆದ್ರೆ ನನಗಂತೂ ನನ್ನ ಬಗ್ಗೆ ನಂಬಿಕೆ ಇಲ್ಲ, ನಾನು ಅಂತವಳಲ್ಲ ಅಂತಾಳೆ. ಆದ್ರಿಂದ ನಾನು ಬದುಕಿದ್ದು ಪ್ರಯೋಜನ ಇಲ್ಲ, ಆದ್ರಿಂದ ನಾನು ಹೊರಡುತ್ತೇನೆ ಅಂತ ಹೇಳಿದಂತೆ. ಆದ್ರೆ ಸಹಗಮನ ಮಾಡಬೇಕಾದ್ರೆ ಸುಮ್ಮನೆ ಸಹಗಮನ ಮಾಡಿಬಿಡಬಾರ್ದು. ಸಹಗಮನಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳಿರ್ತಾರಂತೆ. ಆ ಜ್ಞಾನಿಗಳ ಆಜ್ಞೆಯನ್ನು ಪಡಿಬೇಕು, ಆದೇಶ, ಅವರೊಂದು ಸರ್ತಿ ಅವರು ಅನುಜ್ಞೆಯನ್ನು ಕೊಡಬೇಕಂತೆ. ಆ ಅನುಜ್ಞೆಯನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುತ್ತಾರೆ. ಹಾಗೆ ಅಲ್ಲಿದ್ದ ಋಷಿಗಳೆಲ್ಲರೂ ಕೂಡ ಹೇಳಿದ್ರು, ಹೌದು ಇವಳು ಮಾಡಿದ ತಪ್ಪಿದೆ, ಗಂಡನ ಸಹವಾಸವನ್ನ ಮಾಡಿದ್ದು, ಆದ್ರಿಂದಾಗಿ ಇವಳಿಗೆ ಈ ಗತಿ ಬರಬೇಕು ಅಂತ ಅಂದುಕೊಂಡು ಎಲ್ಲರೂ ಕೂಡ ಹೇಳಿದ್ರಂತೆ. ಆಗ ಅವರ ಸಹಗಮನ ಆಯಿತು. ಹೋದ ಪಾಂಡುವಿನ ಜೊತೆಗೆ ಮಾದ್ರಿನೂ ಕೂಡ ಹೊರಟು ಹೋಗಿಬಿಟ್ಲಂತೆ. ಅದೆಲ್ಲ ಆದ ನಂತರ ಮೈಲಿಗೆಲ್ಲ ಕಳೀತು. ಆದ ನಂತರ ಏನಾಯ್ತಂತೆ, ಮುಂದೆ ಈ ಪಾಂಡುರಾಜನ ಮಕ್ಕಳು ಕುಂತಿ ಇಬ್ಬರೇ ಏನ್ ಮಾಡ್ಬೇಕಿನಲ್ಲಿ ಪಾಂಡುಕೇಶ್ವರದಲ್ಲಿ. ಅದಕ್ಕೆ ಹೇಳಿದ್ರಂತೆ, ನೀವಿಂದ ಇಲ್ಲಿರ್ಬೇಡ್ರಿ, ಹಸ್ತಿನಾವತಿಗೆ ಬಂದ್ಬಿಡ್ರಿ ಅಂತ. ಎಲ್ಲ ಬ್ರಾಹ್ಮಣರು ಏನ್ ಮಾಡಿದ್ರಂತೆ, ಅಲ್ಲಿಂದ ಹಸ್ತಿನಾವತಿಗೆ ಕರ್ಕೊಂಡ್ಬಂದ್ರಂತೆ. ಆ ಹಸ್ತಿನಾವತಿಗೆ ಕರ್ಕೊಂಡು ಬಂದು ಆ ಹಸ್ತಿನಾವತಿಯಲ್ಲಿ ಪಾಂಡೋ ಸುತಾಶ್ಚ ಪೃತಯ ಸಹಿತ ಮುನೀಂದ್ರೈ ನಾರಾಯಣ ಶ್ರಮತ ಆಶುಪುರಂ ಸ್ವಕೀಯಂ ಜಗ್ಮುಸ್ತತೈವ ಧೃತರಾಷ್ಟ್ರಪುರೋ ಮುನೀಂದ್ರ ವೃತ್ತಂ ಸಮಸ್ತಮವದನ್ನನುಜಂ ಮೃತಂಚ. ಎಲ್ಲರೂ ಕೂಡ ವಿಷಯವನ್ನ ಕೇಳಿ ತುಂಬಾ ದುಃಖ ಪಟ್ರಂತೆ. ಆದ್ರೆ ಪಾಂಡವರು ಬಂದ್ರು ಅಂತ ಬಹಳ ಸಂತೋಷ ಪಟ್ರಂತೆ. ವಿದುರ, ಭೀಷ್ಮ, ದ್ರೋಣ ಇವರಿಗೆಲ್ಲ ಒಳಗೊಳಗೆ ಆನಂದ ಅಂತೆ, ಭಾರಿ ಆನಂದ ಆಗ್ತಾ ಇತ್ತಂತೆ. ಇಷ್ಟೆಲ್ಲ ಆನಂದದಿಂದ ಇರುವಾಗ ಆಗ ಅವರನ್ನ ಒಳಗೆ ಸ್ವಾಗತ ಮಾಡ್ರಿ, ಇನ್ನ ಒಳಗೆ ಕರ್ಕೊಳ್ರಿ ಅಂತ ಬ್ರಾಹ್ಮಣರೆಲ್ಲ ಹೇಳಿದ್ರಂತೆ. ಇವರೆಲ್ಲ ಪಾಂಡುವಿನ ಮಕ್ಕಳು, ಇವರು ಕರ್ಕೊಳ್ರಿ ಒಳಗಡೆ ಅಂತ ಹೇಳಿದ್ರೆ, ಎಲ್ಲಿದ್ನೋ ಏನೋ ಅಯೋಗ್ಯ ದುರ್ಯೋಧನ ಬಂದ ನೋಡ್ರಿ. ಬಂದವನೇ ಹೇಳಲಿಕ್ಕೆ ಶುರು ಮಾಡಿದ್ನಂತೆ, ಏತೇ ಹಿ ಧರ್ಮ ಮರುದಿಂದ್ರ ಬಿಷಗ್ವರೇಭ್ಯೋ ಜಾತಾ ಪ್ರಜೀವತಿ ಪಿತರಿಯುರು ಧರ್ಮ ಸಾರಾಹ. ಅಲ್ಲ, ಇವರು ಕುಂತಿ ಮದುವೆ ಮಾಡಿಕೊಂಡಿದ್ದು ಹೌದು, ಆದ್ರೆ ಇವತ್ತು ಪಾಂಡುರಾಜ ಸತ್ ಹೋಗಿದ್ದಾನೆ. ಅವನು ಯಾವತ್ ಸತ್ತ, ಏನ್ ಕತೆ ಏನೂ ಗೊತ್ತಿಲ್ಲ. ಆದ್ರೆ ಈ 5 ಜನ ಮಕ್ಕಳು ಹುಟ್ಟಿದ್ದಾರೆ, ಇವರು ಪಾಂಡುವಿನ ಮಕ್ಕಳೇ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಕೇಳಿದ್ನಂತೆ. ಇವರು ಪಾಂಡುವಿನ ಮಕ್ಕಳು ಅನ್ನೋದಕ್ಕೆ ಏನು ಗ್ಯಾರಂಟಿ? ಯಾರ್ದೋ ಬಳಿಯಿಂದ ಹುಟ್ಟಿದಂತ ಮಕ್ಕಳನ್ನ ನಮ್ಮ ವಂಶಕ್ಕೆ ಸೇರಿಸ್ಕೊಳ್ಳೋದು, ಕುರುವಂಶಕ್ಕೆ ಸೇರಿಸ್ಕೊಳ್ಳೋದು ಅಂದ್ರೆ ಏನ್ ಅರ್ಥ? ಅದೆಲ್ಲ ಆಗೋದಿಲ್ಲ. ಆದ್ರಿಂದ ನಕ್ಷೇತ್ರಜ ಅಪಿಮೃತೆ ಪಿತರಿ ಸ್ವಕೀಯೈ, ಇವರೆಲ್ಲ ಕ್ಷೇತ್ರಜರಲ್ಲ ಇವರೆಲ್ಲ ಅಂತ ಈ ಮಾತನ್ನ ಹೇಳುತ್ತಿದ್ದಂತೇನೆ ಆಗ ಆಕಾಶವಾಣಿ ಆಯ್ತಂತೆ. ಹಿಂದೆನೆ ಹೇಳಿದ್ದೆ, ಎಲ್ಲಾದ್ರೂ ಆಕಾಶವಾಣಿ ಅಂತ ಬಂದ್ರೆ ಅದು ವಾಯುದೇವರ ಮಾತು ಅಂತ ಅರ್ಥ. ಆಕಾಶವಾಣಿ ಆಯ್ತಂತೆ. ಆಕಾಶವಾಣಿಯಲ್ಲಿ ವಾಯುದೇವರು ಹೇಳುತ್ತಿದ್ದಾರೆ, ಏತೇ ಹಿ ಧರ್ಮ ಮರುದಿಂದ್ರ ಭಿಷಗ್ವರೇಭ್ಯ ಅಂತ. ಇವ್ರು ಯಾರು ಅಂದ್ರೆ, ಧರ್ಮ ಅಂದ್ರೆ ಯಮಧರ್ಮನ ಅವತಾರ ಈ ಯುಧಿಷ್ಠಿರ, ಮರುತ್ ಅಂದ್ರೆ ವಾಯುದೇವರ ಅವತಾರ, ಇಂದ್ರ ಅಂದ್ರೆ ಆ ಇಂದ್ರನ ಅವತಾರ ಅರ್ಜುನ, ಇನ್ನು ಭಿಷಕ್ ಅಂದ್ರೆ ಆ ವೈದ್ಯರು, ವೈದ್ಯ ದೇವತೆಗಳು ಅಂದ್ರೆ ಅಶ್ವಿನಿ ದೇವತೆಗಳು, ಅವರ ಅವತಾರ. ಹಾಗಾಗಿ ಇವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರೆಲ್ಲರೂ ಕೂಡ ನಿಯೋಗ ಪದ್ಧತಿಯಿಂದ ಹುಟ್ಟಿದವರು ಇವರೆಲ್ಲರೂ ಕೂಡ. ಆದ್ರಿಂದ ಹಾಗೆಲ್ಲ ಮಾಡಬೇಡ್ರಿ, ಇವರನ್ನು ಒಳಗ್ ಕರ್ಕೊಳ್ರಿ ಅಂತಂದ್ರಂತೆ. ಒಳಗ್ ಕರ್ಕೊಳ್ರಿ ಅಂತಂದ್ರೆ ಆಗ ಆ ದುರ್ಯೋಧನ ಮತ್ತೆ ಹೇಳಿದ್ನಂತೆ, ಇಲ್ಲ ಹಂಗೆಲ್ಲ ಸಾಧ್ಯ ಇಲ್ಲ ಅಂದ. ಸಾಧ್ಯ ಇಲ್ಲ ಅನ್ನುವಾಗ ಆಗ ಆ ವಾಯುದೇವರೇನೆ ಒಂದ್ ಮಾತು ಹೇಳಿದ್ರಂತೆ, ಆಕಾಶವಾಣಿಯಲ್ಲೇ ಹೇಳಿದ್ರಂತೆ, ನಾರಾಯಣೇನ ಸತತಂ ಪರಿರಕ್ಷಿತಾಯತ್. ಇವರಿಗೆ ನಿಮ್ಮ ರಕ್ಷಣೆ ಇಲ್ಲ ಅಂದ್ರೆ ಸದಾ ಕಾಲದಲ್ಲೂ ಕೂಡ ನಾರಾಯಣನ ರಕ್ಷಣೆ ಎನ್ನುವಂತಹದ್ದಿದೆ ಇವರಿಗೆ. ಯಾವತ್ತೂ ಕೂಡ ಭಗವಂತನ ಬಲ ಇದೆ, ಆದ್ರಿಂದ ನಿಮ್ಮ ರಕ್ಷಣೆ ಬೇಕು ಅಂತಿಲ್ಲ ಯಾರಿಗೂ ಕೂಡ. ದೇವರ ಬಲ ಅನ್ನೋದು ಎಲ್ರಿಗೂ ಇದ್ದೇ ಇರ್ತದಂತೆ, ಅದರಲ್ಲೂ ಪಾಂಡವರಿಗೆ ವಿಶೇಷವಾಗಿ ಇರ್ತದೆ. ಹಾಗಾಗಿ ನಾರಾಯಣನ ಬಲ ಎನ್ನುವಂತಹದ್ದಿದೆ. ಕೆಲವರು ತಿಳ್ಕೊಂಡ್ಬಿಡ್ತಾರೆ ನಮ್ಮ ಬಲದಿಂದ ಇವರು ಬದುಕ್ತಿದ್ದಾರೆ, ನಮ್ದೇನು ಇಲ್ಲ, ಎಲ್ರಿಗೂ ಕೂಡ ಭಗವಂತನ ಬಲ ಇರ್ತದಂತೆ. ಹರಿಬಲವೇ ಬಲ ಅಂತ ಹೇಳ್ತಾರಲ್ಲ, ನಾವು 4 ಸಹಾಯ ಮಾಡಿರ್ತೀವಿ ಅಷ್ಟೇ, ಅದಕ್ಕೆ ನಮ್ಮಿಂದ ಬದುಕ್ತೀವಿ ಅಂತ ನಮ್ಮಿಂದ ಬದುಕ್ತಾರೆ ಅಂದ್ಬಿಟ್ರೆ ಹೆಂಗೆ? ಹಂಗಾಗೋದಿಲ್ಲ. ಸಹಾಯ ಮಾಡೋ ಬುದ್ಧಿನೂ ಆ ಕಾಲಕ್ಕೆ ಭಗವಂತನೇ ಕೊಟ್ಟಿರ್ತಾನಂತೆ, ದೇವರೇ ಕೊಟ್ಟಿರ್ತಾನೆ. ಆದ್ರಿಂದ ನಮ್ದಲ್ಲ, ಎಲ್ಲವೂ ಕೂಡ ಭಗವಂತನಿಂದ ಅಂತ ಹೇಳಿದ್ರು. ಇಷ್ಟು ಹೇಳಿದ್ರು ಕೂಡ ಆ ವಾಯುದೇವರ ಮಾತಲ್ಲೂ ಕೂಡ ಅವಿಶ್ವಾಸವನ್ನು ವ್ಯಕ್ತಪಡಿಸಿದ್ನಂತೆ ಅಯೋಗ್ಯ ದುರ್ಯೋಧನ. ಅವನು ಹೇಳಿದ್ನಂತೆ, ವಾಯೋರ ದೃಶ್ಯ ವಚನಂ ಪರಿಶಂಕ ಮಾನೇಶು ಆವಿರ್ಬಭೂವ ಭಗವಾನ್ ಸ್ವಯಮಬ್ಜನಾಭಃ. ಆ ವಾಯುದೇವರ ವಚನದಲ್ಲೂ ಕೂಡ ಪರಿಶಂಕ ಮಾನೇಶು, ಶಂಕೆಯನ್ನು ವ್ಯಕ್ತಪಡಿಸಿದಾಗ ಆಗ ಸಾಕ್ಷಾತ್ ವೇದವ್ಯಾಸ ದೇವರೇ ಅಲ್ಲಿಗೆ ಬಂದಂತೆ. ವೇದವ್ಯಾಸ ದೇವರೇ ಅಲ್ಲಿಗೆ ಬಂದು ಎಲ್ರೂ ನೋಡ್ತಾ ಇದ್ದಂತೇನೆ ಏನು ಮಾತಾಡ್ಲಿಲ್ಲ. ಸರ ಅಂತ ಆ ಧೃತರಾಷ್ಟ್ರನ ಮನೆ ಒಳಗೆ ಹೋದ್ರಂತೆ.
ಮನೆ ಒಳಗೆ ಹೋದ್ರು, ಮನೆ ಒಳಗಡೆ ಒಂದು ಗೂಟಕ್ಕೆ ಏನೋ ಒಂದು ಬೀಗದ ಕೈ ಇತ್ತಂತೆ, ಆ ಬೀಗದ ಕೈ ತೆಗೆದ್ರು, ತಂದ್ರು, ಒಂದು ಬೀಗ ಓಪನ್ ಮಾಡಿದ್ರು, ಹೋಗ್ರ ಒಳಗೆ ಅಂತ ಕಳಿಸಿದ್ರು. ಅದು ಬೇರೆ ಏನಲ್ಲ, ಪಾಂಡುರಾಜ ವಾಸ ಮಾಡ್ತಾ ಇದ್ದಂತ ಮನೆ ಅದು. ಆ ಮನೆ ಬೀಗದ ಕೈ ಒಳಗಿಟ್ಟು ಹೋಗಿದ್ದ. ಎಲ್ಲಾರು ಊರಿಗೆ ಹೋಗ್ಬೇಕಾದ್ರೆ ಪಕ್ಕದ ಮನೆಯವರಿಗೆ ಕೊಟ್ಟು ಹೋಗಿರ್ತೇವಲ್ಲ ಬೀಗದ ಕೈ, ಹಂಗೆ ಅಲ್ಲಿ ಇಟ್ಟು ಹೋಗಿದ್ದಂತೆ. ಆ ಬೀಗದ ಕೈ ತಂದ್ರು ವೇದವ್ಯಾಸ ದೇವರು, ಬಾಗಿಲು ತೆಗೆದ್ರು, ಇವರು ಪಾಂಡುವಿನ ಮಕ್ಕಳು, ಹೋಗ್ರಿ ಇವರು ಇಲ್ಲೇ ಇರಬೇಕು ಅಂತ ಹೇಳಿಬಿಟ್ರಂತೆ. ಇಷ್ಟು ಹೇಳಿದ ಕೂಡ್ಲೇನೆ ಯಾರಿಗೂ ಕೂಡ ವೇದವ್ಯಾಸ ದೇವರಿಗೆ ವಿರೋಧ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಇವರು ಏನಂತಾರೆ, ದುರ್ಯೋಧನ, ಶಕುನಿ, ದುಶ್ಯಾಸನ ಎಲ್ಲ ಮೈ ಪರ್ಚ್ಕೊಂಡ್ರಂತ ಎಲ್ಲರೂ ಕೂಡ. ಯಾಕೆ ಏನ್ ಮಾಡೋದು, ಏನಾದ್ರೂ ಮಾಡಿ ಹೊರಗೆ ಹಾಕಿ ಬಿಡಬೇಕು ಅಂತಿದ್ದೆ ನಾನು, ಅಷ್ಟರಲ್ಲೇನೆ ಈ ವೇದವ್ಯಾಸ ದೇವರು ಬಂದು ಒಳಗೆ ಸೇರಿಸ್ಬಿಟ್ರಲ್ಲ, ಏನ್ ಮಾಡ್ಬೇಕು ಇವರನ್ನು, ಹ್ಯಾಕ್ ಕಳಿಸೋದು ಹೊರಗಡೆ ಅಂತ ಭಾರಿ ವ್ಯಥೆ ಆಯ್ತಂತ ಅವನಿಗೆ. ಇಷ್ಟು ವ್ಯಥೆಯಿಂದಾಗಿ ಒದ್ದಾಡಿದ ಅಂತ ಹೇಳುತ್ತಾರೆ. ಇಂಥ ಕೆಲಸವನ್ನ ಮಾಡಿದ್ರಂತೆ. ಆಮೇಲೆ ಅಲ್ಲಿ ಇವರು ವಾಸ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡ್ಲೇನೆ, ಆಗ ದಿನನಿತ್ಯದಲ್ಲೂ ಇನ್ನು ಮತ್ತೆ ಅಲ್ಲೇ ಇದ್ದಾರೆ ಅಂದಮೇಲೆ ಮಾತಾಡಿಸ್ಬೇಕಾಗ್ತದೆ, ಮಾಡ್ಬೇಕಾಗ್ತದೆ. ದಿನೇ ದಿನೇ ಹೀಗೆ ಬೆಳೀತಾ ಹೋಯ್ತು ಸಂಬಂಧ. ಆವಾಗ್ಲಿಂದ ನಿಧಾನವಾಗಿ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಇವರೆಲ್ಲ ಪಾಂಡವರು, ಪಾಂಡವಿನ ಮಕ್ಕಳು ಅಂತ ಒಪ್ಕೊಂಡ್ರಂತೆ. ಆದ್ರೆ ಈ ದುರ್ಯೋಧನನಿಗೆ ಮಾತ್ರ ಎಲ್ಲಿಲ್ಲದ ಸಿಟ್ಟು. ಇವನನ್ನು ಏನಾದ್ರೂ ಮಾಡಿ ಈ ಪಾಂಡವರನ್ನು, ಅದರಲ್ಲೂ ಏನು ಅಂದ್ರೆ ವಿಚಾರ ಮಾಡಿದ್ನಂತವನು. ಇದರಲ್ಲಿ ಧರ್ಮರಾಜ ಏನಿದ್ದಾನೆ, ಧರ್ಮರಾಜನನ್ನು ಹೊಡೆದು ಬಡದು ನಾನೇ ಕಟ್ಟಿ ಹಾಕಿ ಬಿಡುವುದು ದೊಡ್ಡದಲ್ಲ. ಆದ್ರೆ ಅರ್ಜುನನನ್ನು ಕೂಡ ಏನಾದ್ರೂ ಮಾಡಿ ಮಡಿಸಿಬಿಡಬಲ್ಲೆ ನಾನು ಬೇಕಾದ್ರೆ. ಆದ್ರೆ ಒಬ್ಬ ಭೀಮ ಇದ್ದಾನೆ ನೋಡ್ರಿ, ಅವನದೊಂದು ಸ್ವಲ್ಪ ಭಯ ಇದೆ ನನಗೆ ಅಂತ. ಅವನೊಬ್ಬನು ಸ್ವಲ್ಪ ಭಯ ಕೊಡ್ತಾನೆ ನನಗೆ. ಅವನನ್ನು ಹೇಗೆ ಮಾಡೋದು ಬಹಳ ಕಷ್ಟ. ಅವನನ್ನು ಅಷ್ಟು ಸುಲಭವಾಗಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವನ ಬಲ ಏನು ಅಂತ ಗೊತ್ತಾಗ್ಬಿಟ್ಟಿತ್ತಂತಲ್ಲ ಇರೋರಿಗೆಲ್ರಿಗೂ ಕೂಡ. ಎಷ್ಟು ಅಂತಂದ್ರೆ ಅವಾಗ ಹೇಳ್ತಾರೆ, ಈ ಭೀಮ ಏನ್ ಮಾಡ್ತಿದ್ನಂತೆ, ಆಟ ಆಡೋಣ ಬನ್ನಿ ಅಂತ ಆಟಕ್ಕೆ ಅಂತ ಬರ್ತಿದ್ರಂತೆ. ಒಂದು ದೊಡ್ಡ ಮಾವಿನ ಮರ ಇತ್ತಂತೆ, ಮಾವಿನ ಮರ. ಆ ಮಾವಿನ ಮರದಲ್ಲಿ ಮೇಲ್ಗಡೆಯಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳು ಇರ್ತಿದ್ವು ಅಂತೆ, ಭಾರಿ ಆಪೂಸ್ ಹಣ್ಣುಗಳಿದ್ದಾಗ ಇರ್ತಿದ್ವು ಚೆನ್ನಾಗಿ. ಆ ಹಣ್ಣು ತಿನ್ನಬೇಕು ಅಂತ ಎಲ್ರಿಗೂ ಕೂಡ, ಎಲ್ರೂ ತಿನ್ನಬೇಕು ಅಂದಾಗಿ ಭೀಮ ಏನ್ ಮಾಡ್ತಿದ್ದಂತೆ, ಕೌರವರು ಪಾಂಡವರು ಎಲ್ಲರೂ ಇರ್ತಿದ್ರು. ಈ ಪಾಂಡವರನ್ನ ಅರ್ಜುನ, ಧರ್ಮರಾಜ ಇವ್ರನ್ನೆಲ್ಲರೂ ನೀವೇನು ಹೋಗ್ಬೇಡ್ರಿ, ಸುಮ್ನೆ ಇಲ್ಲೇ ಇರ್ರಿ ಅಂತ ಹೇಳ್ತಿದ್ದಂತೆ. ನಿಮ್ಗೆ ಹಣ್ಣು ಹಾಕಿ ಕೊಡ್ತೀನಿ ಅಂತ ಸುಮ್ ಕೆಳಗಿಡಿಸ್ಬಿಡೋದು. ಈ ಕೌರವರನ್ನೆಲ್ಲ ಪುಸ್ಲಾಯಿಸ್ಬಿಡ್ತಿದ್ನಂತೆ. ಈ 100 ಜನ ಮಕ್ಕಳೇನಿದ್ರು ಇವು ದಡ್ಡವು ಗೊತ್ತಾಗ್ತಿರ್ಲಿಲ್ಲ, ಪುಸ್ಲಾಯಿಸ್ಬಿಡೋದು, ಹೋಗ್ರಿ ಹತ್ರ ಅಂತ ಬಿಡೋದಂತೆ. ಇವೆಲ್ಲ ಏನ್ ಮಾಡ್ತಿದ್ವು, 100 ಜನರು ಕೂಡ ಒಂದೊಂದು ಟೊಂಗಿ ಮೇಲೆ ಹಚ್ಚಿಬಿಡ್ತಿದ್ವು. ಎಲ್ಲ ಹತ್ಕೊಂಡು ಆ ಹಣ್ಣನ್ನು ಹಿಡ್ಕೊಂಡು ಕಿತ್ತಿ ಬಿಡ್ತಿದ್ವು ಅಲ್ಲಿಂದ. ಅಲ್ಲಿ ಕಿತ್ತಿದ ಕೂಡ್ಲೇನೆ ಮೇಲೆ ಎತ್ತರದಲ್ಲಿ ಇರ್ತಿದ್ವು ಅಂತ ವೃಕ್ಷಗಳೆಲ್ಲ. ಅಂದ್ರೆ ಈಗಿನ ಕಾಲದಂತೆ ಔಷಧಿ ಹಾಕಿ ಬೆಳೆಸ್ತಿರ್ಲಿಲ್ಲ, ಹಾಗೆಲ್ಲ ಎಲ್ಲ ಎತ್ತರದ ಮರಗಳೇ ಬೆಳೀತಿದ್ವು. ಆ ಮರದಲ್ಲಿ ಮೇಲೆ ಎತ್ತರದಲ್ಲಿರುವಾಗ ಹಣ್ಣನ್ನು ಕಿತ್ತಿ, ಹಣ್ಣು ಸಿಕ್ತು ಇನ್ನೇನ್ ತಿಂತೀವಿ ಅಂತ ಕೈಯಲ್ಲಿ ಹಿಡ್ಕೊಂಡು ಕೆಳಗೆ ಬರಬೇಕು ಅಂತ ನೋಡುವಾಗ ಎಲ್ಲರೂ ಕೈಯಲ್ಲಿ ಹಣ್ಣು ಹಿಡ್ಕೊಂಡಿದ್ದಾರೆ ಅಂತ ಗೊತ್ತಾದ ಕೂಡಲೇ ಈ ಭೀಮ ಏನ್ ಮಾಡ್ತಿದ್ನಂತೆ, ಓಡಿ ಹೋಗಿ ಜಾಡಿಸಿ ಒಂದ್ಸರ್ತಿ ಮರಕ್ಕೆ ಒದ್ದು ಬಿಡ್ತಿದ್ನಂತೆ. ಒದ್ರೆ ಇಡೀ ಮರ ಎನ್ನುವಂತಹದ್ದು ಅಲಗಾಡಿ ಮೇಲಿದ್ದವ್ರು ಹಣ್ಣು ಸಮೇತವಾಗಿ ಕೆಳಗೆ ಬೀಳ್ತಿದ್ರಂತೆ. ಅವ್ರು ಮೈ ಮೂಳೆ ಎಲ್ಲ ಮುರ್ಕೊಂಡ್ರೆ ಹಣ್ಣು ಒಂದು ಕಡೆ, ಅವ್ರೊಂದು ಕಡೆ. ಆ ಹಣ್ಣನ್ನೆಲ್ಲ ಬಾಚಿಕೊಂಡು ತನ್ನ ತಮ್ಮಂದರಿಗೆ ಅಣ್ಣನಿಗೆ ಕೊಟ್ಟು ತಾನು ತಿನ್ಕೊಂಡು ಹೋಗಿಬಿಡ್ತಿದ್ದಂತೆ. ಇವುಗಳು ಪಾಪ ಮೈ ಮೂಳೆ ಮುರಿತು ಅಂತ ಒದ್ದಾಟ. ಹಿಂಗ್ ಮಾಡಿಬಿಡ್ತಿದ್ದ ಈ ಭೀಮ ಅಂತ. ಪಕ್ವೋರು ಭೋಜ್ಯ ಫಲ ಸನ್ನಯನಾಯ ವೃಕ್ಷೇಶು ಆರೂಢ ರಾಜತನಯಾಭಿವೀಕ್ಷ ಭೀಮ. ಈ ರೀತಿ ಹೊಡಿತಾ ಇದ್ದ. ಇದೆಲ್ಲವೂ ಕೂಡ ಅಂದ್ರೆ ಭೀಮ ಇದರಿಂದ ಏನು, ಹಾಗಾದ್ರೆ ಭೀಮನಿಗೆ ಮರ ಹತ್ಲಿಕ್ಕೆ ಆಗ್ತಿರ್ಲಿಲ್ವಾ ಅಂತಂದ್ರೆ, ಅಂದ್ರೆ ಸ್ವಲ್ಪ ಭೀಮ ಅಂದ ಕೂಡಲೇ ಲಟ್ಟ ಇದ್ದ, ಅವನು ದೇಹ ದೊಡ್ಡದಿತ್ತು, ಅದರಿಂದ ಮರ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ಯೋಚನೆ ಮಾಡಬಾರ್ದು ಮತ್ತೆ. ಯಾಕೆ ಅಂದ್ರೆ ಭೀಮ ಅವನಿಗೆ ಏನಂತಾರೆ, ಅಣಿಮ ಮಹಿಮ ಚೈವ ಗರಿಮ ಲಘಿಮ ತತ ಅಂತ ಅವನಲ್ಲಿ ಲಾಘವವೂ ಇತ್ತು, ಗರಿಮೆಯೂ ಇತ್ತಂತೆ. ಭೀಮನಲ್ಲಿ ಏನು ಬೇಕಾದ್ರೂ ಆಗ್ತಿತ್ತಂತೆ. ಹಗುರ ಅಂದ್ರೆ ಹಗುರ ಆಗಿಬಿಡ್ತಿದ್ದ, ಭಾರ ಅಂದ್ರೆ ಭಾರ ಆಗಿಬಿಡ್ತಿದ್ದಂತೆ. ಎಲ್ಲ ವಿದ್ಯೆಗಳು ಕೂಡ ಇತ್ತು ಅವನಿಗೆ. ಒಂದೊಂದು ಸರ್ತಿ ಲಘಿಮ ಅನ್ನುವಂತ ವಿದ್ಯೆ ಅವನಿಗೆ ಎಷ್ಟಿತ್ತು ಅಂದ್ರೆ, ಮುಂದೆ ಬರ್ತದೆ ಏನಂದ್ರೆ, ದ್ರೋಣಾಚಾರ್ಯರು ಎಲ್ರಿಗೂ ಕೂಡ ಅಸ್ತ್ರವಿದ್ಯೆಯನ್ನ ಹೇಳಿಕೊಡ್ತಾರೆ. ಆ ಅಸ್ತ್ರವಿದ್ಯೆ ಹೇಳಿಕೊಡ್ಬೇಕಾದ್ರೆ ಏನ್ ಮಾಡ್ತಾರಂತೆ, ಈ ಅರ್ಜುನ ಇದ್ದಾನಲ್ಲ, ಅರ್ಜುನನಿಗೆ ಬಾಣ ಹೊಡಿಲಿಕ್ಕೆ ಅಂತ ಹೇಳ್ಕೊಟ್ರಂತೆ. ಬಾಣ ಹೊಡಿಲಿಕ್ಕೆ ಹೇಳ್ಕೊಟ್ಟಾಗ ಒಂದು ಬಾಣ ಬಿಡು, ಒಂದ್ಸರ್ತಿ ಗುರಿ ಇಟ್ಟು ಬಿಡು ಅಂತ ಹೇಳಿದ್ರಂತೆ. ಗುರಿ ಇಟ್ಟು ಬಿಡು ಅಂತ ಹೇಳಿದ ಕೂಡಲೇ ಈ ಅರ್ಜುನ ಏನ್ ಮಾಡಿದ ಅಂದ್ರೆ, ಗುರಿ ಇಟ್ಟು ಒಂದು ಬಾಣವನ್ನು ಹೊಡೆದಂತೆ. ಆ ಬಾಣವನ್ನು ಹೊಡೆದ ಕೂಡಲೇ ಅವನು ಬಿಟ್ಟದ್ದಷ್ಟೇ, ಬಿಟ್ಟು ಕೂಡಲೇ ಏನಾಯ್ತಂತೆ, ದ್ರೋಣಾಚಾರ್ಯ ಹೇಳೇ ಬಿಟ್ರಂತೆ, ಅರ್ಜುನ ನಿನ್ನ ಬಾಣ ಗುರಿ ತಪ್ಪಿತ್ತು ಅಂದ್ಬಿಟ್ರಂತೆ. ಇನ್ನು ಬಿಟ್ಟಿದ್ದಾನಷ್ಟೇ, ನಿನ್ನ ಗುರಿ ತಪ್ಪಿತ್ತು ಅಂದ್ರೆ ಅಷ್ಟು ಚಾಣಾಕ್ಷರಿದ್ರು ದ್ರೋಣಾಚಾರ್ಯ. ನಿಂದು ಗುರಿ ತಪ್ಪಿತ್ತು ಅಂತಂದ್ಬಿಟ್ರಂತೆ. ಅಷ್ಟಂದು ಕೂಡಲೇ ಈ ಭೀಮ ಏನ್ ಮಾಡಬೇಕು, ಪಕ್ಕದಲ್ಲೇ ಇದ್ದಂತೆ ಈ ಭೀಮ, ಪಕ್ಕದಲ್ಲೇ ಇದ್ದಂತ ಭೀಮ ಈ ಅರ್ಜುನ ಬಿಟ್ಟ ಬಾಣ ಏನಿದೆಯಲ್ಲ ಅದಾಗ್ಲೇ ಮುಂದೆ ಹೋಗಿತ್ತು. ಆಮೇಲೆ ಇವ್ರು ಹೇಳಿದ್ರು, ನೀನ್ ಬಿಟ್ಟ ಬಾಣ ಗುರಿ ತಪ್ಪಿತ್ತು ಅಂತ ಹೇಳಿದ್ರು. ಅವ್ರು ಹೇಳಿದ ಮೇಲೆ ಭೀಮ ಏನ್ ಮಾಡಿದ್ನಂತೆ, ಆ ಬಾಣದ ಹಿಂದೆ ಓಡಿದ್ನಂತೆ. ಬಾಣದ ಹಿಂದೆ ಓಡಿ
ಆ ಬಾಣ ಇನ್ನೂ ಆಕಾಶದಲ್ಲಿ ಹೋಗ್ತಾ ಇದ್ದಂತೇನೆ ಹಾರಿ ಹೋಗಿ ಆ ಬಾಣ ಹಿಡಿದು ವಾಪಸ್ ತಗೊಂಡ್ಬಂದು ಅರ್ಜುನ ದ್ರೋಣಾಚಾರ್ಯ ಹೇಳ್ತಿದ್ದಾರೆ ಗುರಿ ತಪ್ಪೇದಂತೆ ಇನ್ನೊಂದ್ ಸರ್ತಿ ಬಿಡು ಅಂತ ಕೊಟ್ಟ. ಅಂದ್ರೆ ಅವನ ಲಘಿಮೆ ಎನ್ನುವಂತಹದ್ದು ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ರಿ. ಭೀಮನ ಲಘಿಮೆ ಅನ್ನುವಂತಹದ್ದು ಅಂದ್ರೆ ಅಷ್ಟು ಅದ್ಭುತ ಅವನು ಭೀಮ. ಅವನಿಗೆ ಹತ್ಲಿಕ್ಕೂ ಗೊತ್ತು, ಹಾರ್ಲಿಕ್ಕೂ ಗೊತ್ತು, ಏನೂ ಗೊತ್ತು, ಅವನಿಗೆ ಎಲ್ಲವೂ ಕೂಡ ಗೊತ್ತು. ಆದ್ರೆ ಇವರನ್ನ ಮಾತ್ರ ಗೋಳು ಹಿಡ್ಕೋಬೇಕು ಅಂತಲೇ ಹೀಗೆ ಮಾಡ್ತಿದ್ದಂತೆ ಭೀಮ. ಈ ರೀತಿ ಮಾಡಿದ. ಆಮೇಲೆ ಇಷ್ಟೆಲ್ಲ ಆದ ನಂತರ ಇನ್ನೊಂದು ಸರ್ತಿ ಏನಾಯ್ತಂತೆ, ಈ ಭೀಮನ್ನ ಗೆಲ್ಲಿಕ್ಕಾಗಲ್ಲ ಅಂತ ಗೊತ್ತಾಯ್ತು. ಇನ್ನು ಕೆಲವು ಸರ್ತಿ ಏನ್ ಮಾಡ್ತಿದ್ರಂತೆ, ಗಂಗಾ ತೀರದಲ್ಲಿ ಆಟ ಆಡ್ಲಿಕ್ಕೆ ಅಂತ ಹೋಗ್ತಿದ್ರಂತೆ. ಈ ಕೌರವರೆಲ್ಲ ಇರ್ತಿದ್ರಂತೆ. ಏನು ಬಲ ಅಂತೀರಿ ಭೀಮನದ್ದು, 100 ಜನ ಕೌರವರಿದ್ರೆ ಅವನ 2 ಬಾಹುವಿನಲ್ಲಿ ಹಿಡ್ಕೊಂಡ್ಬಿಡ್ತಿದ್ನಂತೆ. ಎಲ್ಲರನ್ನೂ ಕೂಡ 2 ಬಾಹುವಿನಲ್ಲೇ 100 ಜನರನ್ನು ಹಿಡಿದು ಬಿಡ್ತಿದ್ನಂತೆ. ಹಿಡ್ಕೊಂಡು ಕೆಲವೊಂದು ಸರ್ತಿ ಏನ್ ಮಾಡ್ತಾ ಇದ್ನಂತೆ, ಕೆಲವು ಸಂದರ್ಭಗಳಲ್ಲಿ ಆ ಗಂಗಾ ತೀರದಲ್ಲಿ ಆಟ ಆಡ್ತಾ ಇದ್ರೆ ಆ ಎಲ್ಲಾ ಹುಡುಗರನ್ನು ಕೂಡ ಒಂದು ಸರ್ತಿ ತನ್ನ ಬಾಹುವಿನಲ್ಲಿ ಹಿಡ್ಕೊಂಡು ಗಂಗಾ ನದಿಗೆ ಹಾರಿ ಬಿಡ್ತಿದ್ದಂತೆ. ಹಾರೋದಷ್ಟೇ ಅಲ್ಲ, ಅಷ್ಟೂ ಜನರನ್ನು ಮುಳುಗಿಸ್ಬಿಡ್ತಿದ್ನಂತೆ. ಮುಳುಗಿಸಿ ಉಸಿರುಗಟ್ಟಿ ಒದ್ದಾಡಿರ್ಬೇಕು. ಒಂದ್ಸರ್ತಿ ಉಸಿರೇ ನಿಂತು ಹೋಗ್ತದೆ ಅನ್ಬೇಕು, ಆದ್ರೆ ಉಸಿರು ನಿಲ್ಸೋರೇ ಇವರಲ್ವ. ಆದ್ರಿಂದ ಇವ್ರೇನ್ ಉಸಿರು ನಿಂತು ಹೋಗ್ತದೆ ಅನ್ನೋಷ್ಟ್ರ ತನಕ ತಗೊಂಡು ಹೋಗಿ ಆಮೇಲೆ ಮೇಲೆ ಎತ್ತಿ ಹಾಕಿ ಬಿಡೋದಂತವ್ರು. ಈ ರೀತಿ ಎಲ್ಲ ಮಾಡಿ ಗೊಳಹಿಕೋತಿದ್ದ. ಇದನ್ನೆಲ್ಲ ನೋಡಿ ಅಷ್ಟು ಸುಲಭ ಅಲ್ಲ ಇವನನ್ನು ಗೆಲ್ಲುವಂತಹದ್ದು ಅಂತ. ಅದಕ್ಕೆ ಯಾಕೆ ಹೀಗೆ ಮಾಡ್ತಾ ಇದ್ದ ಭೀಮ ಇವರಿಗೆಲ್ಲ ಅಂತಂದ್ರೆ, ಇವರೆಲ್ಲ ದೈತ್ಯರೇನು ಮಾಡಬೇಕು ಅಂದ್ರೆ, ಅವ್ರ ಅಂಧನ್ ತಮಸ್ಸಿಗೆ ಹೋಗಬೇಕು ಅಂತ ಆದ್ರೆ ಹರಿದ್ವೇಷವನ್ನ ಮಾಡಬೇಕು, ವಾಯುದ್ವೇಷವನ್ನ ಮಾಡಬೇಕು. ಅದಕ್ಕೋಸ್ಕರ ಇವರಿಗೆ ನನ್ನಲ್ಲಿ ದ್ವೇಷ ಹುಟ್ಲಿ, ನನ್ನ ಮೂಲಕ ವಿಷ್ಣುವಿನಲ್ಲೂ ದ್ವೇಷ ಹುಟ್ಲಿ ಅನ್ನೋದಕ್ಕೋಸ್ಕರವೇ ಹಾಗೆ ಮಾಡಿಸ್ತಾ ಇದ್ರಂತ ಅವ್ರ ಕೈಯಿಂದಾಗಿ. ದ್ವೇಷಂ ಹೃತೆ ನಹಿ ಪರೌ ತಮಸಿ ಪ್ರವೇಶ ಪ್ರಾಣೇ ಚ ತೇನ ಜಗತಿ ಮನುತೌ ಪ್ರಪನ್ನವು ತತ್ಕಾರಣಾನ್ಯ ಕುರುತಾಂ ಪರಮೌ ಕರಾಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾಧು ಪೌಂಸ್ಯವು. ಈ ರೀತಿ ದ್ವೇಷ ಮಾಡ್ಲಿ ಅಂತ ಮಾಡ್ತಿದ್ರಂತೆ. ಹಿಂಗೆಲ್ಲ ದ್ವೇಷವನ್ನ ಮಾಡಿಸಿದ್ರು ಭೀಮಸೇನ್ ದೇವರು. ಅವರ ಅದ್ಭುತವಾದಂಥ ವ್ಯಕ್ತಿತ್ವ ಭೀಮಸೇನ್ ದೇವರದ್ದು. ಆ ಭೀಮ ಎಂಥ ಅದ್ಭುತ ಅಂತಂದ್ರೆ, ಅನೇಕರಿಗೆ ಇದನ್ನೆಲ್ಲ ನೋಡಿ ಕೆಲವು ರಾಜಕುಮಾರರೆಲ್ಲರೂ ಕೂಡ ಭೀಮನ್ನ ನೋಡಿ ಸಂತೋಷ ಪಡ್ತಿದ್ರಂತೆ. ಇನ್ ಕೆಲವರೆಲ್ಲರೂ ಕೂಡ ಭೀಮನ್ ಬೈಕೋತಿದ್ರಂತೆ. ಯಾರ್ಯಾರು ಬೈತಿದ್ರಲ್ಲ ಅವರೆಲ್ಲರೂ ಕೂಡ ದುರ್ಯೋಧನ ಕಡಿಯೋರು ಅಂತ, ಯಾರು ನೋಡಿ ಸಂತೋಷ ಪಡ್ತಿದ್ರು ಅವರೆಲ್ಲ ಭೀಮನ ಕಡಿಯೋರಂತೆ. ಹೀಗೆ ಕೆಲವರಿಗೆ ಆನಂದ, ಕೆಲವರಿಗೆ ಈ ರೀತಿ ಕೊಡ್ತಿದ್ದಂತೆ. ಅಸ್ಮಿನ್ ಹತೆ ವಿನಿಹತ ಅಖಿಲಾಶ್ಚ ಪಾರ್ಥಾಹ. ಅವನು ಹೇಳ್ತಾನೆ ನೋಡಿ ಕೊನೆಗೆ, ಅಸ್ಮಿನ್ ಹತೆ, ಈ ಭೀಮ ಒಬ್ಬ ಸತ್ರ ಅಂತ ಆದ್ರೆ ಅಖಿಲಾಶ್ಚ ಪಾರ್ಥಾಹ, ಇನ್ನು ಉಳಿದಂತ ಪಾಂಡವರನ್ನೆಲ್ಲ ಅನಾಯಾಸವಾಗಿ ಕೊಂದ್ಬಿಡ್ತೀವಿ ನಾವು, ಪಾರ್ಥನನ್ನು ಕೂಡ ಅಂತ. ಶಕ್ಯೋ ಬಲಾಚ್ಚನ ನಿಹಂತು ಮಯಂ ಬಲಾಢ್ಯ. ಇವನನ್ನು ಹ್ಯಾಕ್ ಕೊಲ್ಲೋದು ಯೋಚನೆ ಮಾಡಿದ. ಇವನು ಎಲ್ಲರನ್ನು ಸೇರಿಸಿ ಇವನ್ ಹ್ಯಾಕ್ ಕೊಲ್ಲೋದು, ಭೀಮನ್ ಕೊಲ್ಲೋದು ಅಂದ್ರೆ ಎದುರಿಗೆ ಹೋಗಿ ಯುದ್ಧ ಮಾಡಿ ಸಾಧ್ಯ ಇಲ್ಲ ಅಂತ. ಹಂಗೇನಾರು ಹೋದ್ವಿ ಅಂತ ಆದ್ರೆ ಹಣಗಾಯಿ ನೀರ್ಗಾಯಿ ಮಾಡಿ ಕಳಿಸ್ಬಿಡ್ತಾನೆ ನಮ್ಮನ್ನು. ಆದ್ರಿಂದ ಅಷ್ಟು ಸುಲಭ ಅಲ್ಲ ಅವನನ್ನು ಹೊಡೆಯೋದು, ಭೀಮನ್ ಹೊಡೆಯೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಆದ್ರಿಂದಾಗಿ ಎದುರಿಗೆ ಹೋಗಿ ಶಕ್ಯೋ ಬಲಾಚ್ಚ ನನಿಹಂತು ಮಯಂ ಬಲಾಢ್ಯ, ಇವನು ಬಲಾಢ್ಯ, ಅವನು ಕೊಲ್ಲಿಕ್ ಸಾಧ್ಯ. ಅದಕ್ಕೆ ಹೆಂಗ್ ಕೊಲ್ಲಬೇಕು, ಛದ್ಮ ಪ್ರಯೋಗತ ಇಮಂ ವಿನಿಹತ್ಯ ವೀರ್ಯಾತ್. ಛದ್ಮ ಪ್ರಯೋಗದಿಂದಲೇ ಕೊಲ್ಲಬೇಕು ಇವನು, ಅಂದ್ರೆ ಮೋಸದಿಂದಲೇ ವಂಚನೆಯಿಂದಲೇ ಕೊಲ್ಲಬೇಕು ಇವನನ್ನ. ಇಲ್ಲ ಡೈರೆಕ್ಟ್ ಆಗಿ ಇವನನ್ನು ಕೊಲ್ತೀವಿ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ, ಹೊಡ್ಸ್ಕೊಂಡ್ ಬರ್ಬೇಕಾಗ್ತದೆ ನಾವು. ಆದ್ರಿಂದ ಆಗಲ್ಲ. ಹೆಂಗ್ ಕೊಲ್ಲೋದು ಅಂತ ವಿಚಾರ ಮಾಡಿದ್ರಂತೆ. ವಿಚಾರ ಮಾಡಿ ಅದಕ್ಕೆ ಯಾರೋ ಹೇಳಿದ್ರಂತೆ, ಅಷ್ಟೂ ಮಂದಿಯಲ್ಲಿ ಹೇಳಿದ್ರಂತೆ, ಇಲ್ಲ ಒಂದ್ ಕೆಲಸ ಮಾಡಿಬಿಡೋಣಂತೆ, ಅಡಿಗೆ ಅವನಿಗೆ ಹೇಳಿ, ಹಾಗೂ ಭೀಮ ಅಂದ್ರೆ ಸ್ವಲ್ಪ ಊಟ ಗೀಟ ಜಾಸ್ತಿ ಮಾಡ್ತಾನೆ, ಅವನಿಗೆ ಊಟಕ್ಕೆ ಕೂತಾಗ ಅವನಿಗೇನು ಬಡಿಸ್ತಾರಲ್ಲ ಆ ಅಡಿಗೆ ಅವತ್ತಿನ ದಿವಸ ಬೇಕಾದ್ರೆ ಏನ್ ಮಾಡಿಬಿಡೋಣ, ಎಲ್ಲ ಅಡಿಗೆ ಅವನೇ ತಿನ್ಲಿ ಬೇಕಾರೆ, ಬೇಡ ಅಂತ ಅನ್ನಲ್ಲ, ನಾವು ಉಪವಾಸ ಇದ್ರೂ ಪರವಾಗಿಲ್ಲ, ಆದ್ರೆ ಆವತ್ತಿನ ದಿವಸ ವಿಷ ಹಾಕಿ ಬಿಡೋಣ ಅವನಿಗೆ ಅಂತ. ವಿಷ ಹಾಕಿ ಕೊಂದು ಬಿಡೋಣ ಅಂತ. ವಿಷ ಹಾಕಿ ಕೊಂದು ಬಿಡೋಣ ಅಂದ್ರೆ ಆ ದುರ್ಯೋಧನನ ಪಕ್ಷದಲ್ಲಿ ಇದ್ದವರೆಲ್ಲ ಸೇರ್ಕೊಂಡು ಈ ಮಾತು ಹೇಳಿದ್ರು, ವಿಷ ಹಾಕಿ ಕೊಂದು ಬಿಡೋಣ ಭೀಮನಿಗೆ. ಅದ್ರಲ್ಲಿ ಇನ್ನೊಬ್ಬ ಯಾರೋ ಎದ್ದು ನಿಂತ್ಕೊಂಡು ಹೇಳಿದ್ನಂತೆ, ಅಲ್ಲೋ ಭೀಮನ್ ಕೊಲ್ಲೋ ವಿಷ ಎಲ್ಲಿದೆ ಅಂತ ಕೇಳಿದ್ದಂತೆ. ಕೊಲ್ಲಬೇಕು, ವಿಷ ಹಾಕ್ಬೇಕು ಹೌದು, ಆದ್ರೆ ಭೀಮನ್ ಕೊಲ್ಲುವಂತ ವಿಷ ಆಗಬೇಕಲ್ಲ ಅಂದ್ರಂತೆ. ಅಂಥ ವಿಷ ಎಲ್ಲಿದೆಯಪ್ಪ ಭೀಮನ್ ಕೊಲ್ಲುವಂತಹದ್ದು ಅಂತ ಕೇಳಿ, ಅದಕ್ಕೆ ಕೇಳಿದ್ದಕ್ಕೆ ಭೀಮನ್ ಕೊಲ್ಲುವಂತ ವಿಷ, ಅದಕ್ಕೆ ಅಷ್ಟು ಜನ ಸುಮ್ಮನೆ ಇದ್ದಾಗ ಶಕುನಿ ಹೇಳಿದ್ನಂತೆ, ಅದ್ರ ಸಪ್ಲೈ ನಾ ಮಾಡ್ತೀನಿ ಅಂತ, ನಾ ತರ್ತೀನಿ ಅದನ್ನ ಅಂದ. ಅವನಿಗೊಂದು ಗೊತ್ತಿತ್ತು ಏನು ಅಂತಂದ್ರೆ, ಈ ಕಾಲಕೂಟ ವಿಷವನ್ನ ತರ್ತೀನಿ ಅಂತ, ಹಾಲಾಹಲ ವಿಷ ಅಂತ ಹೇಳ್ತಾರಲ್ಲ. ಯಾವಾಗ ಈ ಸಮುದ್ರ ಮಥನದಲ್ಲಿ ಬಂದಿತ್ತಲ್ಲ, ಅದು ನೋಡ್ರಿ, ಆಗ ಪಾನ ಮಾಡಿದವರು ಯಾರು ಅಂತಂದ್ರೆ ವಾಯುದೇವರೇ ಪಾನ ಮಾಡಿದ್ದ ಅದನ್ನೆಲ್ಲ. ಅಂತ ವಾಯುದೇವರು ಪಾನ ಮಾಡಬೇಕಾದ್ರೆ ಅದರಲ್ಲಿ ರುದ್ರದೇವರು ನಾ ಕುಡಿತೀನಿ ಅಂತ ಬಂದ್ರಲ್ಲ,
ಅವ್ರಿಗೇನ್ ಮಾಡಿದ್ರಂತೆ, ಅದನ್ನ ತೇದು ತೇದು ಏನ್ ಮಾಡಿದ್ರಂತೆ, ಒಂದು ಹನಿ ಕೊಟ್ರಂತೆ, ಡ್ರಾಪ್ ಕೊಟ್ರಂತೆ ರುದ್ರದೇವರಿಗೆ. ಆ ಒಂದು ಡ್ರಾಪ್ ಕೊಟ್ಟಾಗ ರುದ್ರದೇವ್ರು ಏನ್ ಮಾಡಿದ್ರಂತೆ, ಅದರಲ್ಲಿ ಒಂದು ಡ್ರಾಪ್ ಕೆಳಗೆ ಹಾಕಿದ್ರಂತೆ. ಅದರಿಂದಲೇ ಇವತ್ತು ಜಗತ್ನಲ್ಲೆಲ್ಲ ಏನು ವಿಷ ಜಂತುಗಳು ಹುಟ್ಟಿದ್ದಾವೆ ಅದೆಲ್ಲ ಅದರಿಂದಲೇ ಹುಟ್ಟಿತ್ತು. ಇನ್ನೊಂದು ಡ್ರಾಪ್ ಏನ್ ಮಾಡಿದ್ರೆ ಅದಲ್ಲೇ ತೆಗೆದಿಟ್ಟುಕೊಂಡ್ರಂತೆ. ಆ ಒಂದು ಅಂದ್ರೆ ಒಂದು ಡ್ರಾಪ್ ಇವ್ರು ಕೊಟ್ಟದ್ದು, ವಾಯುದೇವ್ರು ಕೊಟ್ಟದ್ದು, ಅದರಲ್ಲಿ ಒಂದು ಡ್ರಾಪ್ ಕೆಳಗೆ ಹಾಕಿದ್ರು, ಇನ್ನೊಂದು ಡ್ರಾಪ್ ಕೈಯಲ್ಲಿ ಹಿಡ್ಕೊಂಡ್ರಂತೆ, ಇನ್ನೊಂದು ಡ್ರಾಪ್ ಇತ್ತು ಅದನ್ನ ಮಾತ್ರ ಕುಡಿದ್ರು. ಅದನ್ನೇ ನೀಲಕಂಠ ವಿಷಕಂಠ ಎಲ್ಲ ಆಗಿಬಿಟ್ಟು ಒದ್ದಾಡಿದ್ರು. ಆಮೇಲೆ ಆ ಒಂದು ಡ್ರಾಪ್ ಹಾಗೆ ಹಿಡ್ಕೊಂಡಿದ್ರಲ್ಲ ಅದು ಹಾಗೇ ಇತ್ತಂತೆ. ಅದು ಶುಕ್ರಾಚಾರ್ಯ ಇದ್ದಾರಲ್ಲ ದೈತ್ಯರ ಗುರುಗಳು, ಆ ಶುಕ್ರಾಚಾರ್ಯ ಗೊತ್ತಾಯ್ತಂತೆ. ಅವ್ರು ರುದ್ರದೇವ್ರ ಹತ್ರ ಹೋದ್ರಂತೆ. ರುದ್ರದೇವ್ರ ಹತ್ರ ಹೋಗಿ, ಸ್ವಾಮಿ ನೀವು ಒಂದೇ ಒಂದು ಡ್ರಾಪ್ ಆ ಕಾಲಕೂಟ ವಿಷ ಹಿಡ್ಕೊಂಡಿರಂತೆ, ಅದ್ ನನಗೆ ಕೊಡ್ರಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಕೇಳಿ, ನೀ ಏನ್ ಮಾಡ್ತೀಯೋ ಅಂತ ಕೇಳಿದ್ರಂತೆ. ಏನಿಲ್ಲ, ನನ್ನ ಶಿಷ್ಯಂದ್ರ ಅವ್ರು ಇವ್ರಿಗೆ ಹಾಕ್ಬೇಕು ಅಂತ ಕೇಳ್ತಿರ್ತಾರೆ, ಅವ್ರಿಗೆ ಕೊಡ್ತೀನಿ ಅಂದ್ರಂತೆ. ಅದಕ್ಕೆ ಆಯ್ತು ಅಂತ ಕೊಟ್ಟು ಕಳಿಸಿದ್ರು. ಅದು ಶುಕ್ರಾಚಾರ್ಯ ಹತ್ರ ಇದೆ ಅನ್ನೋ ಸಂಗತಿ ಈ ಶಕುನಿಗೆ ಗೊತ್ತಿತ್ತಂತೆ. ಹಾಗೋ ಆ ಶಕುನಿ ಏನ್ ಮಾಡಿದ್ನಂತೆ, ಶುಕ್ರಾಚಾರ್ಯ ಹತ್ರ ಹೋಗಿ, ಸ್ವಾಮಿ ಆ ವಿಷ ಹಾಕುವಂತ ಕಾಲ ಬಂದಿದೆ, ನಮಗ್ ಕೊಡ್ರಿ ಅದನ್ನ ಅಂತ ಕೇಳಿ ಇಸ್ಕೊಂಬಂದಂತೆ. ಇಸ್ಕೊಂಬಂದು ಆ ವಿಷವನ್ನ ಊಟದಲ್ಲಿ ಹಾಕಿದ್ರಂತೆ. ಆ ಕಾಲಕೂಟ ವಿಷವನ್ನ ಪಾನ ಮಾಡಿದವರು ಒಂದು ಡ್ರಾಪ್ ಹಾಕಿದ್ರಂತೆ. ಎಲ್ಲಿ ಏನಾಗಬೇಕು ಹೇಳ್ರಿ, ಅವ್ರಿಗೆ ಏನಾಗ್ತದೆ? ಆ ವಿಷವನ್ನೇ ಕುಡಿದು ಪಾನ ಮಾಡಿ ಅನಾಯಾಸವಾಗಿ ಜೀರ್ಣ ಮಾಡ್ಕೊಂಡಂತ ಮಹಾತ್ಮರು. ಭುಕ್ತಂಚ ಜೀರ್ಣಂ ಪರಿಪಂತಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ. ಏನ್ ಅದನ್ನೇ ಪಾನ ಮಾಡಿ ಜೀರ್ಣ ಮಾಡ್ಕೊಂಡಂತ ಮಹಾತ್ಮರು, ಅವ್ರಿಗೇನಾಗ್ತದೆ? ಏನೂ ಇಲ್ಲ, ಅನಾಯಾಸವಾಗಿ. ಇವ್ರಿಗೆ ಊಟಕ್ಕೆ ಹಾಕಿದ್ರಂತೆ, ಊಟಕ್ಕೆ ಹಾಕಿ ಮಾಡಿದ್ರೆ, ಆದ್ರೆ ಅವರಿಗೆ ವಿಷ್ಣುವಿನ ಅನುಗ್ರಹ, ಭಗವಂತನ ಅನುಗ್ರಹ, ಯಾವ ಸಮಸ್ಯೆಯೂ ಕೂಡ ಇಲ್ಲ. ಎಲ್ಲ ಜೀರ್ಣ ಮಾಡ್ಕೊಂಡೇ ಕೂತು. ಮರುದಿವಸ ಇವನು ಬದುಕಿರ್ತಾನೋ ಇಲ್ಲೋ ನೋಡೋಣ ಅಂತ ಕೌರವರೆಲ್ಲ ಬಂದ್ರು. ಎದೆ ಒಡೆದೋಯ್ತಂತ ಅವರಿಗೆ ಒಂದ್ಸರ್ತಿ. ಭೀಮ ಆಟ ಆಡ್ತಾ ಇದ್ನಂತ ಆರಾಮಾಗಿ. ಇವ್ ನೋಡಿ ಎದೆ ಹೊಡಿತಿ ಇವ್ರಿಗೆ, ಏನೋ ಇವ್ನು ಸಾಯ್ತಾ ಇಲ್ಲಲ್ಲ ಇವನು ಅಂತ ಭಾರಿ ನೋವಾಯ್ತು ಅವರಿಗೆ, ಆ ಅಯೋಗ್ಯರಿಗೆಲ್ಲ. ಜೀರ್ಣೇ ವಿಷೇ ಕುಮತಯ ಪರಮಾಭಿತಪ್ತಾಹ ಪ್ರಾಸಾದ ಮಾಶು ವಿದದುರ್ ಹರಿಪಾದ ತೋಯೇ. ಅದಕ್ಕೇನ್ ಮಾಡಿದ್ರಂತೆ, ಈ ಭೀಮನ್ ಹಿಂಗ್ ಕೊಲ್ಲಿಕ್ ಆಗ್ತಿಲ್ಲಲ್ಲೋ, ಇನ್ನೇನ್ ಮಾಡ್ಬೇಕು ಇವನನ್ನ? ಅಷ್ಟು ಸುಲಭದಲ್ಲಿ ಸಾಯ್ತಾ ಇಲ್ಲ, ವಿಷದಿಂದ ಸಾಯ್ಲಿಲ್ಲ, ವಿಷಬಾಧೆ ಪರಿಹಾರ ಮಾಡ್ಕೊಂಡ. ಸರಿ, ಇವನೇನೋ ವಿಷಬಾಧೆ ಪರಿಹಾರ ಮಾಡ್ಕೊಂಡು ಇನ್ನೊಂದು ರೀತಿ ಕೊಲ್ಲೋಣ. ಏನು ಅಂದ್ರೆ, ಈ ಗಂಗೆ ಇದೆ ಅಲ್ವಾ, ಗಂಗೆ ಒಳಗೆ ಗಂಗೆ ಮಡು ಇರ್ತದಂತೆ. ಗಂಗೆ ಅವಳು ಹರಿಯೋದಂದ್ರೆ ಹೆಂಗ್ ಹರಿತಾಳ ಗೊತ್ತಾ? ಅವಳು ಮೇಲಿಂದ ಧುಮುಕ್ತಾಳಂತ. ಒಂದ್ಸರ್ತಿ ಮೇಲಿಂದ ಧುಮುಕಿದ್ರೆ ಅವಳ ರಭಸ ಇದೆಯಲ್ಲ, ಆ ರಭಸಕ್ಕೆ ಏನಾಗತ್ತಂತೆ, ಭೂಮಿ ಸೀಳಿ ಅತಲ ವಿತಲ ಸುತಲ ಪಾತಾಲ ತಲಾತಲ ತನಕಲು ಎಲ್ಲ ಕಡೆಯಲ್ಲೂ ಹರಿತಾಳಂತೆ. ಅಷ್ಟೇ ಅಲ್ಲ, ಕೆಳಗಿನ ಭೂಮಿಯನ್ನೆಲ್ಲವನ್ನು ಕೂಡ ಸೀಳ್ಕೊಂಡು ಕಡೆಗೆಲ್ಲಿ ಅಂದ್ರೆ, ಇಡೀ ಬ್ರಹ್ಮಾಂಡವನ್ನು ಹೊತ್ತದ್ಯಾರು ಅಂದ್ರೆ ಭಗವಂತ ವಿಷ್ಣು ಕೂರ್ಮ ಅನ್ನೋ ರೂಪದಲ್ಲಿ ಹೊತ್ತಿರ್ತಾನೆ. ಆ ವಿಷ್ಣು ಕೂರ್ಮದ ತನಕಲೂ ಕೂಡ ಹೋಗಿ ಗಂಗೆ ಏನ್ ಮಾಡ್ತಾಳಂತೆ, ಆ ಭಗವಂತನಿಗೊಂದು ಅಭಿಷೇಕ ಮಾಡಿ ಮೇಲ್ ಬರ್ತಾಳಂತ. ಮತ್ತೆ ಅವಳು ಚಿಮ್ಮಿ ಬರ್ತಾಳಂತ ಒಂದ್ಸರ್ತಿ, ದೇವರಿಗೆ ಅಭಿಷೇಕ ಮಾಡಿ ಮೇಲ್ ಬರ್ತಾಳೆ. ಅಂದ್ರೆ ಅವಳ ಹರಿವು ಹಾಗಿರ್ತದೆ ಅಂತ ಹೇಳ್ತಾರೆ. ಅಷ್ಟು ವೇಗದಿಂದ ಹರಿತಾಳಂತೆ ಗಂಗೆ. ಹರಿಯೋದು ಅಂತಂದ್ರೆ ಅಷ್ಟು ವೇಗ, ಅಷ್ಟು ರಭಸ. ಅದು ಗಂಗೆಯ ಮಡು ಅಂತ ಹೇಳ್ತಾರೆ. ಆ ಮಡುವಿನ ಹತ್ತಿರದಲ್ಲಿ ಏನ್ ಮಾಡಿದ್ರಂತೆ, ಈ ಒಂದು ಮನೆ ಕಟ್ಟಿಸಿದ್ರಂತೆ. ಈ ಅಯೋಗ್ಯ ದುರ್ಯೋಧನ ಒಂದು ಮನೆ ಕಟ್ಟಿಸಿದ್ರಂತೆ ಗಂಗೆ ಮಡುವಿನ ಹತ್ತಿರದಲ್ಲಿ. ಯಾಕೆ ಅಂದ್ರೆ ಭೀಮನ್ ಕೊಲ್ಲಿಕ್ಕೆ ಅಂತ ಕಟ್ಟಬೇಕು. ಯಾಕೆ ಗೊತ್ತಾ? ಅಲ್ಲಿ ಮನೆ ಕಟ್ಟೋದಲ್ಲ, ಮಂದಿರ ಕಟ್ಟಬೇಕಂತೆ. ಗಂಗಾ ತೀರದಲ್ಲಿ ಮಂದಿರ ಕಟ್ಟಬೇಕು ಅಂತಾರೆ. ಮಧ್ವ ವಿಜಯದಲ್ಲಿ ಉಲ್ಲೇಖ ಬರ್ತದೆ. ಗಂಗಾ ತೀರದಲ್ಲಿ ಒಂದು ಮಂದಿರ ಕಟ್ಟಿದ್ರೆ ಮಹಾ ಪುಣ್ಯ ಇದೆ ಅಂತೆ. ಆ ಪುಣ್ಯ ನಿಮಗೆ ಯಾರಿಗಾದ್ರೂ ಬೇಕು ಅಂದ್ರೆ ನೀವೇನ್ ಕಟ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೇನು ಅಂದ್ರೆ, ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಒಂದಕ್ಷರ ಓದಿ ಬಿಡ್ರಿ, ಒಂದಕ್ಷರ ಬರೆದು ಬಿಡ್ರಿ, ಸಾಕು, ಅಷ್ಟಕ್ಕೆ ಬಂದ್ಬಿಡ್ತದ ಆ ಪುಣ್ಯ ಅಂತ ಹೇಳ್ತಾರೆ. ಅಂತ ಪುಣ್ಯ ಇದೆ ಅದಕ್ಕೆ ಅಂತ. ಗಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತ್. ಗಾಂಗ ಮಂಗಲ ತರಂಗ ಭಂಗದ ಅಂತ ಹೇಳ್ತಾರೆ. ಗಾಂಗಮಂಗಲ ಅಂದ್ರೆ ಆ ಗಂಗಾ ತೀರದಲ್ಲಿ ಒಂದು ಮನೆಯನ್ನ ಕಟ್ಟಿದ್ವಿ ಅಂತ ಆದ್ರೆ ಎಂಥ ಪುಣ್ಯ ಇದೆಯೋ ಅಂಥ ಪುಣ್ಯ ಎನ್ನುವಂತಹದ್ದು ಆ ತೀರದಲ್ಲಿ ಕಟ್ಟಿದ್ದಕ್ಕೆ. ಅದು ಮಧ್ವಾಚಾರ್ಯರ ಭಾಷ್ಯವನ್ನ ಓದಿದ್ರೆ ಆ ಪುಣ್ಯ ಇದೆ ಅಂತ ಹೇಳ್ತಾರೆ. ಆ ಗ್ರಂಥವನ್ನು ಅಧ್ಯಯನ ಮಾಡಿದ್ರೆ ಆ ಪುಣ್ಯ ಇದೆ ಅಂತೆ. ಅಂತಹ ಪುಣ್ಯ ಅದನ್ನು ಪರಿಪೂರ್ಣವಾಗಿ ಪಡೆದವರು ಭಂಡಾರಿಕೇರಿ ಮಠದ ಯತಿಗಳು, ಮೂಲ ಯತಿಗಳು, ಸತ್ಯತೀರ್ಥರು ಅಂತ ಹೇಳುತ್ತಾರೆ. ಅವರು ಆ ಗ್ರಂಥವನ್ನೇ ಬರೆದಿಟ್ಟಿದ್ದಾರೆ ಅಂತ. ಅಂಥ ಅದ್ಭುತವಾದದ್ದು. ಅಂಥ ಗುಡಿ ಕಟ್ಟಬೇಕು. ಇವನೇನ್ ಮಾಡಿದ ಅಂದ್ರೆ, ಒಂದು ಮನೆ ತರ ಕಟ್ಟಿ ಅದಕ್ಕೂ ಆ ಗೋಡೆ ಇದೆಯಲ್ವ, ಗೋಡೆ ಅಲ್ಲ, ಗೋಡೆಯಂತೆ ಕಾಣುವಂತಹದ್ದು, ಅಲ್ಲಿ ಭೀಮನ್ ಮಲಗಿಸಿ ಆ ಗಂಗೆ ಮಡು ಮಲಗಿದಾಗ ಅವನಲ್ಲಿ ತಳ್ಳಿ ಬಿಡ್ಬೇಕು ಅಂತ ಮಾಡಿದ್ನಂತೆ ವ್ಯವಸ್ಥೆಯನ್ನು. ಹಿಂಗೆಲ್ಲ ಮಾಡಿ ಒಂದು ಮನೆ ಕಟ್ಟಿದ್ನಂತೆ.
ಈ ಭೀಮ ಮುದ್ದಾಮಾಗಿ ಬೇಕು ಅಂತ ಅಲ್ಲೇ ಬಂದು ಮಲಗಿದ್ನಂತೆ. ಇವ್ರು ಮಲಗಂತ ಏನ್ ಹೇಳಲಿಲ್ಲ, ಅವನೇ ಹೋಗಿ ಮಲಗಿಬಿಟ್ನಂತೆ, ಚೆನ್ನಾಗಿದೆ ಇಲ್ಲಿ ಅಂತ ಮಲಗಿದ್ನಂತೆ. ಇವನ್ ಮಲಗಿದಾಗ ಏನ್ ಮಾಡಿದ್ರಂತೆ, ಇದೆಲ್ಲ ಮೊದಲೇ ಗೊತ್ತಿತ್ತು. ಅದು ಯಾಕೆ ಅಂದ್ರೆ ಈ ದುರ್ಯೋಧನನ ಪಕ್ಷದಲ್ಲಿ ಒಬ್ಬ ಯುಯುತ್ಸು ಅಂತಿದ್ದ, ಅವನು ಕೃಷ್ಣನ ಭಕ್ತ, ಅವನು ಭೀಮನ ಭಕ್ತ. ಅವನು ಬಂದು ಹೇಳಿದ್ನಂತೆ. ಅಂದ್ರೆ ಅವ್ರು ಹೇಳದೇ ಇದ್ರು ಕೂಡ ಭೀಮನಿಗೆ ಗೊತ್ತಿರ್ತದೆ. ಆದ್ರೂ ಅವನು ಹೇಳಿದ ಯಾಕೆ ಅಂದ್ರೆ ಅವನು ಹೇಳೋದ್ರ ಮೂಲಕವಾಗಿ ಅವನಿಗೊಂದು ಪುಣ್ಯ ಬರಲಿ ಅನ್ನೋದಕ್ಕೋಸ್ಕರ ಭಗವಂತನ ಸಂಕಲ್ಪ ಆ ರೀತಿ ಮಾಡಿಸಿದ್ದ, ಅವನಿಗೆ ಆ ಹೇಳೋ ಬುದ್ಧಿಯನ್ನು ಕೊಟ್ಟದ್ದು. ಅಂತೂ ಆಯ್ತು. ಇದೆಲ್ಲ ಆದ ಕೂಡಲೇ ಏನಾಯ್ತಂತೆ, ಆ ಭೀಮನನ್ನಲ್ಲಿ ಮಲಗಿಸಿ, ಅದೇನಂತಾರೆ, ಕೋಟಿ ಪ್ರಮಾಣ ಇತ್ತಂತೆ ಒಳಗಡೆಯಲ್ಲಿ. ಕೋಟಿ ಪ್ರಮಾಣ ಇರುವಂತ ಅಷ್ಟು ಆಳವಾಗಿರುವಂತ ಒಂದು ಮಡು ಅದು. ಆ ಮಡುವಿನಲ್ಲಿ ಭೀಮನನ್ನ ಹಾಕಿ ತಳ್ಳಿದ್ರಂತೆ. ಎಲ್ರು ಕೂಡ ತಳ್ಳಿಕ್ಕೂ ಆಗಲ್ಲ. ಅದಕ್ಕೆ ಹೇಳಿದ್ರಂತೆ, ಒಂದ್ ಏನಿಲ್ಲ ಅಂದ್ರೂ 100 ಮಂದಿ ಬರ್ಬೇಕಪ್ಪ ಭೀಮನ್ ತಳ್ಳಿಕ್ಕೆ ಅಂತ ಕೇಳಿದ್ರಂತೆ. ಒಬ್ರು ಇಬ್ರು ಹೋದ್ರೆ ಆಗಲ್ಲ ಅವ್ನ್ ತಳ್ಳಿಕ್ಕೆ ಅಂತ. ಸರಿ ಅಂತ ಹೋಗಿ ಅಷ್ಟೂ ಜನರು ಕೂಡ ಸೇರ್ಕೊಂಡು 100 ಮಂದಿ ಸೇರಿ ಒದ್ದಾಡ್ಕೊಂಡು ಆಯಾಸ ಪಟ್ಕೊಂಡು ತಳ್ಳಿದ್ರಂತ. ಒಂದ್ಸರಿ ತಳ್ಳಿದ್ರೆ ತತ್ಕೋಟಿ ಯೋಜನ ಗಭೀರ ಮುದಂ ವಿಗಾಕ್ಯ ಭೀಮೋ ವಿಜೃಂಭಣತ ಏವ ವಿವರಶ್ಚ ಪಾಶಾನ್. ಕೈಕಾಲ್ ಕಟ್ಟಿ ಹಾಕಿದ್ರಂತ, ಮತ್ತೆ ಎಲ್ಲಿಯಾದ್ರೂ ಈಸ್ಕೊಂಡ್ಬಂದ್ರೆ ಅಂತ ಕೈಕಾಲ್ ಕಟ್ಟಿ ಮಾಡಿ ಏನೇನೋ ಮಾಡಿ ಹಾಕಿದ್ರಂತೆ. ಆಗ ಹಾಕಿದ್ರೆ ಅವನನ್ನ ಒಳಗ್ ಹೋದ್ ನೋಡಿ ಭೀಮ, ಪ್ರಮಾಣ ಕೋಟೆ ಸಹಿ ಹೇಳಯಾಗಾತ್ ನೇದಂ ಜಗಜ್ಜೀವನದೇತ್ರ ಚಿತ್ರಂ. ಇದೇನು ಆಶ್ಚರ್ಯ ಅಲ್ಲ ಅಂತಾರೆ. ಅನಾಯಾಸವಾಗಿ ಹೋದ್ರಂತೆ ಭೀಮಸೇನ್ ದೇವರು. ಆ ಗಂಗಾ ಮಡುವಿನಲ್ಲಿ ಹೋದ್ರು. ಗಂಗೆಗೆ ಎಷ್ಟು ಆನಂದ. ಸ್ವಾಮಿ ಮಹಾತ್ಮರೇ, ಜೀವೋತ್ತಮರೇ, ನೀವು ಬಂದ್ರಿ, ನಿಮಗೊಂದು ಸ್ನಾನ ಮಾಡಿಸೋ ಭಾಗ್ಯ ನನಗೆ ಬಂತು ಅಂತ ಗಂಗೆ ಆನಂದ ಪಟ್ಲಂತೆ. ಗಂಗೆ ಆನಂದ ಪಟ್ಟು ಅವ್ರು ಭೀಮಸೇನ್ ದೇವ್ರು ಒಳಗ್ ಹೋದ್ರಂತೆ, ಮಡುವಿನ ಒಳಗ್ ಹೋದ್ರು. ಆ ಮಡುವಿನ ಒಳಗ್ ಹೋಗಿ ಎಲ್ಲಿ ತನಕ ಗಂಗೆ ಹರಿತಾಳಲ್ಲ, ಪಾತಾಳವನ್ನ ಹಾರ್ಕೊಂಡು ಒಳಗ್ ಹೋಗಿ ಆ ವಿಷ್ಣು ಕೂರ್ಮ ಇರ್ತದಲ್ಲ, ಆ ವಿಷ್ಣು ಕೂರ್ಮದಲ್ಲಿ ಇರುವಂತ, ಅದು ಹೇಗಿರ್ತದೆ ಅಂದ್ರೆ, ವಿಷ್ಣು ಕೂರ್ಮ, ಅದರ ಬಾಲದಲ್ಲಿ ಒಂದು ವಿಷ್ಣು ಕೂರ್ಮ, ಅದರ ಬಾಲದಲ್ಲಿ ಒಂದು ವಾಯು ಕೂರ್ಮ ಅಂತ ಇರ್ತದೆ, ಅದರ ಮೇಲೆ ಶೇಷ ದೇವರು ಅಂತ ಕೂರ್ಮ ಏನಿರ್ತದಲ್ಲ, ಆ ವಿಷ್ಣು ಕೂರ್ಮದ ತನಕಲೂ ಕೂಡ ಈ ಭೀಮಸೇನ್ ದೇವರು ಹೋಗಿ ಆ ಕೂರ್ಮ ರೂಪಿ ವಿಷ್ಣುವಿಗೆ ಒಂದು ನಮಸ್ಕಾರವನ್ನು ಮಾಡಿದ್ರಂತೆ. ನಮಸ್ಕಾರವನ್ನ ಮಾಡಿ ಅನಂತರದಲ್ಲಿ ತಮ್ಮ ವಾಯುಕೂರ್ಮ, ತಮ್ಮ ಮೂಲ ರೂಪ ಏನಿದೆಯಲ್ಲ ಅದನ್ನೊಂದು ಸರ್ತಿ ನೋಡ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ಅಲ್ಲಿಂದ ಮತ್ತೆ ಮೇಲ್ ಬಂದ್ರು. ಅವತ್ತಿನ ದಿವಸ ಮೇಲೆ ಬಂದು ಆರಾಮಾಗಿ ಓಡಾಡುತ್ತಿದ್ದಾರಂತೆ. ಇವ್ರಿಗೆ ಇನ್ನೊಂದು ಸರ್ತಿ ಹಾರ್ಟ್ ಅಟ್ಯಾಕ್ ಆಯ್ತಂತ. ಇವರಿಗೆಲ್ಲ ಏನು ಇದು, ಮಡುವಿಗೆ ಹಾಕಿದ್ರು ಸಾಯ್ತಿಲ್ಲಲ್ಲ ಈ ಭೀಮ, ಎಂತ ಬಲಾಢ್ಯನೋ ಇವನು, ಏನು ಕತೆ, ಹೇಗಪ್ಪ ಇವನನ್ನು ಕೊಲ್ಲೋದು ಈ ಭೀಮನನ್ನ ಅಂತ ಭಾರಿ ಒದ್ದಾಡಿ ಹೋದ್ರಂತ ಇವರೆಲ್ಲರೂ ಕೂಡ. ಒಂದ್ಸರ್ತಿ ಏನ್ ಮಾಡ್ಬೇಕು, ಹ್ಯಾಕ್ ಕೊಲ್ಲಬೇಕು ಇವನನ್ನು ಗೊತ್ತಾಗ್ತಾ ಇಲ್ಲಲ್ಲ ಅಂತ ಇಷ್ಟು ಒದ್ದಾಡಿದ್ರು. ಕಡೆಗೆ ಇಲ್ಲ, ಇನ್ನೊಂದ್ಸರ್ತಿ ಪ್ರಯತ್ನ ಮಾಡೋಣ. ಗಂಗೆ ಎಲ್ಲೂ ಸಾಯ್ಲಿಲ್ಲ, ಇನ್ನೊಂದು ಪ್ರಯತ್ನ. ಏನ್ ಪ್ರಯತ್ನ ಅಂದ್ರೆ, ಭೀಮ ಮಲಗಿದಾಗ ಆ ಭೀಮನ ಮೇಲೆ ಅನೇಕ ವಿಷಸರ್ಪಗಳನ್ನು ಹಾಕಿಬಿಡೋಣ ಅಂತ ಸರ್ಪಗಳನ್ನು ಹಾಕಿದ್ರಂತೆ. ಅನೇಕ ವಿಷಸರ್ಪಗಳು. ಅದರಲ್ಲೂ ಕೂಡ ಅಷ್ಟಕುಲ ನಾಗ ಅಂತ ಹೇಳುತ್ತಾರೆ. ಅಷ್ಟಕುಲ ನಾಗ ಅಂತ ಕೆಲವೆಲ್ಲ ನಾಗಗಳಿದ್ದಾವೆ. ಅನಂತಂ ವಾಸು ಕಿಂಚೈವ ತಕ್ಷಂ ಕಾರ್ಕೋಟಕಂ ತಥಾ ಪದ್ಮಂ ಚೈವ ಮಹಾಪದ್ಮಂ ಶಂಕಂ ಗುಲಿಕಂ ತಥಾ ಅಂತ 8 ನಾಗಕುಲಗಳು ಅಂತ ಹೇಳುತ್ತಾರೆ. ಈ ನಾಗಗಳು ಅವು ಎಂಥವು ಅಂತಂದ್ರೆ, ಆ ನಾಗಗಳೆಲ್ಲವೂ ಕೂಡ ಭಗವಂತನೇ ಆ ನಾಗಗಳಿಗೆಲ್ಲ ಆಜ್ಞೆ ಮಾಡಿದ್ದಾನಂತೆ. ಪ್ರಳಯ ಕಾಲದಲ್ಲಿ ನೀವು ಬುಸುಗುಟ್ಟಬೇಕು ಅಂತ ಹೇಳ್ತಾನಂತೆ. ಪ್ರಳಯ ಕಾಲದಲ್ಲಿ ಆ 8 ನಾಗಗಳು ಕೂಡ 8 ದಿಕ್ಕಿನಲ್ಲಿ ನಿಂತುಕೊಂಡು ಬುಸುಗುಡ್ತಾವಂತೆ. ಆ ಬುಸುಗುಟ್ಟಿದಾಗ ಆ ವಿಷ ಹೇಗೆ ಅಂದ್ರೆ ಬೆಂಕಿ ಬಂದಂತೆ ಬರ್ತದಂತೆ. ಆ ಬಾಧೆಗೆ ಎಷ್ಟೋ ಜನ ಸಾಯ್ತಾರಂತೆ ಪ್ರಳಯ ಕಾಲದಲ್ಲಿ. ಇದೆಲ್ಲ ಭಗವಂತ ಮಾಡಿದಂತ ವ್ಯವಸ್ಥೆ ಇದು ಅಂತ ಹೇಳ್ತಾರೆ. ಅಂಥ ನಾಗಗಳನ್ನ ತಂದು ಭೀಮಸೇನ್ ದೇವರು ಮಲಗಿದಾಗ ಅವರ ಮೈ ಮೇಲೆ ಹಾಕಿದ್ರಂತ. ಮೈ ಮೇಲೆ ಹಾಕಿದ್ರೆ ಏನಾಗ್ತದೆ, ಕಾಲಕೂಟವನ್ನೇ ಪಾನ ಮಾಡಿದ ಮಹಾತ್ಮರವರು ಅಷ್ಟು 8 ನಾಗಗಳನ್ನು ಕೂಡ ಸುಮ್ಮನೆ ಹೀಗೆ ಮೈ ಮೇಲೆ ಏನೋ ಸೊಳ್ಳೆ ಓಡಾಡ್ತಿದೆ ಅನ್ನೋ ಹಾಗೆ ಹೀಗೆ ಹಿಡ್ಕೊಂಡ್ರಂತೆ. 8 ನಾಗವನ್ನು ಹೀಗೆ ಹಿಡ್ಕೊಂಡು ಹೀಗೆ ಬಿಸಾಕಿದ್ರಂತೆ. ಸುಮ್ಮನೆ ಮೈ ಮೇಲೆ ಏನೋ ಓಡಾಡ್ತಿರುವ ಹಿಂಗ ಅಂತೀವಲ್ಲ ನಾವು, ಹೀಗೆ ಹಾಕಿದ್ರಂತೆ. ಹಿಂಗ ಹಾಕಿದ್ರೆ ಎಷ್ಟು ಅಂದ್ರೆ 1 ಕೋಟಿ ಯೋಜನ ದೂರದಲ್ಲಿ ಹೋಗಿ ಬಿದ್ದುವಂತ ಎಲ್ಲ ನಾಗಗಳು ಕೂಡ. 8 ನಾಗಗಳು ಕೂಡ ಕೋಟಿ ಯೋಜನ ದೂರಕ್ಕೆ ಹೋದುವಂತೆ. ಅದರಲ್ಲೂ ಕೂಡ ಕೆಲವು ಸಂತತಿಗಳಿದ್ದು, ಕೆಲವು ದೈತ್ಯ ಸಂತತಿಗೆ ಸೇರಿದಂತ ಸರ್ಪಗಳಿದ್ದು. ಅವನ್ನೆಲ್ಲ ಏನು ಅಂತಂದ್ರೆ, ಈ ಭೀಮ ಕೆಲವೊಮ್ಮೆ ನಾವು ಓಡಾಡಬೇಕಾದ್ರೆ ಅಕಸ್ಮಾತ್ ಗೊತ್ತಿಲ್ಲದೆ ಕಾಲಿಟ್ರೆ ಇರುವೆಗಳೆಲ್ಲ ಸತ್ತು ಹೋಗಿಬಿಡ್ತಾರೆ ನೋಡ್ರಿ. ಹಂಗೆ ಇರುವೆ ಕೊಂದಂತೆ ಕೊಂದು ಹಾಕಿಬಿಟ್ನಂತೆ ಇವನ್ನೆಲ್ಲ. ಇರುವೆಗಳ ತರ ಇವನ್ನೆಲ್ಲವನ್ನು ಕೂಡ ಸರ್ವೇ ಕ್ಷಿತೀಶತನಯ ಅಧಿಕಾ ವಿಷೇಮ ಅವನ್ನೆಲ್ಲವನ್ನು ಕೂಡ ಕೊಂದು ಹಾಕಿದ್ನಂತೆ. ತದ್ವಂಶ ಜಾನ್ಸ ವಿನಿಹತ್ಯ ಪಿಪೀಲಿಕಾವತ್. ಪಿಪೀಲಿಕಾ ಅಂದ್ರೆ ಇರುವೆ ಅಂತ ಅರ್ಥ. ಆ ಪಿಪೀಲಿಕಾದಂತೆ ಕೊಂದು ಹಾಕಿಬಿಟ್ನಂತೆ ಎಲ್ಲವನ್ನು ಕೂಡ. ಆಮೇಲೆ
ಈ ಭೀಮ ಇನ್ನೂ ಮಲಿಗೆ ಇದ್ದ, ಬೆಳಿಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿದ್ದಂತ ಒಂದ್ ದಿವಸ ಮಾತ್ರ. ಇವ್ರು ಬರ್ಲಿ ನೋಡ್ಲಿ ಅಂತಲೇನೆ. ಅದಕ್ಕೆ ಎಲ್ಲರೂ ಕೂಡ ಕೌರವರೆಲ್ಲರೂ ಕೂಡ ವಿಷಸರ್ಪ ಬಂದಿರ್ತಾವೆ, ಕಚ್ಚಿರ್ತಾವೆ. ಅಂತೂ ಭೀಮ ಹೋದ ಅಂತ ಅನ್ಕೊಂಡು ಖುಷಿಯಲ್ಲಿ ಕುಣಿತಾ ಕುಣಿತಾ ಬಂದ್ರಂತೆ. ನೋಡಿದ್ರೆ ಜೋರು ಗೊರಕೆ ಶಬ್ದ ಆಯ್ತಂತೆ. ನೋಡಿದ್ರು ಒಂದ್ ಸರ್ತಿ ಏನಪ್ಪಾ ಅಂತ ನೋಡ್ತಾರೆ, ಯಾರ್ದು ಇದು ಅಂತ ನೋಡಿದ್ರೆ ಭೀಮನೆ ಇನ್ನೂ ಮಲಗಿದ್ದಾನ, ಅನಾಯಾಸವಾಗಿ ಮಲಗಿದ್ದಾನಂತೆ. ಏನಂದ್ರೆ ಏನಿಲ್ಲ, ಅವನನ್ನು ನೋಡಿ ಒಂದ್ ಸರ್ತಿ ದಿಗ್ಭ್ರಾಂತರಾದ್ರು ಒಮ್ಮೆಲ್ರೂ ಕೂಡ. ಏನೋ ಇವನು ಸಾಯಲ್ಲಪ್ಪ, ಇವನು ನಮ್ಮನ್ನು ಸಾಯಿಸ್ಲಿಕ್ಕೆ ಹುಟ್ಟ್ಯಾನ ಇವನು ಅಂತ ಅದಕ್ಕೆ ಅನ್ಕೊಂಡ್ರಂತೆ. ಅವನಿಗೆ ಅನ್ನಿಸ್ತಂತ, ಅವಾಗ ದುರ್ಯೋಧನನಿಗೆ ಅನ್ನಿಸ್ತಂತೆ ಅವನನ್ನು ನೋಡಿ, ಏನ್ ವಾಯುದೇವರೇ ಇರಬೇಕೋ ಏನ್ ಕತೆ ನೋಡಿ ಇವನು ಅಂತಂದ್ರೆ. ಯಾಕೆ ಇಷ್ಟು ಮಾಡಿದ್ರು ಸಾಯ್ತಿಲ್ಲ, ಅವನಿಗೊಂದ್ಸರ್ತಿ ಡೌಟ್ ಬಂತಂತೆ, ವಾಯುನೇ ಇರಬೇಕೋ ಏನ್ ಕತೆನೋ ಅಂತ ಒಂದ್ಸರ್ತಿ ಡೌಟ್ ಬಂತಂತೆ ಅವನಿಗೂ ಕೂಡ. ಈ ರೀತಿಯಲ್ಲಿ ಆ ಭೀಮನ ಬಲ ಎನ್ನುವಂತಹದ್ದೇ ಬಲ ಅಂತ ಹೇಳುತ್ತಾರೆ. ಹೀಗೆ ಭೀಮಸೇನ ದೇವರು ತೋರಿಸಿದಂತ ಪರಾಕ್ರಮಗಳಿವೆಲ್ಲವೂ ಕೂಡ ಬಾಲಲೀಲೆಗಳು ಅಂತ ಹೇಳ್ತಾರೆ. ಎಲ್ಲ ಆದ್ಮೇಲೆ ಮಧ್ವಾಚಾರ್ಯ ಇದರ ಮೇಲೆ ಒಂದು ಪ್ರಶ್ನೆ ಮಾಡುತ್ತಾರೆ. ಅಲ್ಲ, ಇದೇನ್ ದೊಡ್ಡ ವಿಚಾರ ಅಲ್ಲ ಅಂತ. ಯಾಕೆಂದ್ರೆ ಭೀಮಸೇನ ದೇವರು ಎಲ್ಲ ವಿಷವನ್ನ ಪರಿಹಾರ ಮಾಡಿಕೊಂಡ್ರು, ಗಂಗಾ ಮಡುವಿಗೆ ಹಾಕಿದ್ರು, ಅದರಿಂದ ಎದ್ದು ಬಂದ್ರು, ಸರ್ಪಗಳಿಂದ ಕಚ್ಚಿಸಿದ್ರು, ಏನಾಗ್ಲಿಲ್ಲ. ಇದು ಪ್ರಹ್ಲಾದ ರಾಜರಿಗೂ ಸೇಮು ಅಂತ ಹೇಳ್ತಾರೆ. ಪ್ರಹ್ಲಾದ ರಾಜರಿಗೂ ಕೂಡ ಅವರಪ್ಪ ಏನ್ ಮಾಡಿದ್ದ, ಅವರಪ್ಪ ವಿಷ ಹಾಕಿದ, ಸಾಯ್ಲಿಲ್ಲ. ಯಾಕೆ ಅಂತ ಕೇಳಿ, ಜನಾರ್ದನಾನುಸ್ಮರಣಾನುಭಾವಾತ್, ದೇವರ ನಾಮಸ್ಮರಣೆ ನನ್ನ ರಕ್ಷಣೆ ಮಾಡಿತ್ತು ಅಂದ್ರು. ಆಮೇಲೆ ಅವನನ್ನು ಸಮುದ್ರಕ್ಕೆ ಹಾಕಿದ್ರು ಒಂದ್ ಸರ್ತಿ. ಸಮುದ್ರಕ್ಕೆ ಇವ್ರಿಗೆ ಗಂಗಾ ಮಡುವಿಗೆ ಹಾಕಿ ಅವ್ರು ಸಮುದ್ರಕ್ಕೆ ಅಷ್ಟೇ, ಅಲ್ಲಿಂದಲೇ ಎದ್ದು ಬಂದ್ರು, ಅನಾಯಾಸವಾಗಿ ಬಂದ್ರು. ಏನಾಯ್ತು ಅಲ್ಲಿ, ಅಧೋಕ್ಷಜಾನುಸ್ಮರಣಾನುಭಾವಾತ್, ಏನೂ ಆಗ್ಲಿಲ್ಲ ಅಂದ್ರು. ಆಮೇಲೆ ಸರ್ಪಗಳನ್ನು ಹಾಕಿದ್ರು, ಹೂವಿನ ಹಾರ ಆಗೋಯ್ತು ಅವರಿಗೂ ಕೂಡ, ಪ್ರಹ್ಲಾದ ರಾಜರಿಗೆ. ಹಾಗಾಗಿ ಇವರಿಗೂ ಕೂಡ ಸರ್ಪ ಹಾಕಿದ್ರು, ಏನಾಗ್ಲಿಲ್ಲ ಇವರಿಗೂ ಕೂಡ. ಯಾಕೆ ಅಂದ್ರೆ ಪ್ರಹ್ಲಾದ ರಾಜರು ಹೇಳಿದ್ರು, ಶ್ರೀ ವಾಸುದೇವ ಸ್ಮರಣಾನುಭಾವಾತ್, ವಾಸುದೇವನ ಸ್ಮರಣೆಯಿಂದ ನನಗೇನಾಗ್ಲಿಲ್ಲ ಅಂದ್ರು. ಹಂಗೆ ಭೀಮ ಮತ್ತು ಪ್ರಹ್ಲಾದ ಇಬ್ರು ಒಂದೇ ಆಯ್ತಲ್ಲ, ಇಬ್ರು ಸಮಾನ ಹಾಗಾದ್ರೆ ಅಂತ ಹೇಳಿದ್ರೆ ಅದಕ್ಕೆ ಹೆಂಗಾಗ್ಲಿಕ್ಕೆ ಸಾಧ್ಯ? ಭೀಮಸೇನ ದೇವರು ಎಲ್ಲಿ, ಪ್ರಹ್ಲಾದ ರಾಜರಲ್ಲಿ ಬಹಳ ಕೆಳಗಿನ ಕಕ್ಷೆಯವರವರು. ಆದ್ರಿಂದ ಭೀಮನಂತೆ ಭೀಮನ ವ್ಯಕ್ತಿತ್ವ ಅವರಿಗೆ ಬರ್ಲಿಕ್ಕೆ ಸಾಧ್ಯ. ಮತ್ತು ಸಮಾನತೆ ಕಾಣ್ತಾ ಇದೆ ಅಲ್ವಾ ಅಂದ್ರೆ ಇದಕ್ಕೆ ಬೇರೆನೇ ಅರ್ಥ ಅಂತ ಹೇಳ್ತಾರೆ. ಏನು ಅನ್ನೋದನ್ನ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ. ಕೃಷ್ಣ.